ಶ್ರೀ ಹಿರೇಮಗಳೂರು ಕಣ್ಣೂರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಲಿರುವ ಶ್ರೀ ಶ್ರೀನಿವಾಸ್ ಹೆಬ್ಬಾರ್ ಅಧ್ಯಕ್ಷರು ಜೀವಜಲ ಕಾರ್ಯಪಡೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ಸುರೇಶ್ ಚಂದ್ರ ಹೆಗಡೆ ಕೇಶನ್ ಮನೆ ಉಪಾಧ್ಯಕ್ಷರು ಧಾರವಾಡ ಹಾಲು ಒಕ್ಕೂಟ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ದೀಪಕ್ ದೊಡ್ಡೂರು ಅಧ್ಯಕ್ಷರು ರಾಜದೀಪ್ ಭಟ್ರರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ. ಹೊತ್ತು ನಮ್ಮ ಜೊತೆಯಾಗಿದ್ದಾರೆ. ಅವರೊಂದಿಗಿನ ಈ ಹೊತ್ತಿನ ಮಾತೆಲ್ಲವೂ ಮುತ್ತಾಗಲಿದೆ, ಬದುಕಿಗೆ ನತ್ತಾಗಲಿದೆ. ಅವರೊಂದಿಗೆ ಈ ವೇದಿಕೆಯಲ್ಲಿ ಜೊತೆಯಾದ ಎಲ್ಲ ಪ್ರಾಜ್ಞರಿಗೂ ಪ್ರಣಾಮಗಳು. ಅವರ ಮಾತಿಗೆ ಕಿವಿಯಾಗಲು ಆಗಮಿಸಿದ ಪ್ರಜ್ಞಾವಂತ ಶ್ರೋತೃಗಳಿಗೆ ಈ ಸಂಘಟನೆಯ ಪರವಾಗಿ ಮನಹಿಗ್ಗಿ, ಕಾಯಕೂಕಿ, ಬೆನ್ನು ಬಗ್ಗಿ, ಚಿರತಕ್ಕಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆದಮೇಲೆ ಪ್ರಾರ್ಥನೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಶ್ರೀಮತಿ ಗಾಯತ್ರಿ ರಾಘವೇಂದ್ರ. ಸ್ವಾಗತಕ್ಕಾಗಿ ನಮ್ಮೊಂದಿಗೆ ಈಗ ಶ್ರೀ ರಾಘವೇಂದ್ರ ಬೆಟ್ಕೊಪ್ಪ. ಎಲ್ಲರಿಗೂ ನಮಸ್ಕಾರ. ವಿಶ್ವಶಾಂತಿ ಸೇವಾ ಟ್ರಸ್ಟು ಕಳೆದ 8 ವರ್ಷಗಳಿಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಬೇಕು ಅನ್ನೋ ಆಶಯದೊಂದಿಗೆ ಸಮಾನಾಸಕ್ತ ಕಲಾವಿದರುಗಳು, ಸಮಾನಾಸಕ್ತ ಕೃಷಿಕರು, ಪತ್ರಿಕೋದ್ಯಮಿಗಳು, ಕವಿಗಳು, ಚಿಂತಕರು ಎಲ್ಲ ಸೇರಿಕೊಂಡು ಈ ಸಂಸ್ಥೆಯನ್ನು ಆರಂಭಿಸಿದ್ವಿ. ಈ ಸಂಸ್ಥೆಗೆ 2 ಅವಧಿಗೆ ಅಧ್ಯಕ್ಷರಾಗಿದ್ದವರು ನಾಡಿನ ಹೆಸರಾಂತ ಸಾಹಿತಿ ಶ್ರೀಮತಿ ಭುವನೇಶ್ವರಿ ಹೆಗಡೆ ಅವರು ಕಳೆದ ಅವಧಿಯಿಂದ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರುವ ಶ್ರೀ ರವೀಂದ್ರ ಭಟ್ ಅವರು ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ರಮೇಶ್ ಹೆಗಡೆ ಹಳೆಕನೋಡು ಮತ್ತು ಕಾರ್ಯದರ್ಶಿಯಾಗಿ ಗಾಯತ್ರಿ ರಾಘವೇಂದ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಒಂದು 11 ಮಂದಿಯ ತಂಡ ಇದು. ವಿಶ್ವಶಾಂತಿ ಸೇವಾ ಟ್ರಸ್ಟ್ನ ಮೂಲಕ ಇವತ್ತು ಕಣ್ಣನ್ ಜೊತೆ ಮಾತುಕತೆ ಅನ್ನೋ ಕಾರ್ಯಕ್ರಮವನ್ನು 2 ವರ್ಷಗಳ ನಿರಂತರದ ಪ್ರಯತ್ನದ ನಂತರ ಆತ್ಮೀಯರು, ಒಡನಾಡಿಗಳು ಆಗಿರುವ ಕಣ್ಣನ್ ಮಾಮ ಅವರು ಸಮಯ ಕೊಟ್ಟರು. ಉದಯ ಟಿವಿಯಲ್ಲಿ ಹರಟೆಯ ಕಾರ್ಯಕ್ರಮಗಳ ಮೂಲಕ, ಅನೇಕ ಸಾಹಿತ್ಯದ ಕಾರ್ಯಕ್ರಮಗಳ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆದ್ದವರು ಶ್ರೀ ಕಣ್ಣನ್ ಮಾಮ ಅವರು. ಚಿಕ್ಕಮಗಳೂರು ಪಕ್ಕದ ಹಿರೇಮಗಳೂರಿನ ಕೋದಂಡರಾಮ ದೇವಸ್ಥಾನದ ಅರ್ಚಕರಾಗಿ ಕನ್ನಡದಲ್ಲೇ ಪೂಜೆಯನ್ನು ಮಾಡ್ತಾ ಕನ್ನಡದ ಪೂಜಾರಿಗಳು ಅಂತ ಖ್ಯಾತವೆತ್ತರು
ಅಪರೂಪದ ವಾಗ್ಮಿಗಳು. ಅವ್ರ ಮಾತನ್ನು ಕೇಳ್ತಾನೆ ಇರಬೇಕು ಅನಿಸೋವಷ್ಟು ಆಪ್ತವಾಗಿ ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಹೇಳುವ ಸಾಧಕ ವ್ಯಕ್ತಿಗಳು ಅವರು 2 ವರ್ಷದ ಹಿಂದೆ ಡಿಸೆಂಬರ್ದಲ್ಲಿ ನಮ್ಮನೆ ಹಬ್ಬ ಮಾಡಿದಾಗ 2 ದಿವಸ ಸಿರ್ಸಿಯಲ್ಲಿ ಉಳಿಲಿಕ್ಕೆ ಬರ್ತೇನೆ ಅಂತ ಹೇಳಿದ ಸಮಯ ಈಗ ಕಾಲ ಕೂಡಿ ಬಂದಿದೆ. ಕಣ್ಣನ್ನ ಜೊತೆ ಮಾತುಕತೆ ಅನ್ನೋ ಕಾರ್ಯಕ್ರಮ ಈ ಹೊತ್ತಿನಲ್ಲಿ ಸಾಧ್ಯ ಆಗಲಿಕ್ಕೆ ಹಿರೇಮಗಳೂರು ಕಣ್ಣನ್ನವರು ಮುಖ್ಯ ಕಾರಣ. ಅವರನ್ನು ಗೆಳೆಯರು ಆಗಿರುವ ಶ್ರೀ ರವೀಂದ್ರನಾಥ್ ನಾಯಕ್ ಅವರು ಪುಷ್ಪವನ್ನು ಕೊಟ್ಟು ಬರಮಾಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರು ಅಂತ ಹೇಳಿದ್ನಲ್ಲ, ಅವರು ನಿನ್ನೆಯ ಒಂದು ಕಾರ್ಯಕ್ರಮಕ್ಕೆ ಸಿದ್ದಾಪುರದಲ್ಲಿದ್ದರು. ಆದರೆ ಅವ್ರ ಜೊತೆಗೆ ಆಗಮಿಸಿದ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ಅಭಿವೃದ್ಧಿ ರಫ್ತು ನಿಗಮದ ಮುಖ್ಯ ಅಧಿಕಾರಿ ವ್ಯವಸ್ಥಾಪಕ ನಿರ್ದೇಶಕರು CN ಶಿವಪ್ರಕಾಶ್ ಇವತ್ತಿಂದ ದೇವರಾಜ ಅರಸು ನಿಗಮದ MD ಆಗಿ ಕೂಡ ಚಾರ್ಜನ್ನು ತಗೋತಾರ ಹಿನ್ನೆಲೆಯಲ್ಲಿ ಅವರಿಗೆ ಬಂದ ಫೋನ್ ಕರೆಯನ್ನು ಅವಲಂಬಿಸಿ ಇವರು ಕೂಡ ವಾಪಸ್ ಬೆಂಗಳೂರಿಗೆ ತೆರಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ಕಾರಣಕ್ಕೋಸ್ಕರ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದರೆ ಅವರನ್ನು ಕೂಡ ನಾನು ಇಲ್ಲಿಂದನೇ ಸ್ವಾಗತ ಮಾಡ್ತಾ ಇದ್ದೇನೆ. ಸಿರಿಸಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರು ನಮ್ಮ ಜೊತೆಗೆ ಸೇರಿಕೊಳ್ಬೋದು. ಅನಾರೋಗ್ಯದ ಕಾರಣದಿಂದ ಅವರು ಆಗಮಿಸ್ತಾ ಇಲ್ಲಂತೆ. ಸೊ ಈ ಕಾರಣಕ್ಕೆ ಅವರನ್ನು ಕೂಡ ನಾವು ಇಲ್ಲಿಂದನೇ ಸ್ವಾಗತಿಸ್ತಾ ಇದ್ದೇವೆ. ಧಾರವಾಡ ಹಾಲು ಒಕ್ಕೂಟ ಇಷ್ಟೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟ ಗೆಳೆಯ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿ ಈಗ ಉಪಾಧ್ಯಕ್ಷರಾಗಿದ್ದಾರೆ. ಆ ಮಾರಿಕಾಂಬೆ ಕೃಪೆ ಇದ್ದರೆ ಅಧ್ಯಕ್ಷರೂ ಆಗಲಿ ಅಂತ ಕೇಳ್ಕೊಳ್ತೇವೆ. ಮತ್ತು KDCC ಬ್ಯಾಂಕ್ನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರನ್ನು ಶ್ರೀ ನಾಗರಾಜ್ ಜೋಶಿ ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಸಿರ್ಸಿಯಲ್ಲಿ ಒಂದು ರಾಜದೀಪ್ ಟ್ರಸ್ಟ್ ಅಂತಿದೆ. ಆ ರಾಜದೀಪ್ ಹೆಸರಂಗಿಟ್ರಿ ಅಂತ ಕೇಳಿದೆ. ರಾಜಾರಾಮ ಅಂತ ಅವ್ರ ತಂದೆಯವರು ನಾಡಿನ ಹೆಸರಾಂತ ವೈದ್ಯರು. 50 ರೂಪಾಯಿ 100 ರೂಪಾಯಿಗೆಲ್ಲ ಎಂಟ್ರೆನ್ಸ್ ಫೀ ಇಟ್ಕೊಂಡು ದುಡ್ಡಿಲ್ಲ ಅಂದರೆ ಔಷಧಿ ಕೊಟ್ಟು ಕಳಿಸೋ ಒಳ್ಳೆ ಡಾಕ್ಟ್ರು. ಅವ್ರ ಮಗ ಅವರು ರಾಜಾರಾಮದ ರಾಜ ಅಲ್ಲಿ ಬಂತು, ದೀಪಕ್ ಅವರ ದೀಪ ಸೇರ್ಕೊಳ್ತು. ರಾಜದೀಪ್ ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಅವರಿಗೆ ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ತೊಡ್ಕೊಂಡಿದ್ದಾರೆ. ಅವರನ್ನು ಶ್ರೀ KN ಹೊಸ್ಮನಿ ಅವರು ಸ್ವಾಗತಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅವರಿಗೆ ಕೂಡ ಸ್ವಾಗತ. KN ಹೊಸ್ಮನಿ ನಮ್ಮೆಲ್ಲರ ಗುರುಗಳವರು. ಸಭಾ ಔಚಿತ್ಯದ ಹಿನ್ನೆಲೆಯಲ್ಲಿ ಕೂಡ ನಮ್ಮವರನ್ನು ನಾವು ಸ್ವಾಗತಿಸ್ಕೊಳ್ಬೇಕು, ಅದು ಅನಿವಾರ್ಯ. ರವಿ ಹೆಗಡೆ ಗಡಿಹಳ್ಳಿಯವರು ಶ್ರೀ ರಮೇಶ್ ಹೆಗಡೆ ಹಳೆಕಾನ್ಗೌಡ ಅವರನ್ನು ಸ್ವಾಗತಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಮತ್ತು ಭುವನೇಶ್ವರಿ ಜೋಶಿ ಅವರು ಗಾಯತ್ರಿ ಅವರನ್ನು ಸ್ವಾಗತಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ನಮ್ಮ ಟ್ರಸ್ಟಲ್ಲಿ ಒಂದು ನಿಯಮವನ್ನು ಮಾಡ್ಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ನಾವು ಸಮಯಕ್ಕೆ ಆರಂಭಿಸಬೇಕು, ಅಥವಾ ನಮಗೆ ಯಾವ ಸಮಯಕ್ಕಾಗ್ತದೆಯೋ ಆ ಸಮಯವನ್ನೇ ಉಲ್ಲೇಖ ಮಾಡಬೇಕು ಅಂತ. ಅಂದರೆ ಸಮಯಕ್ಕೆ ಬಂದವರಿಗೆ ನಾವು ತಾಸುಗಟ್ಟಲೆ ಕಾಯಿಸಿ ಜನ ಬರಲಿವ್ರಿಗೆ ಕಾದರೆ ಆರಂಭದಲ್ಲಿ ಬಂದವರ ಸಮಯವನ್ನು ನಾವು ಕೊಂದಂಗಾಗತ್ತೆ. ಜನ ಬರೋರು ಬರ್ತಾರೆ, ಸೇರ್ಕೊತಾರೆ, ಆದರೆ ನಾವು ನಮ್ಮ ಸಮಯದಲ್ಲಿ ಇರಬೇಕು ಅನ್ನೋ ಆಶಯದೊಂದಿಗೆ ಆದರೂ 3 ನಿಮಿಷಗಳ ವಿಳಂಬದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ನಾನು ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವ ಎಲ್ಲ ಕನ್ನಡದ ಅಭಿಮಾನಿಗಳನ್ನು ಕೂಡ ನಾನು ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಪತ್ರಿಕೋದ್ಯಮದ ಗೆಳೆಯರು ಬಂದಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ.
ವಿಶ್ವಶಾಂತಿ ಟ್ರಸ್ಟ್ ಕುರಿತು, ಕಣ್ಣನ್ ಅವರ ಜೊತೆಗಿನ ಮಾತುಕತೆಯ ಕುರಿತು, ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯ ಕುರಿತು ನಾನು ಈಗಾಗಲೇ ನನ್ನ ಮಾತುಗಳನ್ನು ಆಡಿದ್ದೇನೆ. ಕಣ್ಣಣ್ಣವರ ಮಾತು ಕೇಳಲಿಕ್ಕೆ ದೊಡ್ಡಬಳ್ಳಾಪುರದ ಭಟ್ರು ಕೂಡ ಬಂದಿದ್ದಾರೆ, ವಿನಯ್ ಭಟ್ರು. ಅವರನ್ನು ಕೂಡ ನಾನು ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀ ರಾಘವೇಂದ್ರ ಭಟ್ಕೊಪ್ಪ ಸರ್ ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾರಾಯಣ್ ಭಾಗವತರ ಹತ್ರ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಬೇಕಾಗಿತ್ತು ಅಂದೆ, 2 ಮಾತೇ ಆಡಲಿಲ್ಲ, ಆಯಿತು ಮಾಡಿಕೊಡ್ತೇನೆ ಅಂದೆ. ಅವರಿಗೆ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಶ್ರೀ ಹಿರೇಮಗಳೂರು ಕಣ್ಣನ್ ಕನ್ನಡದ ಪೂಜಾರಿಗಳು. ಜ್ಯೋತಿ ಬೆಳಗಿಸುವ ಸಮಯವಿದು. ಮೊಗದಿ ನಗೆ ಮನೆ ಮಾಡಿ ಕಣ್ಣಲ್ಲಿ ನಮಕಾಂತಿ, ಲೋಕದಲ್ಲಿ ಬದುಕೊಂದು ಭಾವ ಸಮ್ಮಿಲನ. ಜ್ಯೋತಿ ಬೆಳಗಿಸಿ ಈ ಕ್ಷಣದ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ ಮಾನ್ಯ ಶ್ರೀ ಹಿರೇಮಗಳೂರು ಕಣ್ಣನ್ನವರಿಗೆ ಧನ್ಯವಾದಗಳು. ನಮ್ಮೊಂದಿಗೆ ಜೊತೆಯಾದ ಶ್ರೀ ಸುರೇಶ್ ಚಂದ್ರ ಹೆಗಡೆ ಕೇಶಿಮನೆ ಉಪಾಧ್ಯಕ್ಷರು, ಧಾರವಾಡ ಹಾಲು ಒಕ್ಕೂಟ. ಅವೋ ವಿಶ್ವಸ್ಯ ಮಾತರಃ. ನಾನು ನಂಬಿದ ಗೋಮಾತೆಗೆ ವಂದಿಸ್ತಾ, ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಶಿರ್ಸಿ ಇವರು ಸಂಯೋಜಿಸಿರುವ ಕಣ್ಣನ್ ಜೊತೆ ಮಾತುಕತೆ ಈ ಕಾರ್ಯಕ್ರಮದಲ್ಲಿ ಭಯದಿಂದ ನಿಮ್ಮೆದುರು ಬಂದು ನಿಂತಿದ್ದೇನೆ. ನಡೆದಾಡುವ ಜ್ಞಾನ ಭಂಡಾರ ಕಣ್ಣನ್ನವರು, 2 ಮಾತಿಲ್ಲ. ಟಿ ವಿಯಲ್ಲಿ ನೋಡ್ತಿದ್ವಿ, ಈ ಹಿರಿಯನ ಜೊತೆ ಕೂಡಿರುವ ಯೋಗ ಬರ್ತದೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಆ ಯೋಗ ಕರುಣಿಸಿದ ಭಗವಂತನಿಗೆ, ನಿಮಗೆ ಮತ್ತು ಸಂಘಟಕರಿಗೆ ಅನಂತ ಧನ್ಯವಾದಗಳು. ಈ ವಿಶ್ವಶಾಂತಿ ಟ್ರಸ್ಟ್ ಬಗ್ಗೆ ಆಡಿದರೆ ಬಹಳ ಮಾತುಗಳಿವೆ. ಈ ಥರದ ಅಪರೂಪದ ಕಾರ್ಯಕ್ರಮಗಳನ್ನು ಸಂಘಟಿಸುವ ಒಂದು ವಿಶೇಷವಾದಂಥ ಸಂಸ್ಥೆ. ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಿರಿಯ ಕಣ್ಣನ್ ಮಾಮ ಅವರೇ, ಸ್ನೇಹಿತ ಉದ್ಯಮಿ ದೀಪಕ್ ದೊಡ್ಡೂರವರೇ, ರಮೇಶಣ್ಣ ಅವರೇ, ಗಾಯತ್ರಿ ಅವರೇ, ವಿಶೇಷವಾಗಿ ರಾಘವೇಂದ್ರ ಅವರೇ, ಪ್ರಶಸ್ತಿಯ ಮೇಲೆ ಪ್ರಶಸ್ತಿಗಳ ಹೊರೆ ಹೊತ್ತು ಓಡಾಡ್ತಾ ಇರುವಂತಹ ತುಳಸಿಯವರೇ, ನನ್ನೆಲ್ಲ ಹಿರಿಯ ಬಂಧುಗಳೇ, ಶ್ರದ್ಧೆ ತಾಯಂದಿರೇ, ನನಗೆಲ್ಲೋ ಒಂದು ಸ್ವಲ್ಪ ಮುಜುಗರ ಆಯಿತು. ಕಣ್ಣನವ್ರ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲಿ ಬರ್ತಾ ಇದ್ದಾರೆ. ನಮ್ಮಲ್ಲಿ ಸಾಮಾನ್ಯ 6 ಗಂಟೆ ಮೇಲೆ ಜನ ಬರೋದು, 6:15 ಬಹುತೇಕ ಇಲ್ಲಿ ತುಂಬಿರ್ತಾರೆ ಅಂತ ಒಂದೇ ಮಾತು ಹೇಳಿದ್ರು, ನಾವು ಜನ ನೋಡಿ ಮಾತಾಡುವ ಜನ ಅಲ್ಲ, ಗುಣ ನೋಡಿ ಮಾತಾಡುವ ಜನ ಅಂತ. ಬಹಳ ಅಂದರೆ ಎಷ್ಟು ಸರಳತೆ ಆ ವ್ಯಕ್ತಿಯಲ್ಲಿ ಅನ್ನೋದನ್ನು ನಾವು ಗುರುತಿಸ್ಬೋದು. ಸರಳರಲ್ಲಿ ಸರಳ. ಹಾಗಾಗಿ ಬಹಳ ಸಂತೋಷ ಇದೆ. ನಿಮ್ಮೆಲ್ಲರ ಎದುರು ಮಾತಾಡುವಷ್ಟು ಬಹುತೇಕ ಯೋಗ್ಯತೆ ನನಗಿಲ್ಲ. ಸ್ನೇಹಿತ ರಾಘವೇಂದ್ರ ಕರೆದರು ಅಂತ, ಗೌರವದಿಂದ ಕರೆದರು, ಪ್ರೀತಿಯಿಂದ ಕರೆದರು ಅಂತ ಬಂದು 2 ಮಾತನ್ನು ಆಡಿದ್ದೇನೆ. ಆಡಿದ ಭಾಷೆಯಲ್ಲಿ ತಪ್ಪಾಗಿದ್ದರೆ ಒಂದು ವಿಶೇಷವನ್ನು ಇಲ್ಲಿ ಯಾರೋ ಹೇಳಿದ್ರು ನನಗೆ ಬರುವಾಗ, ಮದುವೆಯ ಕಾರ್ಯಕ್ರಮವನ್ನು ಕನ್ನಡದಲ್ಲೇ ಹೇಳಿ ಮದುವೆ ಮುಗಿಸಿದವರು ಕಣ್ಣನ್ ಮಾಮ ಅಂತ. ಅಷ್ಟು ವಿಶೇಷವಾಗಿರುವಂಥ ಅವರ ಮಾತುಗಳನ್ನು ನಾವು ಕೇಳಬೇಕು. ಹಾಗಾಗಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತಮ್ಮ ಪ್ರೀತಿಯ ಮಾತುಗಳೊಂದಿಗೆ
ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾದ ಶ್ರೀ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ಮನೆ, ಉಪಾಧ್ಯಕ್ಷರು ಧಾರವಾಡ ಹಾಲು ಒಕ್ಕೂಟ, ಅವರಿಗೆ ಧನ್ಯವಾದಗಳು. ಶ್ರೀ ದೀಪಕ್ ದೊಡ್ಡೂರು, ಅಧ್ಯಕ್ಷರು ರಾಜದೀಪ ಟ್ರಸ್ಟ್, ಈಗ ನಮ್ಮೊಂದಿಗೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಿರಿಯರು, 5 ದಶಕಕ್ಕೂ ಹೆಚ್ಚಿನ ಕಾಲ ಕನ್ನಡದ ಸೇವೆಗೈದಂಥ ಶ್ರೀಯುತ ಹಿರೇಮಗಳೂರು ಕಣ್ಣನವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಆತ್ಮೀಯರಾದಂಥ ಶ್ರೀಯುತ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆಯವರೇ, ವಿಶ್ವಶಾಂತಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾದ ರಮೇಶ್ ಅಣ್ಣ ಅವರೇ, ಕಾರ್ಯದರ್ಶಿಯಾದಂತಹ ಶ್ರೀಮತಿ ಗಾಯತ್ರಿರವರೇ, ಹಿರಿಯ ಪತ್ರಕರ್ತರಾದ ರಾಘವೇಂದ್ರ ಬೆಟ್ಕಪ್ಪ ಅವರೇ, ಬೆಟ್ಕೊಪ್ಪದ ಕುಟುಂಬ ವರ್ಗದವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸಭಿಕರೇ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ಸುರೇಶ್ ಚಂದ್ರ ಹೆಗಡೆ ಅವರು ಹೇಳಿದಾಗೆ ಕಾರ್ಯಕ್ರಮದ ಶೀರ್ಷಿಕೆನೇ ಇದೆ, ಕಣ್ಣನ ಜೊತೆ ಮಾತುಕತೆ. ಹಾಗಾಗಿ ನಮ್ಮ ಹತ್ರ ಯಾವುದೇ ಕತೆ ಅಂತೂ ಇಲ್ಲ, ನಮ್ಮ ಮಾತು ಕೂಡ ಒಂದು ರೀತಿ ಉಪ್ಪು ಉಪ್ಪಿನಕಾಯಿ ಇಲ್ಲದಂತಹ ಪದಾರ್ಥ ಆಗ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಆದರೂ ಕೂಡ ಸಭೆಯ ಔಚಿತ್ಯಕ್ಕೆ ಒಂದೆರಡು ನನ್ನದೇ ಆದಂತಹ ಅನಿಸಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಿಶ್ವಶಾಂತಿ ಟ್ರಸ್ಟ್ ಅವರು ಕಳೆದ 8-9 ವರ್ಷದಿಂದ ಈ ಭಾಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು, ನಮ್ಮ ಜಾನಪದ ಕಲೆ, ಸಂಸ್ಕೃತಿ, ಜಲ, ನೆಲ ಇತ್ಯಾದಿ ಸಾಂಸ್ಕೃತಿಕ ಚಟುವಟಿಕೆಯನ್ನು ಒಳಗೊಂಡು ಅನೇಕ ಅದ್ಭುತವಾದಂತಹ ಮತ್ತು ಈ ಕಾಲಕ್ಕೆ ಅವಶ್ಯಕ ಇರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರ್ತದೆ. ಹಾಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಸ್ಪರ್ಶಿಯಾದಂತಹ ಕಾರ್ಯಕ್ರಮವನ್ನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸುರೇಶ್ ಚಂದ್ರ ಹೆಗಡೆ ಅವರು ಹೇಳಿದಾಗೆ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿದ್ದು ಶಿರ್ಸಿಯಲ್ಲೇ. ಅಲ್ಲಿ ಇಂಗ್ಲೀಷ್ ಮಾತಾಡಬೇಕಿದ್ರೆ ಗ್ರಾಮರ್ ತಬ್ಬಿಡುತ್ತೋಳುವಂಥ ಅಂಜಿಕೆ ಇರ್ತಿತ್ತು. ಇವತ್ತು ಭಾಷಣ ಮಾಡಬೇಕಿದ್ರೆ ಕಣ್ಣನ ಮಾಮ ಅವರು ಇರೋದಕ್ಕೆ ಈ ಕನ್ನಡದ ಗ್ರಾಮರ್ ತಬ್ಬೋದೇನೋ ಹೇಳುವಂಥ ಅಂಜಿಕೆ ನನಗೂ ಕೂಡ ಇದೆ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಾವೆಲ್ಲರೂ ಕೂಡ ಕಣ್ಣನವ್ರನ್ನ ಹರಟೆ ಇರ್ಬೋದು, ಇನ್ನುಳಿದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ದೂರದಿಂದ ನೋಡಿದ್ದೇವೆ. ಇವತ್ತು ಹತ್ತಿರದಿಂದ ನೋಡುವಂತಹ ಅನುಭವ ಒಂದು ರೀತಿ ರೋಮಾಂಚನ ಆಗಿದೆ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಭಾಗ್ಯ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಣ್ಣನವರು ಈಗಾಗಲೇ ನಾನು ಹೇಳಿದಾಗೆ 5 ದಶಕಕ್ಕೂ ಹೆಚ್ಚು ಕಾಲ ಕನ್ನಡದ ಸೇವೆಯನ್ನು ಗೈದು ಅವರ ಧಾರ್ಮಿಕ ನಿಷ್ಠೆ ಇರ್ಬೋದು, ಜೊತೆಯಲ್ಲಿ ಅವರು ಏನು ಕನ್ನಡದಲ್ಲಿ ಪೂಜೆ ಮಾಡ್ತಕ್ಕಂತಹ ಏನು ಒಂದು ಸಂಸ್ಕೃತಿಯನ್ನು ಹುಟ್ಟಾಕಿದ್ದಾರೆ, ಅದು ಕೇವಲ ನಮ್ಮ ರಾಜ್ಯ ರಾಷ್ಟ್ರ ಅಲ್ಲದೆ ಇವತ್ತು ವಿದೇಶಗಳಲ್ಲೂ ಕೂಡ ಪ್ರಚಲಿತವಾಗಿರ್ತಕ್ಕಂಥದ್ದು. ಮತ್ತು ಅನೇಕ ದೇಶಗಳಲ್ಲಿ, ಇಸ್ರೇಲ್ ಇರ್ಬೋದು ಹಾಗೂ ಅನೇಕ ದೇಶಗಳಲ್ಲಿ ಅವರು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂದರೆ ನಿಜವಾಗಲೂ ನಮಗೆ ಅದು ಒಂದು ರೀತಿಯ ಹೆಮ್ಮೆಯ ವಿಚಾರ. ವಿಶ್ವಶಾಂತಿ ಟ್ರಸ್ಟ್ ಅವರು ಈ ಒಂದು ಕಾರ್ಯಕ್ರಮ ಈ ಕಾಲಘಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ. ಕಾರಣ ಇವತ್ತು ಕನ್ನಡದ ಕಲಿಕೆಯೂ ಕೂಡ ಆಗ್ತಾ ಇರುವಂಥದ್ದು, ಜೊತೆಯಲ್ಲಿ ಕನ್ನಡದ ಭಾಷೆಯೂ ಕೂಡ ಇವತ್ತು ನನ್ನನ್ನು ಸೇರಿ ಒಂದು ರೀತಿ ಅದು ಇಂಗ್ಲೀಷು ಕನ್ನಡ ಮಿಕ್ಸು, ಈ ಕಾರ್ಪೊರೇಟ್ ಸಂಸ್ಕೃತಿ ಮತ್ತು ಈ ಒಂದು ಸಮಾಜದಲ್ಲಿ ಇವತ್ತು ಕಂಗ್ಲೀಷ್ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಶ್ರೀಯುತ ಕಣ್ಣನವರು ನೀಡ್ತಾ ಬಂದಿದ್ದಾರೆ. ನಮ್ಮ ಭಾಗದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂದರೆ ಇವತ್ತು ವಿಶ್ವಶಾಂತಿ ಸೇವಾ ಟ್ರಸ್ಟ್ ಅವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಮ್ಮಲ್ಲಿ ಕನ್ನಡದ ಬಗ್ಗೆ ಅಭಿರುಚಿಯನ್ನು ಮುಂದಿನ ಯುವ ಪೀಳಿಗೆಗಳಿಗೆ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರು ರೂಪಿಸಿರ್ತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ವಿಶ್ವಶಾಂತಿ ಸೇವಾ ಟ್ರಸ್ಟ್ಗೆ ಅಭಿನಂದನೆ ಸಲ್ಲಿಸ್ತಾ. ಯಾಕಂದರೆ ನಾನು ಮತ್ತು ಸುರೇಶ್ ಚಂದ್ರ ಹೆಗಡೆ ಅವರು ಕಾಯಂ ಆಮಂತ್ರಿತರು ಇದ್ದ ಹಾಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಅವರ ಮನೆ ಮನುಷ್ಯರ ರೀತಿಯಲ್ಲಿ ನಾವಿದ್ದೇವೆ. ಇನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಶ್ರೀಯುತ ಕಣ್ಣನ್ ಅವರಿಗೆ ನಾನು ಹೆಚ್ಚಿನ ಅವಕಾಶ ನಾವೆಲ್ಲರೂ ಕೊಡಬೇಕಾಗಿದೆ. ಅವ್ರು ಹಾಕಿಕೊಟ್ಟ ದಾರಿಯನ್ನು ನಾವೆಲ್ಲರೂ ಕೂಡ ಯುವ ಪೀಳಿಗೆ ನಾವೆಲ್ಲರೂ ಕೂಡ ಆ ದಾರಿಯಲ್ಲಿ ಸಾಗೋಣ, ಕನ್ನಡವನ್ನು ಪ್ರೀತಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಜನಪ್ರಿಯ ಸಮಾಜ ಸೇವಕರು
ಶ್ರೀ ದೀಪಕ್ ದೊಡ್ಡೂರ್ ಅಧ್ಯಕ್ಷರು ರಾಜದೀಪ ಟ್ರಸ್ಟ್ ಅವರಿಗೆ ಈ ಸಭೆಯ ನಮ್ಮೊಂದಿಗೆ ಜೊತೆಯಾದ ಪ್ರೀತಿಪೂರ್ವಕ ಮಾತುಗಳಿಗೆ ಪ್ರೀತಿಯ ಧನ್ಯವಾದಗಳು. ಕಣ್ಣನ್ ಸರ್ ಅವರು ಬಾಲ್ಯದಲ್ಲಿಯೇ ಬರೆದ ಒಂದು ಚುಟುಕು ಅವರ ಸಂದರ್ಶನದಲ್ಲಿ ಅವರೇ ಹೇಳಿದರು, ಕನ್ನಡದಲ್ಲಿ ಹೆಂಡತಿಯನ್ನು ಲೇ ಎಂದು ಕರೆಯುತ್ತಾರೆ, ತಮಿಳಿನಲ್ಲಿ ಹೆಂಡತಿಯನ್ನು ಡಿ ಎಂದು ಕರೆಯುತ್ತಾರೆ, ಅಮೆರಿಕದಲ್ಲಿ ಎರಡೂ ಸೇರಿಸಿ ಲೇಡಿ ಎಂದು ಕರೆಯುತ್ತಾರೆ ಅಂತ. ಬಹುಶಃ ಚಿಕ್ಕಂದಿನಲ್ಲೇ ಈ ಕನ್ನಡದ ಭಾಷೆಯ ಜೊತೆಗೆ ಆಟ ಆಡುವ ಅವರ ಮಾತುಗಳೆಲ್ಲವೂ ಜೀವಕ್ಕೆ ಮಸಾಜ್, ಜೀವನಕ್ಕೆ ಮೆಸೇಜ್. ಹಾಗಾಗಿ ಇಂದು ನಮ್ಮೊಂದಿಗೆ ತಮ್ಮ ಪ್ರೀತಿಯ ಪದಗಳ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಮಾನ್ಯ ಕಣ್ಣನ್ನವರ ಅಚ್ಚುಮೆಚ್ಚಿನ ಮಾತುಗಳ ಸಮಯ ಇದು. ನಮ್ಮ ಬದುಕಿಗೆ ಅದು ನೆಚ್ಚಾಗಿ ನಮ್ಮನ್ನು ಸಚ್ಚಾರಿತ್ರದ ದಾರಿಯೆಡೆಗೆ ಕೊಂಡೊಯ್ಯುವಲ್ಲಿ ಎರಡು ಮಾತಿಲ್ಲ. ಅವರ ಬಿಚ್ಚು ಮನಸ್ಸಿನ ಬೆಚ್ಚನೆಯ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ. ಧನ್ಯವಾದಗಳು ಸರ್. ಈಗ ನಿಮ್ಮ ಸಮಯ. ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮಾನವನೆದೆಯಲ್ಲಿ ಆರದೆ ಉಳಿಯಲಿ ಗಾಯತ್ರಿ ಹಚ್ಚಿದ ದೀಪ, ರೇಗುವದನಿಗೂ ರಾಗವು ಮೂಡಲಿ ಮಧುರ ಲಾಪ. ಜೀವನೋತ್ಸಾಹಕ್ಕೆ ಆ ದೀಪವೇ ನಮ್ಮನ್ನು ಮಾತಾಡಿಸುತ್ತೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ನಮ್ಮ ಜೀವನೋತ್ಸಾಹ ನಮ್ಮ ಜೀವ ಇರುವವರೆಗೂ ಉತ್ಸಾಹತೆಯಲ್ಲಿದ್ದರೆ ಆಗ ನಾವು ಎದ್ದು ಕುಳಿತ ಶಿವ. ಯಾವತ್ತು ಉತ್ಸಾಹ ಕಳೆದುಕೊಳ್ಳುತ್ತೇವೋ ಅವತ್ತು ಧರೆಯ ಮೇಲೆ ಉರುಳಿದಂತಹ ಶವ. ಮಲಗಿದರೆ ಶವ, ಎದ್ದರೆ ಶಿವ. ಇರುವವರೆಗೆ ಜೀವನದ ಉತ್ಸಾಹಕ್ಕೆ ನಮಗೆ ಸಂಕೇತವೇ ಒಂದು ದೀಪ. ಅಂತ ದೀಪದ ಸಂದರ್ಭದಲ್ಲಿ ನನಗೆ ಮುದ್ದುರಾಮನ ಪದ್ಯ ಒಂದು ನೆನಪಾಗುತ್ತೆ. ನಮ್ಮ ಸುರೇಶ್ ಅವರು ಹೇಳಿದ ಹಾಗೆ ಜನ ಅಂದರು, ನಾ ಬಂದಿರೋ ಉದ್ದೇಶ ಇಷ್ಟೇ, ಮರೆತ ಕವಿತೆಯ ಸಾಲು ಮರಳಿ ನೆನಪಾದಂತೆ ಒಲಿದವರ ಮುದಮಿಲನ ಸುಖ ತರುವುದೆಮಗೆ. ತರದ ಸಂತಸ ಮಳೆಯ ಶ್ರಾವಣದ 4 ಹನಿ ಒಲಿದ ದನಿ ಸಂಗೀತ ಮುದ್ದುರಾಮನ್. ನಮ್ಮ ರಾಘಣ್ಣನ ಪ್ರೀತಿ ನನ್ನನ್ನು ಮುಖಾಮುಖಿಯಾಗಿಸಿದೆ. ನೀವು ಹಸನ್ಮುಖಿಯಾಗಿದ್ದೀರಿ. ಜೀವನೋತ್ಸಾಹದ ಮೂಲಕ ಸದಾ ಸುಖಿಯಾಗುವುದೇ ನಮ್ಮ ಜೀವನದ ಬಹುದೊಡ್ಡ ಸಂದೇಶ. ಅದರೊಳಗೆ ಹೂವನ್ನು ಕೊಟ್ಟು ಸ್ವಾಗತಿಸಿದಿರಿ. ಖಯಾಮ್ ಈ ಹೂವಿಗೊಂದು ಮಾತು ಹೇಳಿದ. ಅದನ್ನು DVG ಅವರು ಕನ್ನಡದಲ್ಲಿ ಅನುವಾದ ಮಾಡಿದರು. ನೋಡ ಗುಲಾಬಿ ತಾ ನರಳಿ ಜಗಕ್ಕೆ ಸಾರುವುದಿಂತೆ, ನೋಡ ಗುಲಾಬಿ ತಾ ನರಳಿ ಜಗಕ್ಕೆ ಸಾರುವುದಿಂತೆ, ನಗುನಗುತ್ತ ಬಂದೆ ಮಗಮಗಿಪ ನಿಧಿಗೆ ನೆಲ್ಲವನ್ ನಾನು ಎರಚುತ್ತೇಹನು, ನನ್ನ ಬಾಳ್ ಅರಗಳಿಗೆ ನನ್ನಂತೆ ನೀನು ಬಾಳ್ ತೆರಳ್ ಎನ್ನುತ್ತದೆ ನಮ್ಮ ಜೀವನೋತ್ಸಾಹ. ಒಂದು ಹೂವು ನಮ್ಮ ಜೀವನಕ್ಕೆ ಪಾಠ ಮಾಡುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಹೃದಯ ಸಂವಾದಗಳು ಯಾವತ್ತೂ ಕೂಡ ನಮ್ಮ ದೀಪಕ್ ಅವ್ರಿಗೆ ಹೇಳ್ತೀನಿ, ಯಾವ ವ್ಯಾಕರಣವನ್ನು ಕೇಳಲ್ಲ. ಅದು ಕೇಳ್ತಕ್ಕಂಥದ್ದು ಹೃದಯ ಮಿಲನವಾಗಿ ಮೊದಲಬಹುದು ಧಾತ್ರಿ ಅಷ್ಟೇ. ಹೃದಯ ಸಂವಾದಿಗಳು. ಅದಕ್ಕೆ ಒಂದು ತಮಾಷೆಯಲ್ಲಿ ನಮ್ಮ ದೀಪಕ್ ಹೇಳಿದ್ದಕ್ಕೆ ಹೇಳ್ತಿದ್ದೀನಿ. ವ್ಯಾಕರಣ ಅನ್ನುವಾಗ ಕನ್ನಡದಲ್ಲಿ ವ್ಯಾಕರಣ ಕೊಂಚ ಕಷ್ಟ. ಯಾಕೆ ಅಂತ ಹೇಳಿದರೆ, ಏನಮ್ಮ ನಿನ್ನ ಗಂಡ ಸೌಖ್ಯನಾ ಅಂದೆ. ಏನ್ರಿ ದೇವಸ್ಥಾನದ ಪೂಜೆ ಮಾಡ್ತೀರಿ, ಧಾರ್ಮಿಕ ಕ್ಷೇತ್ರದಲ್ಲಿದ್ದೀರಿ, ಭಟ್ರಾಗಿ ನೀವು ಏಕವಚನದಲ್ಲಿ ಕೇಳ್ತೀರಲ್ರಿ, ಏನಮ್ಮ ನಿಮ್ಮ ಗಂಡಂದ್ರೆಲ್ಲ ಸೌಖ್ಯನಾ? ವ್ಯಾಕರಣ ಅಂತಕ್ಕಂತಹ ಒಂದು ಶಿಸ್ತಿನ ಸಂಪ್ರದಾಯಕ್ಕೆ ನಾವು ಕುಳಿತುಕೊಳ್ಳೋದಕ್ಕಿಂತ ಜ್ಞಾನಪದ ಅನ್ನಿಸ್ಕೊಂಡಿರುವ ಜಾನಪದದಲ್ಲಿ ವಿಜ್ಞಾನ ಪದವನ್ನು ಸೇರಿಸಿ ನಮ್ಮ ಹಳ್ಳಿಯ ಜನ ಕೊಟ್ಟಂತಹ ಅವರನ್ನು ನೀವು ಅನಕ್ಷರಸ್ಥರು ಅಂತ ಕರೀಬಹುದೇ ಹೊರತು ಅವನ ಅಜ್ಞಾನಿಗಳು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. 7 ತಲೆ ಎದ್ದೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆದೋಳ ಭೂಮಿ ತಾಯಿ ಎದ್ದೊಂದ
ನೆನೆದೇ ನಾನು. ಈ ಜಾನಪದದಲ್ಲೇ ನಮ್ಮ ಜೀವನೋತ್ಸಾಹ ಇದೆ. ಅದನ್ನು ನೀವು ಯೋಚನೆ ಮಾಡಿ. ಎಳ್ಳು ಜೀರಿಗೆ ಅಂತಿದೆ. ನಾನು ಕವಿಯತ್ರಿ ಗಾಯತ್ರಿನ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ ಶಬ್ದ ಪ್ರಯೋಗ ಜಾನಪದದಲ್ಲಿ ಯಾಕೆ ಬಂದಿರಬಹುದು? ಏಳುತ್ತಲೇ ಎದ್ದೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆದೋಳ, ಎಳ್ಳು ಜೀರಿಗೆ ಬೆಳೆದೋಳ ಭೂಮಿ ತಾಯಿ ಎದ್ದೊಂದ ಗಳಿಗೆ ನೆನೆದೆ ನಾನು. ಎಳ್ಳು ಮತ್ತು ಜೀರಿಗೆಗೆ ಸಾಮ್ಯನೇ ಇಲ್ಲ, ವರಸೆನೇ ಇಲ್ಲ. ಎಳ್ಳೇ ಬೇರೆ, ಜೀರಿಗೆನೇ ಬೇರೆ. ಆದರೆ ಪದಪ್ರಯೋಗ ಯಾಕೆ ಮಾಡಿದ್ರು ಅವರು ಅಂತ ಹೇಳಿದರೆ, ಇಡೀ ನಮ್ಮ ಬದುಕಿನ ಜೀವನೋತ್ಸಾಹ ಅಲ್ಲೇ ಇಟ್ಟಿದ್ದಾಳೆ. ಗಂಡ ಹೆಂಡತಿ ಇಬ್ಬರು ಗದ್ದೆ ಹೊಲ ತೋಟ ಯಾವುದಕ್ಕೆ ಹೋಗಬೇಕಾದರೂ ದಂಪತಿಗಳು ಒಟ್ಟಿಗೆ ಹೋಗ್ತಾರೆ. ಮನೆಯೊಳಗೆ ಅಡುಗೆ ಮಾಡಬೇಕು ಅಂತ ಹೇಳಿದರೆ ಒಟ್ಟಿಗೆ ಕೂತ್ಕೊಂಡು ಅಡುಗೆ ಮಾಡ್ತಾರೆ. ಊಟ ಮಾಡುವಾಗಲೂ ಒಟ್ಟಿಗೆ ಊಟ ಮಾಡ್ತಾರೆ. ಜನದ ಕೊಟ್ಟಿಗೆಲಿರಲಿ ದನದ ಕೊಟ್ಟಿಗೆಲಿರಲಿ ಒಟ್ಟಿಗೆ ಇರ್ತಾರೆ ಗಂಡ ಹೆಂಡತಿ. ನಿಜವಾಗಿಯೂ ಜೀವನವನ್ನು ಪ್ರೀತಿಸ್ತಕ್ಕಂತಹ ಪ್ರೇಮಿಗಳು ದಂಪತಿಗಳು ಅಂತ ಹೇಳಿದರೆ ರೈತಾಪಿ ಜನ. ಆ ಗಂಡ ಹೆಂಡತಿ ಇಬ್ಬರು ಹೊಲ ಗದ್ದೆ ಎಲ್ಲ ಮುಗಿಸ್ಕೊಂಡು ಬಂದ ನಂತರದಲ್ಲಿ ಆ ಚಿತ್ರಣ ನೀವು ನೆನಪಿಸ್ಕೊಳ್ಳಿ. ಒಂದು ಹರಕು ಚಾಪೆ, ಒಂದಿಷ್ಟು ಹರಕು ಬಟ್ಟೆಗಳ ತುರುಕಿದಂಥ ತಲೆ ದಿಂಬು, ಅದನ್ನು ಹಾಸಿ ನಗನಗುತ್ತಾ ನನಂಜಿ ಕೊಟ್ಟುಬಿಟ್ಟರೆ ಉಪಗಂಜಿ ಆಗೋಯ್ತು ರತನ್ ಪ್ರಪಂಚ ಅಂತ ಹೇಳಿದ ನಮ್ಮ ರಾಜರತ್ನಂ ಅವರ ಮಾತನ್ನು ಕೇಳಿದಂತೆ ಅವರು ಮಲಗುವಾಗ ಆಕೆ ಹೇಳ್ತಾಳೆ, ಬಿದ್ಗ ಅಂತ. ಇಲ್ಲೇ ಬಿದ್ಗ ಅಂದರೆ ಮಲ್ಕೋ, ಇಲ್ಲೇ ಮಲ್ಕೋ, ಬಿದ್ಗ ಅಂದರೆ ಆಯಿತು ನೀನು ಬಿದ್ಗ ಅಂದರು. ಬಿದ್ಗ. ಇಬ್ಬರು ನಿದ್ದೆ ಮಾಡಿ ಬೆಳಗ್ಗೆ ಏಳುವಾಗ ಆಕೆ ಅವನ್ನ ಬೇಗ ಎಬ್ಬರಿಸ್ತಾಳೆ. ಏಳು ಮ್ಯಾಕೆ ಮತ್ತು ಗದ್ಗೋಬೇಕು, ಬೇಸಾಯ ಉಡಬೇಕು, ಕಾಳು ಬಿತ್ತಬೇಕು, ನೀರು ಕಟ್ಟಬೇಕು, ದನಕರುಗಳಿಗೆ ಹುಲ್ ತರಬೇಕು. ಏಳು ಮ್ಯಾಕೆ ಎಷ್ಟು ತನಕ ನಿದ್ದೆ ಮಾಡ್ತೀಯ ನೀನು ಅಂತಂದಾಗ ಒಂಚಣೀರು. ಏನು ಒಂಚಣೀರು? ನನ್ನನ್ನು ನಿನ್ನನ್ನು ಕಟ್ಟೋದೆಲ್ಲ ಅಂತ ಕಟ್ಟಿ ತಾಳಿ ಕಟ್ಟಿ ಒಟ್ಟಿಗೆ ಬದುಕಳಿ ಅನ್ನೋದಕ್ಕೆ ಅವತ್ತು ಜೀರಿಗೆ ಬೆಲ್ಲ ನಮ್ಮ ಮೇಲೆ ಉಯ್ದಾರೆ. ಈಗ ಯಾರು ಯಾವಾಗ ಹೋಗ್ತೀವೋ ಏನು ಕತ್ತೀವೋ ಆಮೇಲೆ ಎಳ್ಳು ಬಿಡೋಕ್ಕೆ ಅಂತ ಬರ್ತಾರೆ. ನನ್ನ ಬದುಕಿರೋದು ಕುಂತ್ಕೊಂಡಿರೋದಕ್ಕೆ ಜೀರಿಗೆ ಉಯ್ದಾರೆ. ಹಾಗೆ ಮನ್ಕಂಡೇ ಇದ್ದರೆ ಎಳ್ಳು ನೀರು ಬಿಡ್ತಾರೆ. ಏಳು ಮೇಕೆ ಎನ್ನುವ ಇಡೀ ಜೀವನದ ಸಂದೇಶ ಆಕೆಯಲ್ಲಿ ಕೊಟ್ಟಿದ್ದಾಳೆ. ಆ ಜಾನಪದದ ಮಾತನ್ನು ನೆನಪಿಸ್ಕೊಳ್ಳುವಾಗ ನಾನು ನಮ್ಮ ಸುರೇಶ್ ಮಾಮ ಅವರ ಹಾಲಿನ ಒಕ್ಕೂಟ ಅದನ್ನು ನಾನು ನೆನಪು ಮಾಡಿಕೊಂಡೆ. ಯಾಕೆ ಅಂತ ಹೇಳಿದರೆ, ಜೀವನೋತ್ಸಾಹ ಅನ್ನುವುದನ್ನು ಯಾರಿಂದ ಬೇಕಾದರೂ ಕಲಿಬಹುದು, ಆದರೆ ಆ ಜೀವನೋತ್ಸಾಹದಲ್ಲಿ ಪಟಿಂಗತನ ಇರಬಾರದು ಅನ್ನುವುದಕ್ಕೆ ಒಂದು ಹಾಸ್ಯ ಪ್ರಸಂಗ ನಮ್ಮ ಸುರೇಶ್ ಅವರ ಮುಂದೆ ಹಾಲಿನ ಆ ಒಂದು ವೈವಿಧ್ಯತೆಯ ಕರಾವಿನ ಸಂದರ್ಭವನ್ನು ನಾನಿಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ಏನಂದರೆ, ಗೌರವ ರಾಮಸ್ವಾಮಿಯಂಗರ ಹೆಸರು ನಿಮಗೆಲ್ಲ ಗೊತ್ತಿದೆ. ಅವರು ಮನೆಯೊಳಗೆ ರಾಸು ಕಟ್ಟಿರುವ ಸಂದರ್ಭದಲ್ಲಿ ಹಾಲು ಆದಷ್ಟು ಹಾಲು ಕರೆಯೋದು ಇತ್ತೀಚೆಗೆ ವ್ಯಾವಹಾರಿಕ ದೃಷ್ಟಿಯಿಂದ ನಮ್ಮ ಗಂಡಸರುಗಳು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿ ಅದಕ್ಕೆ ಸಾಲದಕ್ಕೆ ತಾಂತ್ರಿಕ ಸಾಧನೆಗಳನ್ನೆಲ್ಲ ಅದಕ್ಕೆ ಸಿಕ್ಕಿಸಿ ಹಿಂಡೋದು ಅನ್ನೋದಕ್ಕಿಂತ ಜೀವ ಹಿಂಡೋದು ಅನ್ನುವ ರೀತಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದಿರಲಿ. ಸಾಧಾರಣವಾಗಿ ಮನೆಗಳಲ್ಲಿ ರಾಸು ಕಟ್ಟಿದ ಮೇಲೆ ಹಾಲು ಕರೆಯೋದು ಮಹಿಳೆಯರು. ಅವ್ರ ಮನೆಯಲ್ಲಿ ಅವ್ರ ಮನೆಯವರು ಹಾಲು ಕರೀತಿರ್ತಾರೆ. ಹಸು ಹತ್ರ ಕೂತ್ಕೊಂಡು ಆ ಹಾಲು ಕರೆಯುವ ಚಿತ್ರಣ ಗೌರವ ರಾಮಸ್ವಾಮಿಯವರು ನೋಡ್ತಾ ಇರ್ತಾರೆ. ನೋಡ್ತಾ ಇದ್ದ ಸಂದರ್ಭದಲ್ಲಿ ಇವ್ರಿಗೂ ಒಂದು ಜೀವನೋತ್ಸಾಹ ಬರುತ್ತೆ. ಇವಳೊಬ್ಬಳೇನ ಹಾಲು ಕರೆಯೋದು, ನಾನು ಒಂದಿನ ಹಾಲು ಕರಿತೀನಿ. ಆವಾಗ ಅವರು ಹೆಂಡತಿ ಹೇಳ್ತಾರೆ, ನಿಮಗೆ ಆ ಕಡೆಯ ತಮಿಳ್ ಭಾಷೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅತ್ತಿಯ ಪಾಲು ಕರ್ಕರ್ದೆ ಯಂಕು ವರ್ಣ ಅಂದರೆ ನೀನೊಬ್ಬಳೇನ ಹಾಲು ಕರೆಯೋದು, ನನಗೂ ಬರುತ್ತೆ ಅಂದರೆ ಅವ್ರು ಹೆಂಡತಿ ಹೇಳ್ತಾರೆ, ಉಂಕೋದು ವರ್ಣ, ಅದು ಹೊರವರ್ಮೆ ಸ್ವರ ಉಡ್ರದಿಲ್ಲ, ನಿನಗೇನು ಬರುತ್ತೆ, ಅದು ಸುಮ್ಮನೆ ಸ್ವರ ಬಿಡೋದಿಲ್ಲ. ಅದು ಯಾರು ಕರ್ಕರ ಅವಳಕ್ಕೆ ಮಾತ್ರವೇ ಉಡ್ರದೇನು, ಅದು ಯಾರು ಕರೀತಾರೋ ಅವ್ರಿಗೆ ಮಾತ್ರ ಅದು ಸ್ವರ ಬಿಡುತ್ತೆ. ಇದು ಮಾತುಕತೆಗಳು ನಡೆದಿರುತ್ತೆ. ಒಂದು ಸ್ವಲ್ಪ ದಿನ ಆಯಿತು. ಒಂದು ದಿನ ಅವ್ರ ಮನೆಯವರು ಊರಿಗೆ ಹೋಗಬೇಕಾಗತ್ತೆ, ತವರೂರಿಗೆ ಹೋಗಬೇಕಾಗತ್ತೆ. ಅವತ್ತು ಗೌರವ ರಾಮಸ್ವಾಮಿಯಂಗರಿಗೆ ಏನೆಲ್ಲ ಉತ್ಸಾಹ ಅಂದರೆ, ಪೋಣೆ ಅಂದರೆ ಹೋಗೆ ನಾನೇ ಪಾಲು ಕರಿತೀನಿ, ಇವತ್ತು ನಾನೇ ಹಾಲು ಕರಿತೀನಿ,
ಹೋಗು, ಏನು ಯೋಚನೆ ಮಾಡಬೇಡ ಅಂತಾರೆ. ಆದರೂ ನಮ್ಮ ಹೆಣ್ಣಿದೆಯಲ್ಲ, ಅದಕ್ಕೆ ಆ ಗಂಡಿನ ಮೇಲೆ ಎಷ್ಟು ಜವಾಬ್ದಾರಿ ಇದೆ ನೋಡಿ. ಹುಷಾರೇ, ಪೊಲ್ಗಿಲ್ ಉದುರು ಪೈಡ್ರನ್ನ, ಹುಷಾರು, ಪಲ್ಗಿಲ್ ಉದುರೋಗುತ್ತೆ ಅಂತಂತಾಳವರು. ಓ ನೀವು ಒತ್ತಿಯೇ ಕರ್ಕರ್ದೆ ಹೆಂಕೂ ವರ್ಣ, ನೀವು ಒಬ್ಬಳೇನ ಕರೆಯೋದು, ನಾನು ಕರಿತೀನಿ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ, ಇವ್ರು ಹೇಳಿರ್ತಾಳಲ್ಲ, ಅದು ನೋಡ್ಕೊಳ್ಳುತ್ತೆ ಯಾರು ಕರಿಯೋಕ್ಕೆ ಬರ್ತಾರೆ ಅಂತ. ಅದಕ್ಕೆ ಹಸು ನೋಡಿ ಹಿಂಗೆ ನೋಡ್ತಾ ಇರುತ್ತೆ, ಯಾರು ಹಾಲು ಕರಿತಿದ್ದಾರೆ ಅನ್ನೋದಕ್ಕೆ. ಅದಕ್ಕೆ ಇವರೇನು ಮಾಡ್ತಾರೆ, ಹೆಂಕೋದು ಬುದ್ಧಿ ಇದೆಯಾ, ನನಗೇನು ಬುದ್ಧಿ ಇಲ್ವಾ ಅಂದ್ಬಿಟ್ಟು ಹೆಂಡ್ತಿನ ಕಳಿಸ್ಕೊಟ್ಟ ಮೇಲೆ ಇವರು ಒಳಗಡೆ ಹೋಗಿ ಅವ್ರ ಹೆಂಡತಿ ಉಟ್ಕೊಳ್ತಾ ಇದ್ದ ರೀತಿಯಲ್ಲೇ ಸೀರೆ ಉಟ್ಕೊಂಡು, ತಲೆ ಮೇಲೆ ಸೆರಗು ಹೊತ್ಕೊಂಡು, ಸೊಂಟಕ್ಕೆ ಅದನ್ನು ಸಿಕ್ಕಿಸಿ, ಚೊಂಬು ತಗೊಂಡು ಆ ಚೊಂಬಲ್ಲಿ ನೀರು ತುಂಬಿಸ್ಕೊಂಡು, ಎಷ್ಟು ತರಬೇತಿ ತೊಗೊಂಡಿರ್ತಾರೆ ನೋಡಿ, ಹೆಂಡತಿ ಹಾಲು ಕರಿಯೋದನ್ನೇ ನೋಡಿರ್ತಾರೆ. ಅದು ನೀರಲ್ಲಿ ಅದನ್ನು ಹೇಗೆ ತುಂಬಿಸ್ತಾರೆ ಅಂತ ನೋಡಿ ಆ ಚೊಂಬು ತಗೊಂಡು ಆ ಸೆರಗನೆಲ್ಲ ಮಂಡಿಗೆ ಒಳಕ್ಕೆ ಸಿಕ್ಕಿಸಿ, ಮಂಡಿ ಊರ್ಕೊಂಡು ಕೂತ್ಕೊಂಡು ತಿರುಗಿ ಹೀಗಂದು ಅವರು ರಾಮ ರಾಮ, ಕೃಷ್ಣ ಕೃಷ್ಣ, ಗೋವಿಂದ, ಒಳ್ಳೆಯ ಸ್ವರ ಬಿಡಪ್ಪ, ಚೊಂಬು ತುಂಬಲಿ ಅಂತ ಅವ್ರ ಹೆಂಡತಿ ಹೇಳ್ತಾ ಇದ್ದಿದ್ದ ರೀತಿಯಲ್ಲೇ ಇವರು ಅಣುಕು ಧ್ವನಿಯಲ್ಲಿ ಅದನ್ನು ಹೇಳಿ, ನೀರು ತಗೊಂಡು ಅದರ ಕೆಚ್ಚಲಿಗೆಲ್ಲ ನೀರು ಹಾಕಿ ತೊಳೆದಂಗೆ ಮಾಡಿ ಹಿಂಗೆ ಅಂದ್ಕೊಂಡು ಹಿಂಗೆ ಸ್ವರ ಹಿಡಿತಾರೆ. ಅವರು ಮನೆಯವರು ಹೇಳಿರ್ತಾರೆ, ಭದ್ರಮ ಹೇಳ್ತಿಡ್ವಾಂಡ, ಭದ್ರವಾಗಿ ಅದನ್ನು ಹಿಡಿದು ಹೇಳ್ಬಿಡ್ಬೇಡ, ಒದ್ಬಿಡುತ್ತೆ, ಅದರಿಂದ ನಿಧಾನಕ್ಕೆ ನೀನು ಹಾಲು ಕರಿಬೇಕು ಅಂತ ಮೆತ್ತಗೆ ಹಾಲು ಕರೀತಾರೆ. ಈ ಸೀರೆ ಎಲ್ಲ ಉಟ್ಕೊಂಡು ಅದೇ ಥರ ಧ್ವನಿಯಲ್ಲಿ ಇವ್ರು ಮಾತಾಡ್ತಾ ಪಕ್ಕದವನಿಗೆ ಹೇಳ್ತಾ ಇದ್ರಲ್ಲ, ಹಂಗೆ ನಿಂತ್ಕೋ ನೀನೇ ಅಂತ ಅವ್ನು ನಿಂತಿರೋವನಿಗೆ ಹಂಗೆ ಹೇಳಿದಿರಲ್ಲ, ಅದು ಹಸು ಏನು ಮಾಡುತ್ತೆ, ಕರುನು ಒಂದು ಸ್ವರ ಬಿಡೋ ಹಾಗೆ ಒಂದು ಮೊಲೆನ ಅದಕ್ಕೆ ಕೊಟ್ಟು ಹಾಲು ಕರಿತಾ ಇರ್ಬೇಕಾದ್ರೆ ಹಾಲು ಚೊಂಬು ತುಂಬ ತುಂಬಿಕೊಳ್ಳುತ್ತೆ. ಜೀವನೋತ್ಸಾಹ ಅಲ್ಲಿವರೆಗೂ ಇತ್ತು. ಮುಂದಕ್ಕೆ ನನಗೇ ಗೊತ್ತಿದೆ ಅಂತ ಅತಿರೇಕ ಆದರೆ ಏನಾಗುತ್ತೆ ನೋಡಿ, ಆ ಚೊಂಬಲ್ಲಿ ಹಾಲು ತುಂಬಿ ಆ ನೊರೆ ಉಕ್ಕಿ ಇನ್ನೇನು ಆ ನೊರೆ ಕೆಳಕ್ಕೆ ಚೆಲ್ಲಬೇಕು ಅನ್ನೋ ಸಂದರ್ಭಕ್ಕೆ ಇವರೇನು ಮಾಡಿಬಿಡ್ತಾರೆ ಅಂದರೆ, ಲೋ ತಿಮ್ಮ, ಈ ದಡ್ಡಗುಂಡೆ ಹಸುಗೆ ನನ್ನ ಹೆಂಡ್ತಿನೇ ಹಾಲು ಕರಿತಾ ಇದ್ದಾಳೆ ಅಂದ್ಕೊಂಡ್ಬಿಟ್ಟಿದೆ ಕಣೋ ಅಂತಾರೆ. ಒದ್ದು ಬಿಡುತ್ತೆ, ಇಡೀ ಚೊಂಬಲ್ಲಿದ್ದ ಹಾಲು ಲವಕ್ಕಂತ ಚಲೋಗ್ಬಿಡುತ್ತೆ. ಬಾಯಿ ಮುಚ್ಕೊಂಡಿದ್ದಿದ್ದರೆ ಬಾಯಿಗೆ ಹಾಲು ಸಿಗ್ತಿತ್ತು. ಆದರೆ ಅವರು ಪಟಿಂಗ್ತನದಲ್ಲಿ ಜೀವನೋತ್ಸಾಹ ಅಲ್ಲಿವರೆಗೆ ಬಂದವರು ನಾನೇನು ಗೆದ್ದೆ ಅಂತ ಹೇಳಿ ಅಲ್ಲಿ ಯಾವಾಗ ಶಬ್ದ ಮಾಡ್ತಾರೋ ಅದು ಒದ್ದು ಬಿಡುತ್ತೆ, ಹಾಲೆಲ್ಲ ಚೆಲ್ಲೋಗುತ್ತೆ, ಹೊಲ್ಲೆಲ್ಲ ಉದುರೋಗುತ್ತೆ. ಮನೆಗೆ ಬಂದಾಗ ಕೇಳಿದರೆ ಇದೋ ದಿಪ್ಪಿ ಆಯ್ತಿಕ್ರ ಅಂದರೆ, ಇಲ್ಲ ಇಲ್ಲ ಎಡವು ಬಿದ್ದುಬಿಟ್ಟೆ ಅಂದರು. ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯ ಕಾಲಿಂದ ಎಡವೋದು ಬೇರೆ, ಆದರೆ ನಾಲಿಗೆಯಿಂದ ಎಡವಿದೀಯ ನೀನು. ಅದರಿಂದ ಯಾವತ್ತು ನಾಲಿಗೆ ಅಪಾಯಕಾರಿ, ಅದು ಉಪಾಯವಾಗಿ ಮಾತಾಡೋದು ಕಲಿಬೇಕು ಅಂತ. ಒಂದು ಜೀವನೋತ್ಸಾಹ ಅಂತಕ್ಕಂಥದ್ದನ್ನು ಒಬ್ಬ ಗುರು ರಾಮಸ್ವಾಮಿಯಂಗಾರವರು ಆಮೇಲೆ ಹೇಳ್ತಾರೆ, ನೋಡಿ ನಮ್ಮ ಕೈಲಿ ಆಗದಲೇ ಇರೋ ಕೆಲಸನೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಮಾಡೋರಿಗೆ ಅದನ್ನು ಕೊಟ್ಕೊಂಡು ಹಾಗೇ ಇರಬೇಕು, ಅದ್ರ ಮೂಲಕ ನಾವು ಸಂತೋಷ ಪಡಬೇಕು ಅಂದರು. ಅದಕ್ಕೆ ನನಗೊಂದು ಕವಿತೆ ತುಂಬ ನೆನಪಾಗುತ್ತೆ. ನಮ್ಮ ಸುರೇಶ್ ಮಾಮನ ಮುಂದೆ ಇಡೀ ಜೀವನೋತ್ಸಾಹಕ್ಕೆ ಅದೊಂದು ಕವಿತೆ ಸಾಕು. ಅದರಲ್ಲೂ ಕಾಲೇಜಿನ ಹುಡುಗಿಯರುಗಳ ಈ ಯೌವನಕ್ಕೆ ಬರೋದಕ್ಕೆ ಮುಂಚೆನೇ ಅವರ ಹಪಾಹಪಿತನ ಇದೆಯಲ್ಲ, ಆ ಹಪಾಹಪಿತನಕ್ಕೆ ಈ ಕವನ ಡುಂಡಿರಾಜ್ ಬರೆದಿರೋದು ಬಹಳ ಆರೋಗ್ಯಪೂರ್ಣವಾಗಿದೆ. ಅದನ್ನು ನಾನು ವಿಶ್ವಶಾಂತಿ ಎನ್ನುವ ಶಬ್ದಕ್ಕೆ ಒಂದು ಉತ್ತರ ಕೊಟ್ಟು ಆ ನಂತರಕ್ಕೆ ಸಾಂದರ್ಭಿಕವಾಗಿ ಆ ಜೀವನೋತ್ಸಾಹ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಆ ಕವನವನ್ನು ನೀವು ಕೇಳ್ತೀರ, ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂಥೇಳಿ, ಪ್ರಜೇಶಂ, ಸುರೇಶಂ, ಮಹೇಶಂ, ದಿನೇಶಂ ಎಲ್ಲರೂ ಕೂಡ ಜೀವನದ ಉತ್ಸಾಹತೆಯಲ್ಲಿ ನಿತ್ಯ ನಾವು ಬರ್ತಕ್ಕಂತಹ ಈ ಚೈತನ್ಯವನ್ನು ತಂದುಕೊಳ್ಳೋದಕ್ಕೆ ನಮ್ಮ ಸಾಗರ ದಾಟಿ ಬಂದಾಗ ಶಿರಸಿ ಒಳಗೆ ಸರಸೆಯಾಗಿ ಕುಳಿತು ಎಲ್ಲರನ್ನೂ ನಾಡು ನುಡಿಗೆ ಹರಿಸುವಂತಹ ನಿಮ್ಮಂತಹ ಜನ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಅಂತ ಹೆಸರು ಕೊಟ್ಟಿದ್ದೀರಿ. ನನಗೆ ವಿಶ್ವಶಾಂತಿ ಅಂತನ್ನುವಾಗ ಈಗ ಗಾಯತ್ರಿ ಮತ್ತು ಗಾಯತ್ರಿಯ ಸುಪುತ್ರಿಯ ಜೊತೆ ನಾನು ಮಾತಾಡ್ತಾ ಹೇಳ್ತಿದ್ದೆ. ವಿಶ್ವಸಂಸ್ಥೆ ಆ ಶಬ್ದ ನೋಡಿ, ಜೀವನೋತ್ಸಾಹಕ್ಕೆ ಕೋಫಿ ಅನ್ನಾನ್ ಅಂಥೇಳಿ ಆತ ವಿಶ್ವಸಂಸ್ಥೆಯ ಕಾರ್ಯದರ್ಶಿಯೂ ಆಗಿದ್ದ, ಆಮೇಲೆ ಅಧ್ಯಕ್ಷನೂ ಆದ. ಆತ ಒಂದು ಮಾತು ಕೇಳಿದನಂತೆ, ಏನಂತ ಅಂತ ಹೇಳಿದರೆ, ನಮ್ಮದು ವಿಶ್ವಸಂಸ್ಥೆ, ಹಾಗಾಗಿ ಎಲ್ಲ ದೇಶದ ಎಲ್ಲ ರೀತಿಯ ಎಲ್ಲ ಜನಗಳೂ ಕೂಡ ಅವರವರ ದೇಶವನ್ನು ಪ್ರತಿನಿಧಿಸುವುದಕ್ಕೆ
ಅವರವರ ದೇಶದ ಅಲ್ಲಿಯ ಸಂಸ್ಕಾರಯುತವಾದ ಆಚಾರ ವಿಚಾರಗಳಲ್ಲಿ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲರೂ ಸೇರಿಕೊಂಡ ಒಂದು ಮನೆ ಅನ್ನುವುದಕ್ಕೆ ಒಂದು ಶೀರ್ಷಿಕೆಯಲ್ಲೇ ಅರ್ಥ ಬರುವ ಹಾಗೆ ಒಂದು ಹೆಸರು ಸೂಚಿಸಿಯಿಂದ ಎಲ್ಲ ದೇಶದವರು ಒಬ್ಬರಿಗೂ ಒಂದೊಂದು ಹೇಳ್ಕೊಂಡು ಬಂದರು. ಅವನು ಯಾವುದೋ ಅವನಿಗೆ ಒಪ್ಪಿಗೆ ಆಗಲಿಲ್ಲ. ನೋಡಿ, ನಮ್ಮ ಸುರೇಶ್ ಮಾಮ ಅವರ ಒಕ್ಕೂಟ ಇದೆಯಲ್ಲ, ಆ ಹೆಸರೇ ಈಗ ವಿಶ್ವಸಂಸ್ಥೆಗೆ ಬಂದಿದ್ದು. ಅವನು ಹೇಳ್ದ, ವಿಶ್ವಸಂಸ್ಥೆ ಅಂದ ಕೂಡಲೇ ಕಣ್ಣು ಮುಂದೆ ಅದು ಕಾಣಬೇಕು. ಯಾವುದೇ ಜಾತಿ, ಯಾವುದೇ ವರ್ಣ, ಯಾವುದೇ ದೇಶ ನೆನಪಾಗಬಾರದು, ಎಲ್ಲರೂ ಮಿಳಿತಗೊಂಡಂತೆ. ಈಗ ನಾವು ಮಂತ್ರ ಹೇಳ್ತೀವಲ್ಲ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಆ ರೀತಿಯಾಗಿ ಸೇರಿಕೊಂಡು ಹಾಗೆ ಹೇಳಬೇಕು ಅಂತ ಯಾವ ದೇಶದವನೂ ಹೇಳೋಕ್ಕಾಗಲಿಲ್ಲ. ಹೇಳಿದ್ದ ವಾಕ್ಯ ಯಾವುದು ಸಮಂಜಸವೂ ಆಗಲಿಲ್ಲ. ಒಬ್ಬ ಕುಳಿತಿದ್ದ, ಇದೇ ಥರ ಸಭೆ ಒಳಗೆ ಕುಳಿತಿದ್ದ. ಇವತ್ತಿನವರೆಗೂ ಪ್ರಯತ್ನ ಮಾಡಿದ್ದೀನಿ ಸುರೇಶ್ ಮಾಮ, ಅವನ ಹೆಸರು ಸಿಕ್ಕಲಿಲ್ಲ, ಸಿಗೋಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಇತಿಹಾಸವನ್ನು ನಾವು ಮುಂದಿನ ಪೀಳಿಗೆಗೆ ಕಾಯ್ದಿಟ್ಟುಕೊಳ್ಳುವ ಜವಾಬ್ದಾರಿ ನಮಗಿನ್ನೂ ಬಂದಿಲ್ಲ. ಯುದ್ಧ ನಡೀತು, ನಾವೆಲ್ಲ ಮುರ್ಕೊಂಡು ಮೂಲೆ ಸೇರ್ಕೊಂಡಿದ್ದೀವಿ ಅಂಥೇಳಿ ಪಾಕಿ ಹೇಳಿದರೂ ಕೂಡ ಆ ಮಾತನ್ನು ನಂಬಲ್ಲ ನಮ್ಮ ಜನ. ಅದಕ್ಕೇನೇನು 28 ಮಾತಾಡುವಂಥ ಜನ ಇದ್ದಾರೆ. ಆದರೆ ನೋಡಿ, ವಿಶ್ವಸಂಸ್ಥೆ ಅನ್ನುವಾಗ ಕೋಫಿ ಅನ್ನಾನದು ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದರೆ, ಯಾರಿಗಾದರೂ ಹೊಡೆದವರಿದ್ದರೆ ಹೇಳಿ. ಅವ್ನು ಕಡೆಯಲ್ಲಿ ಕೂತಿದ್ದವನಿಗೆ, ಕ್ಯಾನ್ ಯು ಗಿವ್ ಮಿ ಎನಿ ಸಜೆಷನ್, ಕ್ಯಾನ್ ಯು ಎಕ್ಸ್ಪೋಸ್ ಅಟ್ಲೀಸ್ಟ್ ಒನ್ ಹಾರ್ಟ್ಲಿ ವರ್ಡ್ ಅಂತ ಕೇಳಿದಾಗ, ಇಫ್ ಯು ಪರ್ಮಿಟ್ ಅಂದ. ಯಾ ಕಮಾನ್ ಗೆಟ್ ಅಪ್ ಅಂದು ನಿಂತ್ಕೊಂಡು ಒಂದೇ ಒಂದು ಸಾಲು ಕೊಟ್ಬಿಟ್ಟ ಅವನು. ನಿಮಗೆ ಆಶ್ಚರ್ಯ ಆಗುತ್ತೆ. ವಿಶ್ವಶಾಂತಿ, ವಿಶ್ವಸಂಸ್ಥೆ, ವಿಶ್ವ, ಇದಕ್ಕೆ ಒಂದೇ ವಾಕ್ಯದಲ್ಲಿ ನಮಗೆ ನೆನಪಾಗುವಂಥದ್ದು ಬರಬೇಕು ಅಂತ ಹೇಳಿದರೆ, ನಮ್ಮ ಕನ್ನಡ ನಾಡಿನ ಕನ್ನಡ ಭಾಷೆಯಲ್ಲಿ ಅವನು ಕನ್ನಡದವನು ಒಂದೇ ಒಂದು ಮಾತು ಹೇಳಿದ. ಈ ವಿಶ್ವಸಂಸ್ಥೆ ಎಲ್ಲ ದೇಶಗಳ ಪ್ರತಿನಿಧಿಗಳಿಂದ ಒಕ್ಕೂಡಿದ ಒಂದು ಧ್ಯೇಯ ಇಟ್ಟುಕೊಂಡಿರುವಂತಹ ಜೀವನೋತ್ಸಾಹದ ನ್ಯಾಯ ರೀತಿಯ ಮಾರ್ಗದಲ್ಲಿ ನಡೆಯತಕ್ಕಂತಹ ಈ ಒಂದು ಸಂಸ್ಥೆಗೆ ಇಷ್ಟೇಂದ ಏನು, ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ. ಎಂಥ ವಾಕ್ಯ ನೋಡಿ. ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ, ಅದೇ ವಿಶ್ವಸಂಸ್ಥೆಯಿಂದ. ಹಸುಗಳು ಒಂದೊಂದು ರೀತಿಯಲ್ಲಿ ಬಣ್ಣದಲ್ಲಿದೆ. ಯಾವ ಬಣ್ಣದಲ್ಲಿ ಹಸುಗಳಿದ್ದರೂ ಹಾಲು ಕೊಡೋದೆಲ್ಲ ಒಂದೇ ಬಣ್ಣಕ್ಕೆ. ಅದನ್ನು ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ. ಕೋಫಿ ಅಣ್ಣನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಅವನು ಭಾಳ ಖುಷಿ ಬಿದ್ದು, ನೀನು ಎಲ್ಲಿ PhD ಮಾಡಿದೆ ಅಂತ ಕೇಳಿದ್ರು. ಅವನು ಅಂದ, ಮುಂಡಾಮತ್ತು ಏನು PhD ಮಾಡೋದು, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ದನದ ಕೊಟ್ಟಿಗೆ ಒಳಗೆ ಹಸು ಕರು ಹಾಕಿದಾಗ ಅಣ್ಣ ತಮ್ಮ ಜಗಳ ಆದಾಗ ಹೇಳಿದ ಮಾತು ಒಂದು. ಯಾಕೆ ಅಂದರು, ಹಸು ಕಟ್ಟಿದ್ವಿ, ಹಸು ಗಬ್ಬ ಆಗಿದ್ದು ನಮ್ಮ ಮನೇಲಿ, ಕರು ಹಾಕಿದ್ದು ನಮ್ಮ ಚಿಕ್ಕಪ್ಪನ ಮನೇಲಿ. ಚಿಕ್ಕಪ್ಪನ ಮನೇಲಿ ಕರು ಹಾಕಿದೆ, ಗಬ್ಬ ಆಗಿದ್ದು ನಮ್ಮ ಮನೇಲಿ. ಹಾಲು ಯಾರಿಗೆ ತಗೋಬೇಕು ಇವಾಗ? ಹಾಲು ಹೇಗೆ ಹಂಚ್ಕೊಳ್ಳೋದು ಅಂದಾಗ ನಮ್ಮ ಅಜ್ಜಿ ಅಂದಂತೆ, ಅಲ್ಕಣಪ್ಪ, ಕರು ಉಳ್ಕೊಂಡ್ರಲ್ವ ಹಾಲು ಸಿಗೋದು, ಅದಕ್ಕೆ ಒಂದು ಸ್ವರ ಬಿಡಬೇಕು, ನೀನಾದರೂ ಬಿಡಬೇಕು, ಅವರಾದರೂ ಬಿಡಬೇಕು. ಆಮೇಲೆ ನಿಮ್ಗೊಂದು ಸ್ವರಕ್ಕೆ ನೀವು ತಗೋಬೇಕು. ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ. ಅದಕ್ಕೆ ಜಗಳ ಯಾಕೆ ಮಾಡ್ಕೊತೀರ? ಬೆಳಗ್ಗೆ ನೀನು ಹಾಲು ಕರ್ಕ, ಸಂಜೆಗೆ ಅವ್ರು ಹಾಲು ಕರ್ಕ, ಆದರೆ ಕರುಗಿಲ್ದಂಗೆ ಕರ್ಕೋಬೇಡಿ, ಕರುನ ಕಾಪಾಡ್ಕೊಂಡು ಕರ್ಕೊಳ್ಳಿ ಅಂದರು. ಈ ಮಾತನ್ನು ಕೇಳಿಕೊಂಡವನು ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ. ವಿಶ್ವಸಂಸ್ಥೆ ಅನ್ನೋದಕ್ಕೆ ನೀವು ಇವಾಗ ಯೋಚನೆ ಮಾಡಿ, ಹಾಲಿನ ಬಣ್ಣ ಒಂದೇ. ಹಾಗೆ ನಾವೆಲ್ಲರೂ ಕೂಡ ವಿಶ್ವಸಂಸ್ಥೆ ಎನ್ನುವ ಹೆಸರಿಗೆ ತಕ್ಕಂತೆ ಆ ಸಂಸ್ಥೆಗೆ ಕೊಟ್ಟ ಹೆಸರಿನ ಕೀರ್ತಿ ಕನ್ನಡ ನಾಡಿನ ಕನ್ನಡ ಭಾಷೆಯದು ಅನ್ನುವುದನ್ನು ನಾವು ತೃಪ್ತಿ ಪಡ್ತೇವೆ, ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇದರ ಜೊತೆಯಲ್ಲಿ ವಿಶ್ವಶಾಂತಿ ಅಂತ ಕೊಟ್ಟಿದ್ದೀರಲ್ಲ, ಸೇವಾ ಟ್ರಸ್ಟ್, ಇದನ್ನು ಗಟ್ಟಿ ಮಾಡಿದವರು ಯಾರು ಕನ್ನಡ ಸಾಹಿತ್ಯದಲ್ಲಿ ಜೀವನೋತ್ಸಾಹದಿಂದ? ಅಂದರೆ ಪ್ರಜಾಪ್ರಭುತ್ವದ ಆಡಳಿತ ಸರ್ಕಾರ ಏನೇ 5 ಗ್ಯಾರಂಟಿ ಕೊಟ್ಟಿರಬಹುದು, ಆದರೆ ನಮ್ಮ ಕವಿ ನಾವು ಬದುಕಿರುವವರೆಗೂ, ಜಗತ್ತಿರುವವರೆಗೂ 5 ಗ್ಯಾರಂಟಿ ಕೊಟ್ಟಿದ್ದಾನೆ. ಅದನ್ನು ಕೊಟ್ಟವರು ನಮ್ಮ ಬೇಂದ್ರೆ. ವಿಶ್ವಶಾಂತಿ ಅಂತ, ಭಾರತ ಮಾತೆ ಅಂತ ಅವರು ಮೊಟ್ಟ ಮೊದಲು ಹೆಸರನ್ನು ಬಳಸಲೇ ಇಲ್ಲ. ಆ ಪದ್ಯ ನೀವು ಕೇಳಿದರೆ ಮೈಯೆಲ್ಲ ನಡುಕ ಆಗುತ್ತೆ, ಮೈ ಜುಮ್ಮನ್ನತ್ತೆ. ನಮ್ಮ ಕನ್ನಡನ ಇದು ಅನಿಸುತ್ತೆ. ಮೊದಲನೇ ಪದ ಹಾಕ್ತಾರೆ ನೋಡಿ ಅವರು,
ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ನಾವೆಲ್ಲ ಯಾರು, ಎಲ್ಲಿಗೆ ಸೇರಿದವರು ಅಂದರೆ ಕರ್ನಾಟಕಕ್ಕೆ ಸೇರಿದವರು, ಶಿರಸಿಗೆ ಮಾತ್ರ ಸೇರಿದವರು. ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ಎರಡನೇದು, ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ಮೂರನೇದು, ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು. ನಾಲ್ಕನೇದು, ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. ಐದನೇದು, ನಮ್ಮ ತಂದೆ ತಾಯಿಗಳನ್ನು ನಾವು ನೆನಪಿಸ್ಕೊಳ್ಬೇಕು, ಮಕ್ಕಳು ಅವರವರ ತಂದೆ ತಾಯಿಗಳನ್ನ ನೆನಪಿಸ್ಕೊಳ್ಳಬೇಕು. ತಿರುಗಿ ಆ ಮೊದಲನೇ ಸಾಲು ನೀವು ಗಮನಿಸಿ, ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮೆನುಗುತ್ತಿರುವ ಜ್ಯೋತಿ ನಾನು. ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. ಐದನೇದು ಗ್ಯಾರಂಟಿ ನೋಡಿ, ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ಏನು ಶಬ್ದ ಪ್ರಯೋಗ ನೋಡಿ, ಹೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ನಾವು ಗಾಯತ್ರಿ ಮಕ್ಕಳಿಗೆ ಏನಾದರೂ ಹೇಳಿದರೆ ನಾನು ಎದೆ ಹಾಲು ಕುಡಿದು ಬೆಳೆದವಳು ಅಂತ ಹೇಳ್ತೀವಿ, ಅಷ್ಟು ಹೇಳಿದ್ರಾಗಲ್ಲ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು ನಿನಗೆ ಹಾಲಿನ ಜೊತೆಗೆ ನನ್ನ ರಕ್ತವನ್ನು ಉಣಿಸಿದ್ದೇನೆ ಅಂತ ಹೇಳಿದಾಗ ಮಾತ್ರ ತಂದೆ ತಾಯಿಗಳಿಂದ ನಾವೇನು ಪಡೆದುಕೊಂಡ್ವಿ ಅನ್ನೋದು ಈ ದೇಶಕ್ಕೆ, ಸಮಾಜಕ್ಕೆ, ಸಂಸ್ಕೃತಿಗೆ ಋಣ ತೀರಿಸೋದಕ್ಕೆ ನಮಗೆ ಪರಿಚಯವಾಗುತ್ತೆ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ಈ ಐದೈದರೇ ಪಂಚಪ್ರಾಣಗಳಾಗಿ ಜೀವದೇಹ ನಿಹನು. ಹೃದಯಾವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತನರನು. ವಿಶ್ವದೆಲ್ಲೆಡೆ ಕನ್ನಡವ ಪಸರಿಸುತ್ತಿಹನು. ಇಂಥವನು ನಾನು ಕನ್ನಡಿಗ, ನಾನು ಭಾರತೀಯ, ನಾನು ವಿಶ್ವಮಾನವನು, ವಿಶ್ವಶಾಂತಿ ಅನ್ನುವುದಕ್ಕೆ ಕೊಟ್ಟಂತಹ ಬೇಂದ್ರೆಯವರ ಈ ಒಂದು ವ್ಯಾಖ್ಯಾನ ನಮ್ಮನ್ನು ಯಾವತ್ತೂ ಕೂಡ ಜಾಗೃತಗೊಳಿಸುತ್ತೆ. ಅದರ ಜೊತೆಯಲ್ಲಿ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು ಅಂತನ್ನುವಾಗ ಅನಕ್ಷರಸ್ಥರು ಕೊಟ್ಟ ಒಂದು ಪದ ಕೇಳಿ. ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳ ಹೆತ್ತ ವೇಳೆಗಿಂತ 10 ಜನ ಪೊಗಳಿದಾಗ. ಬರೀ ಹಕಾರನೇ ಇದೆ. ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳನ್ನು ಹೆತ್ತ ವೇಳೆಗಿಂತ 10 ಜನ ಪೊಗಳಿದಾಗ. ಹಾಗಿದ್ದ ಮೇಲೆ ಜೀವನೋತ್ಸಾಹಕ್ಕೆ ಕುಟುಂಬ ಹೇಗಾಗುತ್ತೆ? ಎದೆ ತೆರೆದ ತಾಯಿ, ಕದಾ ತೆರೆದ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳು ಎಲ್ಲಿರ್ತಾರೋ ಆ ಮನೆ ಸದಾ ಸುಖವಾಗಿರುತ್ತೆ. ಹಾಗಿದ್ದು ನಮ್ಮ ಮನೆಯ ಮಕ್ಕಳಿಗೆ ನಾವು ಮಾತಾಡುವಾಗ ಅಪಶಬ್ದಗಳಿಂದ ಮಾತಾಡ್ತೀವಿ. ಅವರಿಗೆ ಜೀವನೋತ್ಸಾಹ ಬರೋ ಹಾಗೆ ಮಾತಾಡಬೇಕು. ಅದಕ್ಕೇನು ಮಾತಾಡಬೇಕು ಹೇಳಿ? ಹೇಳ್ತಾನೆ, ನಮ್ಮ ಕೈಯಾರು ಕೊಟ್ಟಿರುವ ಪದ್ಯ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಮೊದಲು ಏನು ಸಂಸಾರವೋ ಸಾಕಾಗೋಗಿದೆ ಮಾರಾಯ, ಎಲ್ಲಾನ ಹೋಗಿ ಸಾಯೋಣ ಅಂತಿದೆ ಅಂತ ನೀವು ಹಂಗೆ ಅಂದ್ಬಿಟ್ಟು ಅವನ ಮುಂದೆ ಹೇಳಿ ನೀವೆಲ್ಲ ಜೀವ ಕಳ್ಕೊಂಡ್ರೆ ಅವನು ಕೋರ್ಟು ಕಚೇರಿ ಅಲಿಬೇಕು, ಸಾಕ್ಷಿ ಅವನಾಗ್ಬಿಡ್ತಾನೆ. ಈ ಕೆಲವರು ಮಾತಾಡ್ತಾರೆ ನೋಡಿ, ಈ ಮಾತಾಡೋದ್ರಲ್ಲೇ ಒಂದು ವಿಚಿತ್ರವಾಗಿ ಮಾತಾಡ್ತಾರೆ. ಹಣನ್ಮಾಮ ಅವನು ಎಲ್ಲ ಸರಿ, ಆದರೆ ಒಂದು ಮಾತ್ರ ಅವನದು ಒಪ್ಪಿಗೆ ಆಗಲ್ಲ. ಯಾರು, ಏನು, ಎಲ್ಲಿ, ಯಾತಕ್ಕೆ ಎಲ್ಲ ಬಿಟ್ಬಿಡ್ತಾನೆ. ನಿಮ್ಮ ಹತ್ರ ಹೇಳಬೇಕು ಅಂತ ಬಂದೆ, ಅವನು ಎಲ್ಲ ಸರಿ, ಆದರೆ ಅವನು ಒಂದು ಮಾತ್ರ ನನಗೆ ಹಿಡ್ಸಲ್ಲ. ಯಾವುದೀಗ ಹಿಡ್ಸಲ್ಲ ಅನ್ನೋದು ಒಂದು ಹೇಳಿಬಿಟ್ಟಿದ್ದರೆ ಇಷ್ಟೊಂದು ಮಾತೇ ಬೇಕಿರಲಿಲ್ಲ. ಆದರೆ ಯಾವುದು ಅಂತ ಹೇಳಬೇಕಲ್ಲ ಅಂದರೆ, ಅಲ್ಲ ಏನು ಗೊತ್ತಾ ಅಂದ, ಗೊತ್ತಿಲ್ವಲ್ಲ. ಅಲ್ಲ ಸಿಟ್ಟು ಬರುತ್ತಾನೆ, ನನಗೆ ಯಾಕೆ ಸಿಟ್ಟು ಬರುತ್ತೋ, ಹೇಳ್ದಲ್ಲಿದ್ದರೆ ಸಿಟ್ಟು ಬರುತ್ತೆ, ಹೇಳುನೆ. ಅವನೇನು ಗೊತ್ತಾ, ಎಲ್ಲೇ ಹೋಗಲಿ ಅವನ ಹೆಂಡ್ತಿನ ಬಿಟ್ಕೊಡಲ್ಲ ಅಂದ. ನಿನಗೆ ಯಾಕೆ ಬಿಟ್ಟುಕೊಡ್ಬೇಕು ಅಂದೆ. ಯೋಚನೆ ಮಾಡಿ, ಎಷ್ಟು ವಕ್ರವಾಗಿ ಮಾತಾಡ್ತೀವಿ ನಾವು. ಅವನ ಹೆಂಡ್ತಿನ ಬಿಟ್ಕೊಡಲ್ಲ ಅಂತಂದರೆ ಏನು ಅರ್ಥ? ಅಂದರೆ ಅವನ ಕುಟುಂಬದ ಜೊತೆಲೇ ಬರ್ತಿರ್ತಾನೆ. ಅವ್ನು ನೋಡಿ ಅವಿನಾಭಾವ ಸಂಬಂಧ, ಅದೇ ಬಿಟ್ಕೊಡೋದಿಲ್ಲ ಅನ್ನೋದಕ್ಕಂದೆ. ಅವನು ಬಿಟ್ಕೊಡೋದಾದರೆ ಅವನು ಮದುವೆ ಯಾಕೆ ಆಗಬೇಕು? ಏನು ಬದುವಂತ ನಿನಗೆ ಅರ್ಥ ಆಗೋದಿಲ್ವಾ ಅಂದು. ಅದಕ್ಕೆ ಜೀವನೋತ್ಸಾಹದಲ್ಲಿ ಇನ್ನೊಬ್ಬರ ಜೀವನೋತ್ಸಾಹವನ್ನು ಕಳೆದು ಬಿಡ್ತೀವಿ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾನು ತಮಾಷೆ ಮಾಡ್ತಿರ್ತೀನಿ, ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಒಪ್ಕೊಳ್ತೀರಾ ಅನ್ನಿ. ಈಗ ನಮ್ಮ ಗಾಯತ್ರಿ ಮಗಳನ್ನೇ ಕೇಳ್ತೀನಿ,
ತಂದೆ ತಾಯಿಗಳಿಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ. ನೀವು ಒಪ್ಕೊಳ್ತೀಯಾ? ನೋಡಿ, ಒಪ್ಕೊಳ್ತೀನಿ ಎಂದು. ಹಾಗಿದ್ದ ಮೇಲೆ ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಅದು ಅವರು ಕೊಟ್ಟ ಕಾಣಿಕೆ. ತಂದೆ ತಾಯಿಗಳಿಗೆ ನೀವೇನು ಕೊಡಬೇಕು? ವಾಟ್ ಈಸ್ ಯುವರ್ ರೀಪೇಮೆಂಟ್ ಯುವರ್ ಓನ್ ಪೇರೆಂಟ್ಸ್? ಏನು ಹೇಳ್ತಾರೆ ಹುಡುಗರು? ಕಾರ್ ತೆಕ್ಕೊಡ್ಬೇಕು, ಮನೆ ಕಟ್ಕೊಡ್ಬೇಕು. ನಾವೊಂದು ಅರ್ಥ ಮಾಡಿಕೊಳ್ಬೇಕು, ಭಾರತ ದೇಶದ ಈ ಮಣ್ಣಿನ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಅದ್ಭುತವಾಗಿದೆ ಅಂದರೆ ಜೀವನೋತ್ಸಾಹದಲ್ಲಿ ನಾನು ಸೈಂಟ್ ಲೂಯಿಸ್ನಲ್ಲಿ ಹೇಳ್ತಾ ಇದ್ದಾಗ ಅಲ್ಲಿಯ ಮೇಯರ್ ಕಣ್ಣಲ್ಲಿ ನೀರಾಕಿ ಗೊಳಗೊಳೋ ಅಂತ ಹತ್ತಿಬಿಟ್ಟ. ನಾ ಹೇಳಿದ್ದು ಕನ್ನಡದ ಪದ್ಯ, ಅಂಬಾತಾನೆಯ ಮುದ್ರಾಡಿ ಹೆಬ್ರಿ ಅವರದ್ದು ಒಂದು ಪದ್ಯ ಅಲ್ಲಿ ಹೇಳಿದೆ. ಅವನು ಮೇಯರ್ ಅಂತ ನನಗೆ ಗೊತ್ತಿಲ್ಲ, ಅವನು ಹೀಗೆ ಅಂದ್ಕೊಂಡು ಬರ್ತಾ ಇದ್ದ. ನಮ್ಮವರುಗಳೆಲ್ಲ ಅಲ್ಲಿ 1,500 ಜನ ಸೇರಿದ್ದಾರೆ, ಒಂದು ವೆಂಕಟರಮಣನ ಗುಡಿ. ಅಲ್ಲಿ ಬರುವಾಗ ಅವನು ಬರ್ತಾ ಇದ್ದಾನೆ ಮಧ್ಯದಲ್ಲಿ. ನಮ್ಮವ್ರು ಯಾರಾದರೂ ಹೋಗಿ ಅವನ್ನ ಕರೆದು, ಈಗ ನಮ್ಮ ರಾಘಣ್ಣ ಹೆಸರು ಮರೆತರೂ ಮತ್ತೆ ಬಂದು ನಾನು ಇವ್ರನ್ನೇ ಮರ್ತಿದ್ದೆ, ಇವ್ರು ಹೂವು ಕೊಟ್ಟೆ ಅನ್ನುವ ನೆನಪಿನಲ್ಲಿ ನಾವಿರುವಾಗ ನಮ್ಮ ಭಾರತೀಯರು ಅಲ್ಲಿ ಹೋದಾಗ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವನು ಮಧ್ಯೆ ಬರ್ತಾ ಇದ್ದ ಹಿಂಗೆ ಅಂದ್ಕೊಂಡು. ನನಗೇನು ಮಾಡಿದರು ಅಂತಂದರೆ, ಅಲ್ಲಿ ನಮ್ಮ ತಮಿಳಿನಲ್ಲಿ ಒತ್ತರು ಪೈಸಾ ಕೊಡ್ಕಲೆ ಎಲ್ಲ ಹಿಂಗೆ ಇರ್ಕ ಕಡನ್ ಪಣ್ಣಿ ಕೋವಿಲ್ ಕಟ್ಟಿ ವಚ್ಚಿರ್ಕೋ, ಕಡನ್ ತೀತ್ರಣೋ, ಅದಕ್ಕೆ ಎದಾನ ಸೊಲ್ಲಂಗ್ಲೇನು. ಎಲ್ಲ ಬರ್ತಾರೆ ಜನ, ಏನೂ ಕೊಡೋದೇ ಇಲ್ಲ. ದೇವಸ್ಥಾನವನ್ನು ಸಾಲದಲ್ಲಿ ಕಟ್ಟಿದ್ದೀವಿ, ಸಾಲ ತೀರಿಸೋದಕ್ಕೆ ಕಾಂಟ್ರಿಬ್ಯೂಷನ್ ಕೊಡೋ ಹಾಗೆ ನೀವೇನಾದರೂ ದಯವಿಟ್ಟು ಅವ್ರಿಗೊಂದಿಷ್ಟು ಹೇಳಿ ಅಂದರು. ತೆಲುಗು ಅವರು ಬಂದರು. అయితే మీరు చెప్తే పర్వాలేదు, అయితే కన్నడం చెప్తావు కదా, తెలుగు చెప్పండి ಇದು. ನೀವು ಕನ್ನಡದಲ್ಲಿ ಹೇಳ್ತಿರಲ್ವ, ತೆಲುಗುನೂ ಹೇಳಿ ಇದು. ಹಿಂದಿ ಅವನು ಬಿಡ್ತಾನಾ? आप हिंदी जानते हैं? हाँ, थोड़ा थोड़ा जानते हैं, हिंदी में बताइए. ಆಯಿತು, ಎಲ್ಲರ ಮಧ್ಯೆ ನಿಂತೆ. ನಾನು ಏನು ಮಾಡೋದು, ಎಲ್ಲ ನಿಂತ್ಕೊಳ್ಳೋದು ಇಂಗ್ಲೀಷ್ಗೆ ಬಿಟ್ಟೆ. ಆ ಪದ್ಯ ಎಷ್ಟು ಮಟ್ಟಿಗಿದೆ ಅಂತಂದರೆ, ನನಗೇನು ಬೇಕೆಂದು ನನಗೆಷ್ಟು ಸಾಕೆಂದು ನಿನಗಿಂತ ಚೆನ್ನಾಗಿ ಬಲ್ಲಿದರ ಕಾಣೆ, ನನಗೆ ನೀನಲ್ಲದೆ ಇನ್ನಾರು ತಾಯಿ ತಂದೆ ಘನಮಹಿಮ ಶ್ರೀರಾಮ ಇಡುವೆ ನಿನ್ನಾಣೆ. ಈ ಪದ್ಯನ ನಾನು ಹರಕು ಮುರುಕು ಇಂಗ್ಲೀಷ್ನಲ್ಲಿ ಹೇಳಿದೆ. ವಾಟ್ ಐ ವಾಂಟ್ ಟು ಆಸ್ಕ್, ದಟ್ ಒನ್ ಐ ಡೋಂಟ್ ನೋ. ವಾಟ್ ಐ ವಾಂಟ್ ಟು ಗಿವ್, ದಟ್ ಒನ್ ಯು ನೋ. ಇಟ್ ಈಸ್ ಮೈ ಪ್ರೇಯರ್, ಪ್ಲೀಸ್ ಗಿವ್ ಮೀ ಅಂತ ಹೇಳ್ತಾರೆ ಅಂತ ಹೇಳ್ಕೊಂಡು ಬಂದೆ. ಅವನು ಬರ್ತಾನೇ ಇದ್ದ. ಆ ಕಡೆ ಸಾಲಿದೆಯಲ್ಲ, ನಮ್ಮ ರಾಘಣ್ಣ ಹೇಳಿದಾಗೆ, ನಮ್ಮ ಗಾಯತ್ರಿ ಹೇಳಿದಾಗೆ, ಜೀವನೋತ್ಸಾಹ ಅಂತಂದರೆ ನೋಡಿ ಅದರಲ್ಲಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ನಾವು ನೆನಪು ಮಾಡಬೇಕು. ಆ ಪದ್ಯದಲ್ಲಿ ಎಷ್ಟು ಮಟ್ಟಿಗಿದೆ ಅಂದರೆ, ಕಡೇ ಪದ್ಯ ತಗೊಳ್ಳಿ, 5-6 ಪದ್ಯ ಇದೆ. ನನಗಾಗಿ ಯಾರನ್ನು ಯಾಚಿಸಲು ಬಿಡಬೇಡ, ನನಗಾಗಿ ಯಾರನ್ನು ಯಾಚಿಸಲು ಬಿಡಬೇಡ, ಮನವ ಮಸಣವ ಮಾಡಿ ಗತಿಗೆಡಿಸಬೇಡ. 3ನೇದು, ನನ್ನ ಮುಂದೆ ಕಿರಿಯರ ಕಣ್ಣು ಮುಚ್ಚಿಸಬೇಡ, ಇನಿತೆನ್ನ ಪ್ರಾರ್ಥನೆಗೆ ಒಲ್ಲೆಯನಬೇಡ, ನನಗೇನು ಬೇಕೆಂದು ನನಗೆಷ್ಟು ಸಾಕೆಂದು ನಿನಗಿಂತ ಚೆನ್ನಾಗಿ ಬಲ್ಲಿದರ ಕಾಣೆ. ಡಸಂಟ್ ವಾಂಟ್ ಟು ಡೈ ಇನ್ ಫ್ರಂಟ್ ಆಫ್ ಮೈ ಓನ್ ಐಸ್ ಮೈ ಚಿಲ್ಡ್ರನ್. ಓ ಮೈ ಗಾಡ್, ಯು ಪ್ಲೀಸ್ ಸೇವ್ ಮೀ. ಅವನು ಗೊಳಗೊಳಗೊಳ ಅಂತ ಹತ್ತುಬಿಟ್ಟ. ನಾನು ವೈ ಯು ಆರ್ ವೀಪಿಂಗ್ ಅಂದು. ಓ ಫ್ಯಾಂಟಾಸ್ಟಿಕ್ 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 ಅಂತಾನೆ. ನನಗೆ ಯಾಕೆ ಹಿಂಗೆ ಅಂತಾನೆ ನನಗೂ ಅರ್ಥ ಆಗಲಿಲ್ಲ. ಆಮೇಲೆ ವೈ, ವಾಟ್ ಈಸ್ ಫ್ಯಾಂಟಾಸ್ಟಿಕ್ ಅಂದೆ. ಇಂಡಿಯನ್ ಪೀಪಲ್ಸ್ ಆರ್ ವೆರಿ ಲಕ್ಕಿ, ವೆರಿ ಲಕ್ಕಿ. ಡಿಡ್ ಯು ಹ್ಯಾವ್ ಮಚ್ ಮೋರ್ ಪೋಯಮ್ ಇನ್ ಯುವರ್ ಮೆಮೊರಿ ಅಂದ. ಯಾ ಅಂದೆ. ವಾಹ್ ವಾಹ್, ಹೂ ರೋಡ್ ದಿಸ್ ಒನ್ ಅಂದ. ಅಂಬಾತನೆಯ ಮುದ್ರಾಡಿ ಅಂತ ಹೇಗೆ ಹೇಳಿ, ಕೆಂಗಲ್ ಹನುಮಂತಯ್ಯನಕ್ಕೆ ರೆಡ್ ಮಂಕಿ ರೋಡ್ ಅಂತ ನಮ್ಮ. ಅದನ್ನು ಇಂಗ್ಲೀಷ್ ಮಾಡೋಕ್ಕಾಗೋದಿಲ್ಲ. ನಾನು ಒಂದು ಹೆಣ್ಮಗನ ಕೇಳಿದೆ, ಆರ್ ಯು ಇನ್ ಜಾಬ್ ಅಂದೆ. ಯಾ ಅಂದರು. ಓಕೆ, ಯಾರ ಇದರ್ ಇನ್ ಇಂಡಿಯನ್ ಕೊಲಾಬ್ರೇಷನ್ ಆರ್ ಫಾರಿನ್ ಕೊಲಾಬ್ರೇಷನ್? ಐ ಆಮ್ ಇನ್ ಫಾರಿನ್ ಕೊಲಾಬ್ರೇಷನ್. ಓಕೆ, ವಾಟ್ ಈಸ್ ಯುವರ್ ಆಕ್ಯುಪೇಷನ್ ಅಂದೆ. ಸೇಲ್ಸ್ ಗರ್ಲ್. ಓಹ್ ಓಹ್, ಗುಡ್ ಗುಡ್, ಸೇಲ್ಸ್ ಗರ್ಲ್. ವಾಟ್ ಈಸ್ ಯುವರ್ ಮದರ್ ಟಂಗ್ ಅಂದೆ. ಕನ್ನಡ ಅಂದೆ. ಇವಾಗ ಕರ್ಮುವೆ, ಮೊದಲೇ ಹೇಳಬಾರ್ದಿತ್ತೇನಮ್ಮ ಕನ್ನಡ ಅಂಥೇಳಿ. ಸೇಲ್ಸ್ ಗರ್ಲ್ ಅನ್ನೋದಕ್ಕೆ ಕನ್ನಡ ಏನು? ಐ ಕಾಂಟ್ ಸ್ಪೀಕ್ ಕನ್ನಡ ಫ್ಲೂಯೆಂಟ್ಲಿ ಅಂದು. ಈ ಯಕ್ಷಗಾನದಲ್ಲಿ ಹಿಂಗೆ ಕುಣಿತೀವಿ ನೋಡಿ, ಹಾಗೆ ಹೆಣ್ಮಕ್ಳು ಐ ಕಾಂಟ್ ಪ್ರೊನೌನ್ಸ್ ಕನ್ನಡ ಫ್ಲೂಯೆಂಟ್ಲಿ. ನಾನಂದೆ ಓಕೆ, ಬಟ್ ಮದರ್ ಟಂಗ್ ಅನ್ನೋದು ನಿಂಗೆ ಅರ್ಥ ಆಗಬೇಕಲ್ಲ ಅಂದು. ಅವಳು ಸಿಟ್ಟು ಮಾಡಿಕೊಂಡು, ಓಕೆ ಯು ಟೆಲ್ ಮಿ ವಾಟ್ ಈಸ್ ಇನ್ ಕನ್ನಡ ಅಂದು. ಯಾವುದಕ್ಕೆ ಅಂದು. ಸೇಲ್ಸ್ ಗರ್ಲ್, ವಾಟ್ ಈಸ್ ಇನ್ ಕನ್ನಡ ಅಂದು. ಮಾರಮ್ಮ ಅಂದು. ಮಾರಮ್ಮ, ಅಲ್ಲೂ ಅಮ್ಮ ಅಂತ ಗೌರವ ಕೊಟ್ಟಿದ್ದೇವೆ ಹೊರತು ಮಾರಮ್ಮ ಅನ್ನೋ ಪದಕ್ಕೆ ಸೇಲ್ಸ್ ಗರ್ಲ್.
ನಮ್ಮ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬಿಟ್ಟು ಕನ್ನಡನೂ ಇಲ್ಲ ಇದೂ ಇಲ್ಲ ಅಂದ್ರಲ್ಲ ನಮ್ಮ ದಿವಾಕರು, ಒಂದು ರೋಗ ಬಡ್ಕೊಳ್ಳೋದಕ್ಕೆ ಇಂಗ್ಲೀಷ್ನಲ್ಲಿ ಹೋಗಿ ಹೇಳ್ತೀವಲ್ರಿ, ಜೀವನೋತ್ಸಾಹ ಎಲ್ಲಿ ಬರುತ್ತೆ? ಯು ಆರ್ ಸ್ಟಡಿಂಗ್ ಇನ್ ಇಂಗ್ಲೀಷ್ ಮೀಡಿಯಮ್, ಯು ನೋ ಎನಿ ಪ್ರಾಬ್ಲಮ್, ಸಪೋಸ್ ಇಫ್ ಯು ಆರ್ ಸಫರಿಂಗ್ in your body, something you have something pain, you straight away go to doctor and contact with him, you get an appointment and explain in detail in English ಅಂದ್ಬಿಟ್ಟು. ರೋಗ ಬಡ್ಕೊಳ್ಳೋಕ್ಕೆ ಇಂಗ್ಲೀಷಲ್ಲೇ ಹೇಳ್ಬೇಕಾ? ಕನ್ನಡ ಬಡ್ಕೊಂಡ್ರೆ ಆಗಲ್ವಾ? ಅವನು ಇಂಗ್ಲೀಷ್ ಮೀಡಿಯಮ್ ಹುಡುಗ ಹೋಗಿ ಅವ್ರು ಡಾಕ್ಟ್ರ್ ಹೇಳ್ತಾನೆ, ಸರ್ ಇಫ್ ಯು ಡೋಂಟ್ ಮೈಂಡ್ ಟು ಬಿ ಫ್ರ್ಯಾಂಕ್ ವಿತ್ ಯು, ದ ಮಾರ್ನಿಂಗ್ ಇಟ್ ಸೆಲ್ಫ್, ಐದರ್ ಬಿಲೀವ್ ಇಟ್ ಆರ್ ನಾಟ್ ಸರ್, ಇಟ್ಸ್ ಅ ಹ್ಯಾಪನ್, ಆ್ಯಂಡ್ ವಿತ್ ಮೈ ಇಗ್ನೋರೆನ್ಸ್ ಟುಡೇ ಮಾರ್ನಿಂಗ್ ಆಲ್ಸೋ ಇಟ್ಸ್ ಹ್ಯಾಪನ್. ಏನು ಅಂತಲೇ ಹೇಳಲಿಲ್ಲ, ಟುಡೇ ಮಾರ್ನಿಂಗ್ ಇಟ್ ಸೆಲ್ಫ್ ಇಟ್ಸ್ ಹ್ಯಾಪನ್ ಆ್ಯಂಡ್ ಇಟ್ಸ್ ಅ ಮಿರಾಕಲ್, ಐ ಕಾಂಟ್ ಎಕ್ಸ್ಪ್ಲೈನ್ ಅಂದ. ಔಷಧಿ ಏನು ಕೊಡ್ತಾನೆ ಡಾಕ್ಟ್ರು? ಅಂದ್ ವಾಟ್ ಹ್ಯಾಪನ್ ಐ ಸೇನು, ಸರ್ ಹೌ ಕ್ಯಾನ್ ಐ ಎಕ್ಸ್ಪ್ಲೈನ್ ಅಂದ, ಟೆಲ್ ಮೀ ಅಂದ. ಔಟ್ ಗೋಯಿಂಗ್ ಕಾಲ್ ಸ್ಟಾರ್ಟ್ ಆಗಿದೆ ಸರ್ ಅಂದ. ಕನ್ನಡದಲ್ಲಿ ತಿಕ್ಕ ಹರ್ಕೊಂಡಿದೆ ಅಂತಾರೆ, ಒಂದೇ ಪದ ಇಷ್ಟೊಂದು ಇಂಗ್ಲೀಷೇ, ಅದರ ಮಧ್ಯೆ ಇನ್ನೊಂದು ಹೇಳ್ದ, ಸರ್ ಇನ್ ಬಿಟ್ವೀನ್ ದೇರ್ ಇಸ್ ಒನ್ ಮೋರ್ ಬಿಗ್ ಪ್ರಾಬ್ಲಮ್ ಅಂದ. ವಾಟ್ ಇಸ್ ದಟ್ ಪ್ರಾಬ್ಲಮ್? ರಿಂಗ್ ಟೋನ್ ಅಂದ. ಹೂಸು ಇಂಗ್ಲೀಷ್ ಭಾಷೆ ಕಲೀರಿ, ಭಾವನೆಯಿಂದ ಯಾಕೆ ದೂರ ಹೋಗ್ತೀರಿ? ರಿಂಗ್ ಟೋನ್ ಅದನ್ನು ಸುರುಳಿ ಸುತ್ಕೊಂಡು ಹೋಗುತ್ತಾ ಹೇಳಿ? ಕನ್ನಡದ ಭಾಷೆ ಅಂತಕ್ಕಂಥದ್ದು ಭಾವನೆಗೆ ಎಷ್ಟು ಹತ್ತಿರ ಇದೆ ಅನ್ನೋದಕ್ಕೆ ಅಲ್ಲಿ ಹರ್ಕು ಮುರ್ಕು ಇಂಗ್ಲೀಷಿನ ಮೇಯರು ಹಿಂಗೆ ಅಂದ್ಬಿಟ್ಟ, ಓ ಫ್ಯಾಂಟಾಸ್ಟಿಕ್ ಅಂತಾನೆ. ನಮ್ಮ ರಾಘಣ್ಣ ಭಾಳ ಒಳ್ಳೆ ಕಾರ್ಯಕ್ರಮ ಏರ್ಪಾటు ಮಾಡಿದ್ದಾರೆ. ನಮ್ಮ ಭಾಷೆಯ ಶಕ್ತಿ ಏನು, ಜೀವನೋತ್ಸಾಹ ಏನು ಅನ್ನುವ ಶೀರ್ಷಿಕೆ ನನ್ನ ರಾಜ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅವನು ಆ ಜೀವನೋತ್ಸಾಹ ಕಳ್ಕೊಂಬಿಟ್ಟು ಅವ್ನು ಬಂದು ಒಂದು ಮಾತು ಹೇಳ್ದ, ಕ್ಯಾನ್ ಯು ರಿಪೀಟ್ ಒನ್ಸ್ ಅಗೇನ್ ಅಂದ. ನನಗೆ ಅನ್ನಿಸ್ತು ಪರವಾಗಿಲ್ಲ, ನನ್ನ ಬಟ್ಲರ್ ಇಂಗ್ಲೀಷು ಇಷ್ಟು ಕೆಲಸ ಮಾಡುತ್ತಾ ಅಂತ. ಎಸ್ ಅಂದೆ. ತಿರುಗಿ ಹೇಳಿದೆ, ನಮ್ಮ ಮುಂದೆ ಕಿರಿಯರ ಕಣ್ಣು ಮುಚ್ಚಿಸಬೇಡ ಅಂತ. ಅವಾಗ ಒಂದು ಮಾತು ಕೇಳಿದೆ, ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಇಂಡಿಯನ್ ಲೋಕಲ್ ಲ್ಯಾಂಗ್ವೇಜ್ ಅಂದೆ. ನೋ ಪ್ರಾಬ್ಲಮ್ ಐ ವಾಂಟ್ ಟು ಸರ್ಚ್ ಇನ್ ಗೂಗಲ್ ಅಂದ. ಐ ವಾಂಟ್ ಟು ಸರ್ಚ್ ಇನ್ ಗೂಗಲ್, ಮೀನಿಂಗನ್ನು ಗೂಗಲಲ್ಲಿ ಹುಡುಕ್ತೀನಿ ಇಂದ. ಹಾಗನ್ಬೇಕಾದ್ರೆ ನಾನು ಅದನ್ನು ಹೇಳಿದರೆ, ವೈ ಯು ಆರ್ ಆಸ್ಕಿಂಗ್ ಪರ್ಟಿಕ್ಯುಲರ್ಲಿ ದಿಸ್ ಸೆಂಟೆನ್ಸ್ ಅಂದೆ. ಇಟ್ಸ್ ಮೈ ಫೇಟ್ ಅಂತಾನೆ. 5,000 ಜನ ಇದ್ದಾರೆ. ನಾನು ಏನು ಯಾಕೆ ಅಂದೆ, ವೈ ವಾಟ್ ಈಸ್ ರಾಂಗ್ ಅಂದೆ. ನೋಡಿ, ಆ ದೇವಸ್ಥಾನ ಪಕ್ಕದಲ್ಲಿ, ಸೇಂಟ್ ಲೂಯಿಸಿನ ದೇವಸ್ಥಾನದ ಪಕ್ಕದಲ್ಲಿ, ಈಗ ಕಿಟಕಿ ಒಳಗೆ ಹೇಗೆ ಪಕ್ಕದ್ದು ನಿಮಗೆ ಈ ತೋಟ ಈ ಬಯಲು ಕಾಣುತ್ತೋ, ಅಲ್ಲಿ ಒಂದು ವೃದ್ಧಾಶ್ರಮ ಇದೆ. ಅವ್ರ ತಂದೆ ತಾಯಿನ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ಟಿದ್ದಾನೆ. ಅವ್ರ ತಂದೆ ತಾಯಿನ ನೋಡೋಕ್ಕೆ ಅಂತ ಬಂದ ಅವನು. ಅವ್ರ ತಂದೆ ತಾಯಿಗಳು, ನೀನು ನಿಮ್ಮ ಮನೇಲಿ ಇಟ್ಕೊಳ್ದಲ್ಲಿ ನಮ್ಮಿಬ್ಬರನ್ನ ತಂದಿಲ್ಲ ಹಾಕಿದೀಯಾ, ಇವತ್ತು ನೀನು ನಾನು ನೋಡೋ ಅವಶ್ಯಕತೆ ಇಲ್ಲ, ಹೋಗಿ ಮನೆಗೆ ಅಂತೇಳಿ ಅವರಿಗೆ ಇಂಟರ್ವ್ಯೂ ಮುಖಾಮುಖಿ ಆಗೋದು ಕೊಡಲೇ ಇಲ್ಲ. ಇಲ್ಲಿ ನಮ್ಮ ಮುಂದೆ ಕಿರಿಯರ ಕಣ್ಣು ಮುಚ್ಚಿಸಬೇಡ, ಇನಿತನ್ನ ಪ್ರಾರ್ಥನೆಗೆ ಒಲ್ಲೆಯನಬೇಡ ವಾಕ್ಯ ಹೇಳ್ಬಿಟ್ನಲ್ಲ, ಗೊಳೋ ಅಂತ ಹತ್ತುಬಿಟ್ಟ. ಐ ನೆವರ್ ಹರ್ಡ್, ಐ ಕೆಪ್ಟ್ ದಿಸ್ ವರ್ಡ್ ಇನ್ ಮೈ ಹಾರ್ಟ್. ವಂಡರ್ಫುಲ್, ಇಟ್ ಈಸ್ ಮೈ ಫೇಟ್, ಮೈ ಫಾದರ್ ಮೈ ಮದರ್ ಈಸ್ ದೇರ್, ಬಟ್ ಐ ಕಾಂಟ್ ಸಿ ಇನ್ ಮೈ ಓನ್ ಐಸ್. ಎಷ್ಟು ಸಂಕಟ ಪಡ್ತಾನೆ ನೋಡಿ. ಜೀವನೋತ್ಸಾಹ ಜೀವನೋಲ್ಲಾಸ, ನಮ್ಮ ತಂದೆ ತಾಯಿಗಳು ಸಾಯುವವರು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಾರೆ ಹೊರತು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಲಿಲ್ಲ. ಆ ದೃಷ್ಟಿ ಒಳಗೆ ಆ ಮಕ್ಕಳಿಗೆ ಹೇಳುವಾಗ ಆ ಪದ್ಯ ಏನು ಹೇಳಿದ್ನೋ ಅದನ್ನು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿ ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಅದು ತಂದೆ ತಾಯಿಗಳು ಕೊಟ್ಟ ಕಾಣಿಕೆ, ಅದನ್ನು ಒಪ್ಕೊಳ್ತೀರಾ ಅಂದರೆ ನಮ್ಮ ಗಾಯತ್ರಿ ಮತ್ತು ನಮ್ಮ ರಾಘವೇಂದ್ರನ ಮಗಳು ಹ್ಞೂ ಮಾಮ ಅಂದ್ಲು. ಹೌದು, ಒಪ್ಕೊಳ್ತಾರೆ. ಮಕ್ಕಳಿಂದ ತಂದೆ ತಾಯಿಗಳಿಗೆ ಏನು ಕೊಡ್ತೀರಾ ಅಂತ ಕೇಳಿದರೆ ಸ್ವಲ್ಪ ನಿಧಾನ ಮಾಡ್ತಾರೆ. ಆವಾಗ ಒಂದು ವಾಕ್ಯ ಇದೆ, ಅದೇ ಜೀವನೋಲ್ಲಾಸ. ಏನು ಹೇಳಿದ ಕವಿ ಗೊತ್ತಾ? ನೀವು ತಂದೆ ತಾಯಿಗಳಿಗೆ ಇನ್ನೇನು ಕೊಡಬೇಡಿ, ಅವರ ಮುಂದೆ ಸುಂದರವಾದ ಬದುಕು ನಡೆಸಿ, ಅದೇ ನೀವು ತಂದೆ ತಾಯಿಗಳಿಗೆ ಕೊಡುವ ಕಾಣಿಕೆ ಅಂತ. ಇಂಥ ವಾಕ್ಯ ನೋಡಿ, ಅವರ ಮುಂದೆ ಸುಂದರವಾದ ಬದುಕು ನಡೆಸಿ ಅಷ್ಟೇ ಕಾಣಿಕೆಯನ್ನು. ಆಗ ಇವತ್ತಿನ ಅರಬೆರಕೆಯ ಕನ್ನಡವೂ ಅಲ್ಲ ಇಂಗ್ಲೀಷು ಅಲ್ಲದ ಒಂದು ಹುಡುಗಿ ಪ್ರಶ್ನೆ ಮಾಡಿತು, ನಮ್ಮ ಶಿವಮೊಗ್ಗದ ರಾಘವೇಂದ್ರ ಜಿನ್ನು ಅಂತ. ಆ ರಾಘವೇಂದ್ರ ಜಿನ್ನು ಈ ರಾಘವೇಂದ್ರ ಇದ್ದಂಗೆ ಇದ್ದಾರೆ. ಅವರೊಂದು ಮಾತು ಹೇಳಿದರು, ನಾನು ಗೋಡೆ ಮೇಲೆ ಬರೆಸ್ದೆ. ತಂದೆ ತಾಯಿಗಳು ಮಕ್ಕಳಿಗೆ ಏನೇನು ಕೊಟ್ಟಿದ್ದಾರೆ ಜೀವನೋತ್ಸಾಹಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಡ್ಡು ಕೊಟ್ಟಿದ್ದಾರೆ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ,
ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ, ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ, ಬಿದ್ಕೊಳ್ಳೋದಕ್ಕೆ ಬೆಡ್ ಕೊಟ್ಟಿದ್ದಾರೆ, ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ. ಇಷ್ಟಪಟ್ಟು ಹುಡುಗ ಹುಡುಗಿಯರು ಕಣ್ಣು ಹೊಡೆದ್ರೆ ಗುಡ್ಡು ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ. ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ನೀವು ಗೆಟಪ್ಪಲ್ಲಿದ್ದಾಗ ಅವ್ರನ್ನ ಗೆಟೌಟ್ ಅನ್ಬೇಡಿ, ಅಷ್ಟು ಮಾಡಿಬಿಟ್ರೆ ಜೀವನೋತ್ಸಾಹ ಉಭಯ ತಾಪಿ ಆಗಿಬಿಡುತ್ತೆ. ಆ ವಾಕ್ಯ ರೀ, ಎಂಥ ವಾಕ್ಯ ಅದು. ಈ ಪದಗಳೆಲ್ಲ ಕನ್ನಡದ ಭಾಷೆಯಲ್ಲಿ ಕೇಳುವಾಗ ನಮಗೆ ಮೈ ಎಷ್ಟು ಜುಮ್ಮನ್ನತ್ತೆ ನೋಡಿ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಬುದ್ಧಿಗೆ ತಿಕ್ತಾನೇ ಇರಬೇಕು ಅನ್ನೋದಕ್ಕೆ ಪೂತಿ ನರಸಿಂಹಾಚಾರ್ಯ ನಮ್ಮ ಪರಿಸರದ ದೇವರನ್ನು ತೋರಿಸಿದ್ರಲ್ಲ, ಆ ಪರಿಸರದ ಒಂದು ಮಾತು ಕೊಡ್ತಾರೆ. ಹಳೆಯ ಚರ್ಮವು ಸುಲಿದ ಮರಗಳು ಹೊಸತು ಚರ್ಮವ ನುಟ್ಟವು, ಹೊರಗಿನೆಲ್ಲಕ್ಕೂ ಹೊಸತು ಬಂದರೂ ನಮ್ಮ ಹಳೆತನ ಹೋಗದು. ಹೊರಗಿಂದಕ್ಕೆ ಹೊಸ ಚರ್ಮ ಬರುತ್ತೆ, ನಮ್ಮದು ಎಮ್ಮೆ ಚರ್ಮ ಕಣಯ ಒಂದು ಅಂತೀವಿ. ನಮ್ಮ ಬುದ್ಧಿ ನಾವು ತೊಳ್ಕೊಳ್ಳೋದೇ ಇಲ್ಲ. ಆ ಜೀವನೋಲ್ಲಾತ್ಸಾಹಕ್ಕೆ ಮರ ಕೇಳುತ್ತೆ, ಗಿಡ ಕೇಳುತ್ತೆ. ನನ್ನ ಆತ್ಮೀಯರ ಹತ್ರ ಅಂದೆ, ಶಾಲಾ ಮಕ್ಕಳಿಗೆ ಗಿಡ ಮರಗಳ ಬಗ್ಗೆ ನಾವು ಹೇಳಿಕೊಡೋದಕ್ಕೆ ಹೋಗಬೇಕು. ಕೇಳುತ್ತವೆ, ಮಕ್ಕಳು ಕೇಳುತ್ತವೆ. ನಾನು ನನ್ನ ಗಾಯತ್ರಿ ರಾಘವೇಂದ್ರ ಸೋದರಿಗೆ ಆ ಪುಟಾಣಿಗೆ ಹೇಳ್ಕೊಂಡು ಬಂದೆ, ನೋಡು ಹೀಗಿದೆ ಹೀಗಿದೆ ಅಂತ. ಅವಳು ಎಷ್ಟು ಉತ್ಸಾಹದಿಂದ ಕೇಳ್ತಾ ಬಂದ್ಲು ಅಂತ ಹೇಳಿದರೆ, ನಾನು ಹೇಳಿದ್ದು ಕೇಳೋದಲ್ಲ, ಅವಳು ಕನ್ನಡದ ಭಾಷೆಯಲ್ಲಿ ಅಂತ ಮಧುರತ್ವ ಇದೆಯಲ್ಲ ಅದನ್ನು ಕೇಳಿದರು. ಆ ಕನ್ನಡದ ಸಿಹಿತನ ಇದೆಯಲ್ಲ ಅದರಲ್ಲಿ ಕೇಳಿದರು. ಹಾಗೆ ಆ ಮರದ ಹತ್ರ ಮರ ಕೇಳುತ್ತೆ, ನಮ್ಮನ್ನೇನು ಕೇಳುತ್ತೆ ಗೊತ್ತಾ? ಜೀವನೋಲ್ಲಾಸಕ್ಕೆ ನೀವು ಯಾವುದೇ ಆಶ್ರಮ, ದೇವಸ್ಥಾನ, ಎಲ್ಲೋ ತಪಸ್ಸು, ಅದಕ್ಕೆಲ್ಲ ಹೋಗಿ ಗಂಟೆಗಟ್ಟಲೆ ಕಾಲ ಹಾಕ್ಕೊಂಡು ಕೂರ್ತೀವಿ ನಾವು. ಒಂದು ಗಿಡ ಮರದ ಹತ್ರಕ್ಕೆ ಹೋಗಿ ನಿಂತ್ಕೊಳ್ಳಿ, ಅದು ಮಾತಾಡುತ್ತೆ, ಬೆಳಗ್ಗೆ ಕೇಳುತ್ತೆ. ಲೇ ಮನುಜ ನಿಲ್, ಮೊದಲನೇ ಪ್ರಶ್ನೆ ಅದು. ಲೇ ಮನುಜ ನಿಲ್, ನಾನು ಜಗಕ್ಕೆ ಬಂದೆ, ನಿತ್ಯ ಮಲವನುಣುವೆ, ನಿನಗೆ ಫಲವ ನೀವೆ, ನೀ ನಿತ್ಯ ಅನವನುಣವೆ, ಏನ ನೀವೆ? ಉತ್ತರ ಕೊಡಿ. ಮಲ ತಿಂದು ನಾನು ಫಲ ಕೊಡ್ತೀನಿ, ಫಲ ತಿಂದು ಮಲ ಬಿಡ್ತೀಯಲ್ಲ, ನೀ ಏನು ಕೊಡ್ತೀಯ? ವಾಟ್ ಈಸ್ ಯುವರ್ ರೀಪೇಮೆಂಟ್ ಅವರ್ ಓನ್ ಸೊಸೈಟಿ? ಈ ಜೀವನೋತ್ಸಾಹ ಎಲ್ಲಿ ಕಳೆದೋಗ್ಬಿಡುತ್ತೆ ಗೊತ್ತಾ ನಮಗೆ? ಈ ಮಲ ಅನ್ನೋ ಶಬ್ದ ಬರುತ್ತೆ ನೋಡಿ, ಸಾರ್ವಜನಿಕ ಶೌಚಾಲಯ ಅಂತ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ಡುಂಡಿ ಬರೆದಿದ್ದಾರೆ ಏನಂತ, ಅವನ ಹಾಸನದಲ್ಲೂ ಹಾಗೆ ಬರೆದುಬಿಟ್ಟಿಯಾನೆ. ಹೆಂಗಸರಿಗೆ ಗಂಡಸರಿಗೆ ಮೂತ್ರ ಉಚಿತ. ಅದು ನಮಗೆ ಗೊತ್ತು ಮಾರಾಯ, ಹೋದರೆ ಬರೋದು ಖಚಿತವೇ ಅಂತ ಬರ್ರಿ ನೀನು ಇಟ್ಟಿರೋ ವ್ಯವಸ್ಥೆ. ಅದಕ್ಕೆ ನಮ್ಮ ಡುಂಡಿ ಕುಟುಕ್ತಾರೆ, ಗಂಡಸರಿಗೆ ಹೆಂಗಸರಿಗೆ ಮೂತ್ರ ಪ್ರತ್ಯೇಕ, ವಾಸನೆ ಐಕ್ಯ ಅಂದರು. ಅದಂಗೆ ಗೋಡೆ ಕಟ್ಟೋಕ್ಕಾಗತ್ತಾ? ಜೀವನೋಲ್ಲಾಸ ಕಳ್ಕೊಳ್ಳೋಕ್ಕೆ ಅಂತ ನೀವು ಹೋದರೆ ಒಂದು ಭಾಷೆ ಅಲ್ಲೇ ಎತ್ತಿ ಬಿಡುತ್ತೆ. ಅದಕ್ಕೆ ನಿಮ್ಮ ತನ್ವೀರ್ ಕಣ್ವಿ ಒಂದು ಕಡೆ ಬರೆದಿದ್ರು, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೂಲೋಕ ಗೆಲ್ಲುವುದು ನೀನದನ್ನು ತಿಳಿಯ, ಹಸಿರ ಹುಲ್ಲ ಮಖಮಲ್ಲಿನಲ್ಲಿ ಪಾರಿಜಾತ ಹೂ ಸುರಿಸಿದಂತೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಅಂತ. ಅದಕ್ಕೆ ಡುಂಡಿ ಕುಟುಕ್ತಾರೆ, ಕವಿಯ ಮಾತೆಲ್ಲ ಕೇಳಿ ಹಸಿರ ಹುಲ್ಲ ಮೇಲೆ ನೀವು ಕೂರಬೇಕೆಂದೇನಿಲ್ಲ. ಹಸಿರ ಹುಲ್ಲು ಮಖಮಲ್ಲು ಎಂದೊಡನೆ ಕವಿ ನೀವು ಕೂರಬೇಕೆಂದೇನಿಲ್ಲ. ಕವಿಯ ಮಾತೆಲ್ಲ ನಂಬಬೇಕಿಲ್ಲ. ಹಸಿರ ಹುಲ್ಲ ಮೇಲೆ ಕುಳಿತಾಗ ನಿಮ್ಮ ಕುಂಡೆಗೆ ಇರುವೆ ಕಚ್ಚಿದರೆ ಅದು ಕವಿಯ ತಪ್ಪಲ್ಲ ಅದು. ಅದು ನೋಡ್ಕೊಂಡು ಕೂರಬೇಕು, ಅವನು ಹೇಳಿದಂತೂ ಕೂತ್ಬಿಟ್ರೆ ಏನರ್ಥ ಅದು. ಹಾಗಾದಮೇಲೆ ಜೀವನೋಲ್ಲಾಸ ನೋಡಿ, ಎಲ್ಲರೂ ಉತ್ಸಾಹ ಬರುತ್ತೆ. ಒಂದು ವಿಮರ್ಶಕ ದಂಪತಿಗಳದ್ದು ಮಾತುಕತೆ ಇದೆ. ಅವನು ಹೋಗಿ ಕೇಳಿಬಿಟ್ಟ, ಏನು ಕೇಳ್ದ ಅಂತಂದರೆ, ಕವಿ ನಿನ್ನ ಕೃತಿಗೆ ಸ್ಫೂರ್ತಿ, ನಿನ್ನ ಕವಿತೆಗೆ ಸ್ಫೂರ್ತಿ ನಿನ್ನ ಮಡದಿಯೇ? ಒಡನೆ ಕವಿ ಅಂದ, ಹೌದೌದು ನಿನ್ನ ಮಡದಿಯೇ ಅಂದ. ಕೇಳಿದ್ರೆ ಜೀವನೋಲ್ಲಾಸ ಅಂದ, ನಿನ್ನ ಮಡದಿಯೇ ಅಂದ. ಒಂದು ವಾಕ್ಯ ನಮ್ಗೆ ಎಷ್ಟು ಖುಷಿಲಿ ಕರ್ಕೊಂಡೋಗಿ ಕೊಡುತ್ತೆ ನೋಡಿ. ಒಂದು ಭಿಕ್ಷಕನ್ನ ನೀವು ತೀರ್ಮಾನ ಮಾಡಿ, ಮನೇಲಿ ಕುಕ್ಕರ್ಸ್ಕೊಂಡು ಮಾಡಿಬಿಡ್ತೀವಿ ನಾವು ಈ ಥರ. ಮಾ ತಾಯೇ ಮಹಾಲಕ್ಷ್ಮೀ ಧರ್ಮ ಮಾಡಿಮ್ಮ, ಕಣ್ಣಿಲ್ಲಮ್ಮ ಧರ್ಮ ಮಾಡಿಮ್ಮ ಅಂತಾನೆ. ಹೆಂಡತಿ ಆ ಧ್ವನಿ ಕೇಳಿಸ್ಕೊಂಡವಳು
ಒಳಗಡೆಯಿಂದ ತನಗೇನಾದ್ರು ಅಂತರಂಗದಲ್ಲಿ ಇದ್ದರೆ ಒಂದು ಹಿಡಿ ತಂದು ಕೊಡಬೇಕು, ಇಲ್ವಾ ಸುಮ್ಮನಿರಬೇಕು. ಹೌದಾಗಾಯ್ತು ರೀ, ಸುಮ್ಮನಿರಬೇಕು. ಈ ಮುನೆಗಣ್ಣದ ಇಗೋಯಿಸಮ್ ಇದೆಯಲ್ಲ, ಅದು ಬಿಡೋದಿಲ್ಲ, ಅದು ಜಬರ್ದಸ್ತೆ. ಸೀದಾ ಗಂಡನ ಹತ್ರಕ್ಕೆ ಬರ್ತಾಳೆ. ಅವನು ಏನು ರಾಘಣ್ಣ ಇವತ್ತು ಸುದ್ದಿ ಕಳಿಸಿದ್ದಾರೆ ಅಂತ ಪತ್ರಿಕೆ ಹಿಡ್ಕೊಂಡು ನೋಡ್ತಾ ಇರ್ತಾನೆ. ಇವರು ಹೋಗಿ ರೀ ಅದು ಪಕ್ಕಕ್ಕಿಡ್ರಿ. ಯಾಕೆ? ಪಕ್ಕಕ್ಕಿಡಿ. ನೋಡಿ, ಮದುವೆ ಆಗಿ 25 ವರ್ಷ ಆಯಿತು, ನೀವು ಒಂದು ಸತಿನಾದರೂ ಅವನು ಭಿಕ್ಷುಕ ಹೆಂಗೆ ಕರಿತಾ ಇದ್ದಾನೆ ಆ ಥರ ಒಂದು ಪದನಾದರೂ ನನ್ನನ್ನು ಕರೆದ್ರೇನ್ರಿ ಹಾಗೆ? ಮುಡಗಣ ಜೀವನೋಲ್ಲ ಹಚ್ಚಕ್ಕೆ ಭಿಕ್ಷುಕನ್ನು ಹಿಡ್ಕೊಂಡು ಕೇಳ್ಕೋಬೇಕ? 25 ವರ್ಷದಿಂದ ಕೇಳೇ ಇಲ್ವಾ? ಇವನು ಒಂದು ಸಂಸಾರದಲ್ಲಿ ತಿಳ್ಕೊಳ್ಳಿ, ಗಂಡನಿಗೆ ಬಾಸಿಸಮ್, ಹೆಂಡತಿಗೆ ಈಗೋಯಿಸಮ್ ಇದ್ದು ಬಿಡ್ತು ಅಂದರೆ ಸಂಸಾರದಲ್ಲಿ ಬ್ಲಾಸಮ್ ಇಲ್ಲ. ಮಲ್ಲಿಗೆಯ ಹೂವೊಂದು ಮಲ್ಲಿಗೆಯ ಮೇಲೊರಗಿ ಮಾತಾಡಿದಂತಿರಲಿ ಅನುರಾಗ ರೀತಿ, ಹೊರಟಲ್ಲ ಒಲಮೆಗತಿ ಅದು ಪ್ರೀತಿ ಋತ ಲಹರಿ, ಪ್ರೀತಿ ಮೆತು ಬಾಂಧವ್ಯ ಮುದ್ದು ರಾಮ. ಆ ಪ್ರೀತಿ ಅನ್ನೋದು ಮೆತು ಬಾಂಧವ್ಯ. ಅದನ್ನು ಬಿಟ್ಬಿಟ್ಟು ಇವನು ಹಾಂ ಅಂತಾನೆ. ಒಳ್ಳೆ ನೀವು ವರ್ಷಕ್ಕೊಂದು ಸತಿ ನರಸಿಂಹ ಜಯಂತಿ ಕಾಯಬೇಕಾದ್ದಿಲ್ಲ, ಬೆಳಗ್ಗೆ ಆದರೆ ಮುಖ ಬಿಡ್ತಾನೆ. ಕರೀತಾರೆ ಅಂದರೆ ಯಾಕ್ರಿ ಅಂದರೆ ಅಷ್ಟೊತ್ತಿಗೆ ನಮ್ಮ ತಾಯೇ ಮಹಾಲಕ್ಷ್ಮೀ ಧರ್ಮ ಮಾಡಿಮ್ಮ. ನೋಡ್ರಿ, ನೀವು ಒಂದು ಸತಿ ನಾನು ಕರೆದ್ರ ಅಂತ ಕೇಳಿದೆ, ಅವನಾಗಲಿ 2 ಸತಿ ಕರೆದ. ನಿಮ್ಮ ಯೋಗ್ಯತೆಗೆ 20 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಸತಿ ನಾನು ಕರೆದ್ರೇನ್ರಿ? ಇವನೇನಂದ ಅಂದರೆ, ಏಯ್ ಯಾಕೆ ಕರಿಬೇಕು, ಯಾಕೆ ಹಂಗೆ ಕರಿಬೇಕು ನಾನು ಅಂದ್ರೆ, ಯಾಕೆ ಕರಿಬೇಕು ಅಂದರೆ ಕಣ್ಣು ಯಾಕಿದೆ ನಿಮಗೆ ಅಂದ್ಲು. ಕಣ್ಣಿರೋದ್ರಿಂದ ಯಾಕೆ ಕರಿಬೇಕು? ಅವ್ನು ಕಣ್ಣು ಮುಚ್ಕೊಂಡು ಕರೀತಿದ್ದಾನೆ ಅಂದಾಗ ಇವಳಿಗೂ ಎಚ್ಚರ ಆಯಿತು. ನೋಡ್ತಾಳೆ, ಕಣ್ಣು ಮುಚ್ಕೊಂಡು ಕರೀತಿದ್ದಾನೆ. ಸುಮ್ಮನಿರ್ಬೇಕಾ ಬೇಡ? ಹೋದ್ಲು. ಅಪ್ಪ, ಅಣ್ಣ, ಅಯ್ಯ ಕರಿಯೋನ್ ಕರೀತೀಯ, ಅದು ಯಾಕಪ್ಪ ಕಣ್ಣು ಮುಚ್ಕೊಂಡು ಕರೀತೀಯ? ಅವ್ವ ಕಣ್ಣು ಬಿಟ್ಟು ನೋಡೋಣ ಅಂದರೆ ನೀವು ಹಂಗಿಲ್ವಲ್ಲವ್ವ ಕರೆಯೋದಿಲ್ಲ. ಸುಡುಗಾಡಿಕೆ ಬೆಳಗ್ಗೆ ಎದ್ದು ಜೀವನೋಲ್ಲಾಸ ಕಳ್ಕೊಳ್ಳೋಕ್ಕೆ ಭಿಕ್ಷುಕಿನ ಹತ್ರ ಹೋಗಿ ಅಂದಿಸ್ಕೊಳ್ಳ. ಅವನಂದ, ಈಗ ನಾನು ಅಂದಿದ್ರೆ ತಪ್ಪಿಗಿರ್ತಿದ್ಯಾ? ನಮ್ಮ ದಿನಚರ್ಯೆಯಲ್ಲಿ ಆ ಜೀವನೋಲ್ಲಾಸ ಹೇಗಿದೆ ನೋಡಿ. ಆ ದೃಷ್ಟಿ ಒಳಗೆ ನಾನು ಇನ್ನೊಂದು ನಿಮಗೆ ಆ ಮಾತುಕತೆಯಲ್ಲಿ ಕೊಡ್ಬೇಕಾದ್ರೆ ಬರ್ತಾ ನಾನು ಕವಿಯತೆ ಹತ್ರ ಮಾತಾಡ್ಕೊಂಬಂದೆ. ಶರಣ ಸತಿ ಲಿಂಗಪತಿ ದೊಡ್ಡದಾಗ ಹಾಕ್ಬಿಡ್ತೀವಿ ಪದ, ಬರೀ ಕಿತಾಪತಿಯೇ. ಶರಣ ಸತಿ ಲಿಂಗಪತಿ ಅಂತ ಹಾಕ್ಕೊಂಡಾಗ ಮೊನ್ನೆ ಊಟಿಲಿ ಮಾತಾಡ್ತಾ ಹೇಳ್ತಿದ್ದೆ, ಒಬ್ಬರು ಕೇಳಿದ್ರು, ಶರಣ ಸತಿ ಲಿಂಗಪತಿಲಿ ಜೀವನೋತ್ಸಾಹ ಏನಿದೆ ಕಣ್ಣನ್ ಅಂದರು. ಇದೆ ನೋಡಿ, ನೀವು ಗಂಡ ಹೆಂಡತಿ ಕೂತಿದ್ದೀರಿ, ಆ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟಿ ಹೇಮಮಾಲಿನಿ ಬರ್ತಾರೆ, ಅವಳು ನೃತ್ಯ ಮಾಡ್ತಾಳೆ. ಆ ನೃತ್ಯ ಮಾಡಬೇಕಾದ್ರೆ ನೀವು ನೃತ್ಯ ನೋಡ್ತೀರಾ ಇಲ್ಲ ನಿಮ್ಮ ಯಜಮಾನರು ನೋಡ್ತಾ ಇದ್ದಾರೆ ಅಂತ ನೋಡ್ತೀರಾ? ಅಂದರೆ ಇಲ್ಲ ನನಗೊಂದು ಅನ್ನಿಸ್ತು ಅಂದರು. ಏನು ಅನ್ನಿಸ್ತು? ನನ್ನ ಯಜಮಾನ್ರಿಗೆ ಅಂದೆ, ರೀ ಈ ವಯಸ್ಸಿನಲ್ಲಿ ಅವಳು ಏನು ಲಕ್ಷಣವಾಗಿದ್ದಾಳೆ ನೋಡ್ರಿ ಅಂತ. ಈಗ ಅದೇ ಮಾತು ನಿಮ್ಮ ಗಂಡ ನಿನಗೆ ಹೇಳಿದರೆ ಕೇಳ್ತಿದ್ರ ಅಂದೆ. ತಡ್ಕೊಳ್ಳುವ ಶಕ್ತಿ ಕಗ್ಗಕ್ಕೆ ಬನ್ನಿ. ಕಗ್ಗದಲ್ಲಿ ಹೇಳ್ತಾರೆ, ಹೊಟ್ಟೆಯ ರಗಳೆ ಸಾಲದು ಎಂದು ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯೊಂದನ್ನು ನೆಟ್ಟಿಗನು ನರರೊಳಗೆ, ಹೊಟ್ಟೆ ತುಂಬಿದ ತೋಳ ಮಲಗೀತು ನೀ ದಿಟ್ಟಿಸುತ್ತ ಪೆರರ ಕಂಡು ಕರುಬವೆಯೋ ಮಂಕುತಿಮ್ಮ. ದೊರೆತದು ಹಸಾದವೆಂದೆಣು ನಗನಗತ ಬಾಳ್ ತೆರಳ್, ನಕ್ಕಷ್ಟು ದಿನ ನಿನದು 10 ದಿನ ನಿನದಲ್ಲ. ನೀ ನಗುವ ಹೂವಾಗು ಜಗದವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ. ನಗುತ್ತಲಿರು ಜನ ನಗಲಿ, ಮನೆ ನಗಲಿ, ಮನ ನಗಲಿ ಮುದ್ದು ರಾಮ. ನಮ್ಮ ಕೆ.ಸಿ. ಶಿವಪ್ಪನವರು. ಅದಕ್ಕೆ ಈ ದೇವಸ್ಥಾನಕ್ಕೆ ಬಂದಾಗ ಪೂಜೆಗೆ ಸಂಕಲ್ಪಕ್ಕೆ ಕೂತಾಗ ನಾನು ಸುಮ್ಮನಿರಲ್ಲ, ಕೂತ್ಕೊಳ್ಳೋ ದಂಪತಿಗಳನ್ನು ನೋಡ್ತಿರ್ತೀನಿ. ಒಬ್ಬರು ಪಾಪ 25 ವರ್ಷ ಆಯಿತು ಕಣ್ಣನ್ ನಾವು ಮದುವೆಯಾಗಿ ಅಂತ. ಅದು ನಂಗೆ ಹೇಳಬೇಡಿ, ನಿಮ್ಮ ಮನೆಯವ್ರಿಗೂ ನಿಮಗೂ ಗೊತ್ತಿದೆಯಲ್ಲ ಅಂತ. ಗೊತ್ತಿದೆ ಸಂಕಲ್ಪಕ್ಕೆ ಕೂತ್ಕೊಳ್ಳಿ. ಕೂತರು, ಸಂಕಲ್ಪ ಮಾಡಿಸ್ತಿದ್ದೆ. ಮೆತ್ತಿಗೊಂದು ಕೇಳಿದೆ, ನಿಮ್ಮಿಬ್ಬರ ಈ ಅನ್ಯೋನ್ಯತೆಯ ಅವಿನಾಭಾವ ಸಂಬಂಧ
25 ವರ್ಷದಿಂದ ಹೀಗೆ ಇದೆಯಲ್ಲ, ಇನ್ನು 75 ವರ್ಷವೂ ಹೀಗೆ ಇರಲಿ, ಏನು ಸೂತ್ರ ಪರಿಪಾಲಿಸಿದ್ದೀರಿ ಹಿಂದೆ? ಅಯ್ಯೋ ಕಣ್ಣನ್ ಅವಳ ಕಡೆ ನೋಡಿ, ಮುಂಡಾ ಮೋಸ್ತು ಏನು ಸೂತ್ರ. ಅವಳನ್ನು ಪ್ರೀತಿಸಿ ನಿಶ್ಚಿತಾರ್ಥ ಆಗಿ ಮದುವೆ ಆಗಿ ಇಲ್ಲಿಯವರೆಗೆ ಅವಳಿಗೇನು ಇಷ್ಟ ಅಂತ ಕೇಳಿಕೊಂಡೆ. ಅವಳು ಹೂ ಅಂದು. ಹಾಗಾಗಿ ನಾನು ಇಲ್ಲಿವರೆಗೆ ಅವಳು ಏನೇ ಕೇಳಿದ್ರು ಹೂ 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 ಅಂದ್ಕೊಂಡೇ ಇದ್ದೀನಿ. ಹೂಂಗುಡೋ ಬಸವ ಅಂತ ಬಂದಿದ್ದೆ ಪದ ಅಲ್ಲಿಂದ, ಜಗಳನೇ ಇಲ್ಲ ಅದು. ಅದರಿಂದ ಅವ್ರು ಏನು ಕೇಳಿದರೆ ಅಂದರು. ಅದಕ್ಕೆ ಮಾಸ್ತಿ ಒಂದು ಕಡೆ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂದರು. ಅದಕ್ಕೆ ಮಾಸ್ತಿ ಹೇಳಿದರು, ಹೌದೌದು ಮಾತು ಬೆಳ್ಳಿ, ಕವಿ ಹೇಳಿದ ಮೌನ ಬಂಗಾರ. ಆದರೆ ನನ್ನ ಮನೆಯಲ್ಲಿ ಅವಳೇ ಬೆಳ್ಳಿ ನಾನೇ ಬಂಗಾರ ಅಂದರು. ಆ ದೃಷ್ಟಿಯಿಂದ ಮಾತಿಗೆ ಮಾತು ಸೇರಿದರೆ ನುಡಿ ಜೀವನೋಲ್ಲಾತ್ಸಾಹ, ತಾಕಿದರೆ ಕಿಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಮಾತಿಗೆ ಮಾತು ಸೇರಿದರೆ ನುಡಿ, ತಾಕಿದರೆ ಕಿಡಿ. ನಾನು ಕವಿಯತ್ರಿಗೆ ಹೇಳ್ಕೊಂಬಂದೆ, ನೋಡಮ್ಮ ರೀ ಅಂತ ನೀ ಬೆಳಗ್ಗೆ ಕರೆದು ಕೂಡಲೇ ರಾಘವೇಂದ್ರ ಲೇ ಅಂತಾನಲ್ಲ, ಅದೆರಡು ಸೇರಿದರೆ ರಿಲೇ. ಆ ರಿಲೇಯಿಂದ ತಾನೇ ಎಲ್ಲ ಸಪ್ಲೈ ಆಗೋದು. ಯಾವತ್ತೂ ನಮ್ಮ ತುಟಿ ತೆರೆದ ಮಾತಿನಲ್ಲಿ ನಗು ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಒಂದು ವಾಕ್ಯ ಇದೆ, ನೀವು ಯೋಚನೆ ಮಾಡಿ. ಜೀವನೋತ್ಸಾಹತೆಯಲ್ಲಿ ನೀವು ಕೊಟ್ಟಿರುವ ವಿಷಯಕ್ಕೆ ಹೆಣಕ್ಕೋ ಹಣಕ್ಕೋ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಮಾಡಿ? ದಿವಾಕರರು ಹೇಳಿ, ಸುರೇಶ್ ಜಿನು ಹೇಳಿ, ನಾನು ದಡ್ಡ, ನನ್ನ ಎದುರಿಗೆ ಗಡ್ಡ ಅವರು ಹೇಳಿ. ಹೆಣಕ್ಕೋ ಹಣಕ್ಕೋ ಏನು ವ್ಯತ್ಯಾಸ ನೋಡಿ. ಜೀವನೋಲ್ಲಾತ್ಸಾಹ ಬೇಕು ಅನ್ನೋರಿಗೆ ಅಲ್ಲೇ ಉತ್ತರ ಇದೆ. ಹೆಣ ಹಣ, ಇದು ನಗದು, ಅದು ನಗದು ಅಷ್ಟೆ. ಇದು ನಗದು, ಅದು ನಗದು. ಇರುವಾಗ ಎನ್ಕ್ಯಾಶ್ ಮಾಡ್ಕೊಂಬಿಡ್ಬೇಕೇ ಹೊರತು ಹೋದ್ಮೇಲೆ ಕ್ಯಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಕಷ್ಟ ಹೊತ್ತಿರೋವನಿಗೆ, ಕಷ್ಟ ಅನುಭವಿಸೋವನಿಗೆ ಗೊತ್ತಿರುತ್ತೆ ಸುಖದ ಮಜಲು ಏನು ಅಂತ. ಕಷ್ಟವೇ ಗೊತ್ತಿಲ್ಲದಿದ್ದವನಿಗೆ ಸುಖೋಲ್ಲಾಸತೆಯಲ್ಲಿ ಉಡಾಫಿ ಮಾತಿರುತ್ತೆ. ಹೆಣ ಹೊತ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ, ಅವನಿಗೆ ಭುಜದ ಮೇಲೆ ಇಟ್ಕೊಂಡು ಹೋಗ್ತಿರ್ತಾನೆ. ಈ ಅಗ್ಗಿಸ್ಟಿಕೆಯನ್ನು ಹಿಡ್ಕೊಂಡು ಅವತ್ತು ಭಾಳ ದೊಡ್ಡದಾಗಿ ಬಂದುಬಿಟ್ಟು ಜೊತೇಲಿ ಬರ್ತಾನಲ್ಲ, ಅವನು ಸುಮ್ಮನಿರ್ಬೇಕಾ ಬೇಡ? ಅವನು ಹೊತ್ಕೊಂಡವನ, ಅಯ್ಯೋ ಮೊದಲು ಭಾಳ ಸಣ್ಣಗಿದ್ದ ಕಣಯ್ಯ, ಅದೆಲ್ಲಿ ತಿನ್ನೋ ಏನೋ, ಯಮಗಾತ್ರಕ್ಕಾಗ್ಬಿಟ್ಟಿದ್ದಾನೆ ಪಾಪ, ನಿಮಗೆ ಭಾರ ಆಗುತ್ತೋ ಏನೋ. ಈ ನನ್ನ ಮಗ ಹೊತ್ಕೊಂಡಿದ್ರೆ ಗೊತ್ತಾಗೋದು. ಕೈ ಬೀಸ್ಕೊಂಡು ಬರ್ತಲೇ ಇರ್ತಾನೆ. ಅವನು ಸದ್ಯ ಕೇಳೋದೆಲ್ಲ ಕೇಳಿಂತಲೇ ಇದ್ದ. ಸ್ಮಶಾನಕ್ಕೆ ಬಂದು ಆ ಹೆಣಕ್ಕೆ ಚಿತೆಯೆಲ್ಲ ಸಿದ್ಧ ಮಾಡಿಟ್ಟ ಮೇಲೆ ಅಂತ ಟವರಿಂಗ್ ಒದರದ. ಇವನು ತೆಪ್ಪಗಿರೋನು, ಅಲ್ಲ ನಾನು ಅಲ್ಲೇ ಹೇಳೋಣ ಅಂತಿದ್ದೆ, ಕೇಳೋಣ ಅಂತಿದ್ದೆ, ಅಷ್ಟು ದಪ್ಪ ಇದ್ದವನು, ನೀನು ಚಿತೆ ಏರ್ಪಾಟ್ ಮಾಡಿದೆಯಲ್ಲ ಅದು ಅವನದಕ್ಕೆ ಸಾಲತ್ತಾ ಅಂದ. ನೀ ಮಲಕೊಂಡು ನೋಡು ಅಂದ. ಅದೇ ಜೀವನೋಲ್ಲಾಸ. ಹೆತ್ತವಳು ಗೊತ್ತು ಹೆರಿಗೆ ಬೇನೆ, ಹೊರಲಾರದೆ ಹೊತ್ತು ಯಾರು ಗಂಡ, ಹೆರಲಾರದೆ ಹೆತ್ತು ಯಾರು ಹೆಂಡತಿ. ಏನು ಚೆನ್ನಾಗಿದೆ ನೋಡಿ. ಹೊರಲಾರದೆ ಹೊತ್ತು, ಹೆರಲಾರದೆ ಹೆತ್ತು, ಅಳುವುದೆಲ್ಲ ಅತ್ತು, ನಗುವುದೆಲ್ಲ ನುಂಗಿ, ತೇದಷ್ಟು ತಂಪು ಕೊಡುವ ಚಂದನ ತಂದೆ ತಾಯಿ. ತಂದೆ ತಾಯಿ. ಆದ್ದರಿಂದ ನಮ್ಮ ತಂದೆ ತಾಯಿಗಳ ಮೂಲಕ ಬರ್ತಕ್ಕಂತಹ ನಮ್ಮ ವಿದ್ಯೆಯಲ್ಲಿ ನಮ್ಮ ಮಕ್ಕಳು ಆ ರೀತಿ ಕೊಡಬೇಕು ಅಂತ ಹೇಳಿದರೆ, ಅದಕ್ಕೆ ಕವಿ ಹೇಳ್ತಾನೆ, ಪ್ರೀತಿಯ ಅನೌನ್ಸ್ಮೆಂಟು, ನಿಶ್ಚಿತಾರ್ಥ ಅಗ್ರಿಮೆಂಟು, ಮದುವೆ ಅಟ್ಯಾಚ್ಮೆಂಟು, ಸಂಸಾರ ಅಡ್ಜಸ್ಟ್ಮೆಂಟು. ಈ ಅಗ್ರಿಮೆಂಟಲ್ಲಿದ್ದರೆ ನಿಮ್ಮ ಡಿಪಾರ್ಟ್ಮೆಂಟು ಮಕ್ಕಳು ಮರಿ ಆದಮೇಲೂ ಕೂಡ ಅಟ್ಯಾಚ್ಮೆಂಟಲ್ಲಿರುತ್ತೆ, ಡಿಟ್ಯಾಚ್ಮೆಂಟಿಗೆ ಬರಲ್ಲ ಅಂತ. ಅದಕ್ಕೆ ನಮ್ಮ ಕನಕದಾಸ ಒಂದು ಫ್ರೇಮ್ ಅಂತ ಏನು ಕರಿತೀರಿ ಅದರಲ್ಲಿ ಕೊಟ್ಟುಬಿಟ್ಟ, ಸಿರಿಯು ಕುಲಸತಿ, ಸುತನು ಕಮಲಜ, ಹಿರಿಯ ಸೊಸೆ ಶಾರದೆ, ಸಹೋದರಿ ಗಿರಿಜೆ, ಮೈದುನನು ಶಂಕರನು, ನರರೆಲ್ಲ ಕಿಂಕರರು, ನಿರುತ ಮಾಯೆಯು ದಾಸಿ, ನಿಜ ಮಂದಿರ ವಜಾಂಡವು ಜಂಗಮ ಸ್ಥಾವರ ಕುಟುಂಬಿಗ ನೀನು, ರಕ್ಷಿಸೋ ನಮ್ಮನ್ನು ಅನವರತ. ಒಂದು ಫ್ರೇಮ್ ಕನ್ನಡದಲ್ಲಿ. ಅದು ಯಾವ ಭಾಷೆ ತರ್ಜುಮೆ ಮಾಡಿದರೂ ಮೂಲ ಭಾಷೆಯ ಸೊಗಡೇ ಸೊಗಡು. ಅದನ್ನು ಕುಮಾರವ್ಯಾಸನು ಕೂಡ, ನಮ್ಮದು ಸರಪಳಿ, ಜೀವನದ ಒಂದು ಸರಪಳಿ ಇದೆ.
ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಭುಜಬಲದಿ ಕಾದಿ ಗೆಲಿದ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಅಂದ. ನಮ್ಮನೆಯ ಪರಂಪರೆ ಹಿಂಗೆ ಕೊಡ್ತಾನೆ ನೋಡಿ. ವೇದ ಪುರುಷನ ಶ್ರೀಮನ್ನಾರಾಯಣನ, ವೇದ ಪುರುಷನ ಸುತನ ಅವನ ಮಗನಾದ ಬ್ರಹ್ಮನ ಸುತನ ಮಗನಾದ ನಾರದನ ಸಹೋದರನ ಕಶ್ಯಪನ ಮೂಲಕ ಅವನ ವಂಶಾವಳಿಯಲ್ಲಿ ಬರುವ ಇಂದ್ರನ ಮೂಲಕ ಬಂದಂತಹ ಅರ್ಜುನನ ತಳೋದರಿಯ ಸುಭದ್ರೆಯ ಮಾವನ ಜರಾಸಂಧನ ಕಂಸನ ಮಾವನ ಜರಾಸಂಧನ ಅತುಳ ಭುಜಬಲದಿ ಕಾದಿ ಗೆಲಿದ ಭೀಮನ ಅಣ್ಣನಾದ ಧರ್ಮರಾಯನ ಅವ್ವೆ ತಾಯಿಯಾದ ಕುಂತಿನಿಯ ನಾದಿನಿಯಾದ ಅವಳ ಜಠರದಲ್ಲಿ ಜನಿಸಿದ ಅನಾಥ ಮೂರ್ತಿ ಸಲಹೋ ಕೃಷ್ಣ ಇವರನ್ನು ನವರತ. ಒಂದು ಸಾಂಸಾರಿಕತೆಯ ಚೆಂಡು ಆಗಿದೆ. ಅದಕ್ಕೆ DVG ಆ ಜೀವನೋತ್ಸಾಹದ ಮೂಲಕ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿ ಯಾರಾದರೂ ಬಸುರಿಯಾದರೆ ಮನೆಯವರಿಗೆಲ್ಲ ತಿಂದು ತೇಗಿದ ಹಬ್ಬ ಏಕೆ ಎನ್ನುತ್ತೀರಾ? ಅವರಿಗೆ ಡಿಲಿವರಿ ಆಗುವವರೆಗೆ ನಮ್ಮ ಬಾಯಿಗೂ ನಮ್ಮ ಮನೆಯಲ್ಲಿ ಸದಾಕಾಲ ಕೋಡುಬಳೆ, ಚಕ್ಕುಳಿ, ರವೆ ಉಂಡಿಗಳು ಸಿಗುತ್ತಿತ್ತು. ಇಂದು ಸಿಕ್ಕುವುದಿಲ್ಲವೇ? ಇಂದು ಬಸುರಿಯೇ ಆಗುವುದಿಲ್ಲವೇ? ಆಗುತ್ತಾರೆ. ಕೋಡುಬಳೆ ಚಕ್ಕಲಿಗಳು ಸಿಗತ್ತೆ, ಮತ್ತೇನು ವ್ಯತ್ಯಾಸ? ಅಂದು ಶಬ್ದ ನೋಡಿ, ಅಂದು ಬೆರಳಿನ ಮೂಲಕ, ಅಂದು ನಮ್ಮ ಮನೆಗಳಲ್ಲಿ ಬೆರಳಿನ ಮೂಲಕ ಕೋಡುಬಳೆ ಚಕ್ಕಲಿಗಳು ನಮ್ಮ ಅಜ್ಜಿ, ನಮ್ಮ ತಾಯಿಯಿಂದ ತಯಾರಾಗುತ್ತಿತ್ತು. ಆದರೆ ಇಂದು ಅಯ್ಯಂಗಾರ್ ಬೇಕರಿಯ ಒರಳಿನ ಮೂಲಕ ತಯಾರಾಗುತ್ತದೆ. ಬೆರಳಿಗಿರುವ ಸಂಬಂಧ ಅಯ್ಯಂಗಾರ್ ಬೇಕರಿಯ ಒರಳಿಗಿರುವುದಿಲ್ಲ, ಕರುಳು ಸಂಬಂಧ. ಅದಕ್ಕೆ ಜೀವನೋತ್ಸಾಹದಲ್ಲಿ ಪಕ್ಕಕ್ಕೆ ಕೂತ್ಕೊಂಡ್ರೆ ನಿಮ್ಮ ಜಾತಿ ಯಾವುದು, ನಮ್ಮ ಜಾತಿ ಯಾವುದು? ನಾನು ಭಾಳ ಕಡೆ ಈ ಸಮ್ಮೇಳನ ಅಂತ ಬೇಕಾದ್ರೆ ನೋಡ್ತಿರ್ತೀನಿ. ಮೊದಲು ಹೋಗ್ತಿರ್ಲಿಲ್ಲ, ಆಮೇಲೆ ನಾನು ಸ್ವಲ್ಪ ಉತ್ಸಾಹಿತವಾಗಿ ಯಾಕೆ ಹೋಗಲ್ಲ ಅನ್ನೋಕ್ಕಿಂತ ಹೋಗ್ಬಿಟ್ಟು ಏನಾದ್ರು ಹೇಳೋಣ ಅಂದೆ. ಒಂದಕ್ಕೆ ಹೋದೆ. ಒಬ್ಬರು ನನ್ನನ್ನು ಕೇಳಿದರು, ಕಣನ್ ನೀವು ಇವರಾ? ನಾವು ನೋಡಿ ನಮ್ಮ ದಿವಾಕರನ್ ಥರ, ಸುರೇಶ್ ಮಾಮನ್ ಥರ ನಾವು ನಗರಗ್ತಾ ಇರಬೇಕು, ಮುಖ ಗಟ್ಟಿಕೋಬಾರ್ದು. ನಾನು ಅಂದರೆ ಪಕ್ಕದಲ್ಲಿದ್ದವರು, ಕಣನ್ ನೀವು ಇವರು, ನಾವು ಇವರು ಅಂದರು. ಆಯ್ತಾಯ್ತು. ಈ ಎರಡರ ನಡುವೆ ಇನ್ನೊಬ್ಬರು ಕೂತಿದ್ರಲ್ಲ, ಅವ್ರಿಗೆ ಯೋಚನೆ ಆಯಿತು. ಕಣ್ಣನ್ ನಾವು ಇವರು ಅಲ್ಲ, ನಾವು ಇವರು. 12:15 ಗಂಟೆ, 1 ಗಂಟೆ, ಮಧ್ಯಾಹ್ನ 1:15 ನೋಡ್ತೀನಿ, 3 ಜನನೂ ಇವರೇ. ಸಿದ್ಧಾರ್ಥದಲ್ಲಿ ಒಂದಾಗಲೇ ಇದ್ದದ್ದು ಭೋಜನದ ಸಂದರ್ಭದಲ್ಲಿ ವೇದಾಂತವಾಗಿ ಒಂದಾಗುತ್ತೆ. ಅದಕ್ಕೆ DVG ಉದರ ದೇವರ ಮುಂದೆ ಜಗದ ದೇವರು ಉಂಟೆ, ಮೊದಲಿದರ ಪೂಜೆ. ಹೊಟ್ಟೆಯ ರಗಳೆ ಸಾಲದು ಎಂದು ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯೊಂದನ್ನು ನೆಟ್ಟಿಹನು ನರರೊಳಗೆ. ಹಸಿವು ಅನ್ನೋದಕ್ಕೆ ಒಟ್ಟಿಗೆ ಸೇರ್ತೀವಿ, ಹೊಟ್ಟೆ ತುಂಬಿದ ಮೇಲೆ ಏನೆಲ್ಲ ಶುರು ಮಾಡ್ತೀವಿ. ಅದಕ್ಕೆ ಆ ದೃಷ್ಟಿ ಒಳಗೆ ಇನ್ನೂ ಒಂದು ನಮ್ಮ ಡುಂಡಿ ರಾಜ್ಯದ ಉದಾಹರಣೆ ಇದೆ. ಬಸವ ಜಯಂತಿಯ ಸಂದರ್ಭದಲ್ಲಿ ಇದ್ದೆ ನಾನು. ನಮ್ಮ ಸ್ವಾಮೀಜಿಯವ್ರ ಹತ್ರ ಮಾತಾಡ್ತಾ ಹೇಳಿದೆ, ಬುದ್ಧಿ ನಾ ಏನೆಲ್ಲ ವಚನ ಅಂತ ಹೇಳ್ಕೊಂಡು ಬಂದರೂ ನೀವು ನನ್ನನ್ನು ಒಪ್ಪಿಕೊಳ್ತೀರೇ ಹೊರತು ಅಪ್ಪಿಕೊಳ್ಳಲ್ಲ. ನಾವು ಅಷ್ಟೇ, ನಮ್ಮ ಕಡೆಗೆ ನೀವೇನಾದ್ರು ಬಂದರೆ ನಮ್ಮ ಕಡೆಯವರು ನಿಮ್ಮನ್ನು ಒಪ್ಪಿಕೋಬೋದು, ಅಪ್ಪಿಕೊಳ್ಳಲ್ಲ. ಅಪ್ಪಿಕೊಂಡಾಗ ಮಾತ್ರ ಜೀವನೋಲ್ಲಾಸ, ಇಲ್ದಿದ್ರೆ ಇಲ್ಲ. ನಿಮ್ಮದೇ ಬೇರೆ, ನಮ್ಮದೇ ಬೇರೆ ಅಂತ ಏನು ಮಾಡೋದು ಕಣ್ಣನ್ನಂದು. ಅದಕ್ಕೆ ನೋಡಿ ಡುಂಡಿ ಬರೆದಿದ್ದಾರೆ. ಒಬ್ಬ ಬಂದ, ಅವನಿಗಂದ, ಹರನ ಔಪಾಸಕರಿಗೆ ಬಿಲ್ವಪತ್ರೆ, ಹರನ ಉಪಾಸಕರಿಗೆ ಬಿಲ್ವಪತ್ರೆ, ಹರಿಯ ಉಪಾಸಕನಿಗೆ ತುಳಸಿ ಪತ್ರೆ. ಕೊರೋನಾ ಬಂದಾಗ ಇಬ್ಬರಿಗೂ ಜನರಲ್ ಆಸ್ಪತ್ರೆ. ಸಾವಿನಲ್ಲಾದರೂ ಒಂದಾಗ್ತೀವ ಅಂದರೆ ಸ್ಮಶಾನಗಳು ಬೇರೆ. ಜೀವನೋತ್ಸಾಹ ಯಾವ ಕ್ಷಣದಲ್ಲೂ ನಾವು ಕಳೆದುಕೊಳ್ಳಬಾರದು ಅನ್ನುವುದಕ್ಕೆ ನಮಗೆ ಕೊಟ್ಟಿರುವ ಕಾಣಿಕೆ. ಬೇಂದ್ರೆ ಕವನಕ್ಕೆ ಬನ್ನಿ ನೀವು. ಹುಸಿನಗುತ್ತ ಬಂದೇವಿ, ತುಸನಗುತ್ತ ಬಾಳೋಣ, 100 ವರ್ಷದ ಒಳಗೆ ಹರ್ಷಾದಿ ಕಳೆಯೋಣ, ಯಾಕೆ ಕೆರಡೋಣ? ಅದಕ್ಕೆ ನಮ್ಮ ಚುಟುಕ ಕವಿಗಳು ಬರೀತಾರೆ, ಮನೆಗೆ ಗಂಡ ತಡವಾಗಿ ಬಂದಾಗ ಮನೆಯವಳ ಕೆನ್ನೆ ಕೆಂಪಾಗಿರಲಿ,
ತುಟಿಯು ಕೆಂಪಾಗಿರಲಿ, ಕಣ್ಣು ಕೆಂಪಾಗದಿರಲಿ ಇಂದ. ಜೀವನೋಲ್ಲಾಸಕ್ಕೆ ಇಂತಿಂಥ ಪುಟ್ಟ ಪುಟ್ಟ ವಾಕ್ಯಗಳು ಕೂಡ ಎಷ್ಟು ಮಾತಾಡುತ್ತೆ ನೋಡಿ. ಒಬ್ಬ ಹಳ್ಳಿಯವನ್ನ ಕೇಳಿ, ಜೀವನೋಲ್ಲಾಸ ಹೇಳ್ತಾನೆ, ಏನಪ್ಪ ಲಗ್ನಾಥ್ ಅಂತಲ್ಲ, ಹೆಂಗವಳೆ ನಿನ್ನ ಪುಟ್ನಂಜಿ ಅಂತ ಕೇಳಿದ್ರೆ ಪಠಾರ್ ಅಂತ ಉತ್ತರ ಕೊಡ್ತಾನೆ. ಗುಡಿ ಒಳಗೆ ಹಚ್ಚಿಟ್ಟು ಹೆಂಗಿರ್ತೈತೆ ಚಿನ್ನದ ನಂದಾದೀಪ, ಹಂಗಿರ್ತೈತೆ ಹಟ್ಟಿ ಒಳಗೆ ನನ್ನ ಪುಟ್ನಂಜಿ ರೂಪ ಅಂತ. ಸೊಗಸಾದ ಸಿಟ್ಟು ಬರೆಸ್ಬೇಕು ಜೀವನೋಲ್ಲಾಸದಲ್ಲಿ. ಒಂದು ಸಿಟ್ಟು ಬರೋ ಹಾಗೆ ಹೇಳಬೇಕು ಜೀವನೋಲ್ಲಾಸ. ಬರೀ ಹಲ್ಲು ಬಿಡೋದೇ ಅಲ್ಲ. ಹೇಗೆ ಮಾಡ್ತೀರಾ ಅಂದರು. ಇವಳ ಮುಖ ಸೇಬಿನ ಫಲ ಅಂತ ಹುಡುಗ ಹುಡುಗಿ ಹತ್ರ ಅಂದ. ಅವಳು ಖುಷಿಯಾಗ್ಬಿಡ್ತು. ಯಾ ಮೈ ಫೇಸ್ ಲೈಕ್ ಆ್ಯನ್ ಆ್ಯಪಲ್. ಆ ಹೇಳೋ ಸ್ಟೈಲ್ ನೋಡಿ, ಯಾ ಮೈ ಫೇಸ್ ಲೈಕ್ ಆ್ಯನ್ ಆ್ಯಪಲ್ ಅಂತ. ಅವನು ಒಂದು ಹೆಜ್ಜೆ ಹಿಂದಿಂತ ಹೇಳ್ದ, ನಿನ್ನ ಮುಖ ಸೇಬಿನ ಫಲ ಮೊನ್ನೆವರೆಗೆ, ಅದು ನಿನ್ನೆಯಿಂದ ಇವತ್ತು ನೋಡಿದಾಗ ಮೊಡಬೆ ಬೆಳೆದು ಆಯಿತು ಸೀತಾಫಲ ಅಲ್ಲ. ಸಿಟ್ಟು ಬಂದುಬಿಡ್ತು. ಒಂದೊಂದು ಪುಟ್ಟ ಪುಟ್ಟ ಶಬ್ದಗಳು ಕೂಡ ನಮ್ಮನ್ನು ಎಂಥ ಉತ್ಸಾಹಕ್ಕೆ ತರುತ್ತೆ ನೋಡಿ. ಆ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ನಮಗೆ ಉಲ್ಲಾಸಕ್ಕೆ ಕೊರತೆ ಇಲ್ಲ, ಉತ್ಸಾಹಕ್ಕೆ ಕೊರತೆ ಇಲ್ಲ. ಆದರೆ ಎರಡೂ ಬಿಟ್ಟು ಉದ್ವೇಗಕ್ಕೆ ಹೋಗ್ತೀವಿ. ಏನಕ್ಕೆ? ಏನು ಪ್ರಯೋಜನ? ನಾ ಕಸ್ತೂರಿ ಅಂತ ಅವರು ಭಾಷೆ ಮಲಯಾಳಿ, DVG ತೆಲುಗು, ಮಾಸ್ತಿ ತೆಲುಗು, VC ತೆಲುಗು, ಅದರ ಜೊತೆಯಲ್ಲಿ ರಾಜರತ್ನಂ ತೆಲುಗು, ಕೈಲಾಸಂ ತಮಿಳು. ಭಾಷೆಗೆ ದುಡಿಬೇಕು. ಒಂದು ಇಂಗ್ಲೀಷಲ್ಲಿ ವಾಕ್ಯ ಇದೆ ದಿವಾಕರ್, ಇಫ್ ಲ್ಯಾಂಗ್ವೇಜ್ ವುಡ್ ಲೀವ್ ಯು ಮಸ್ಟ್ ಈಟ್ ಅಂದ. ಭಾಷೆ ಉಳಿಬೇಕಾದರೆ ಭಾಷೆಯನ್ನು ಭುಂಜಿಸಬೇಕು. ನಮ್ಮಲ್ಲಿ ಮಾತಾಡ್ತಾರೆ, ಅಯ್ಯೋ ಕರ್ಮವೇ, ನಿಮಗೆ ಎಷ್ಟು ನಗು ಬರುತ್ತೆ ಗೊತ್ತಾ? ನಾನು ಅನುಭವಿಸ್ತೀನಿ ಒಂದೊಂದು ಸತಿ. ಏನೆಲ್ಲ ವಕ್ರವಾಗಿ ಮಾತಾಡ್ತಾರೆ ಅಂದರೆ, ಮನೇಲಿ ಕೂತಿರ್ತೀನಿ, ನಮ್ಮ ರಾಘಣ್ಣಂಗೆ ನಾನಿರೋದು ಗೊತ್ತು, ಮನೆ ಹಣೆ ಮೇಲೆ ರೆಡ್ಡು, ನಾನಿರೋದು ಶೆಡ್ಡು. ಕೂತಿರ್ತೀನಾ, ಬರ್ತಾರೆ ಜನ. ಬಂದವರು ಅವ್ರ ಮಗಳು, ಅವ್ರ ಯಜಮಾನ, ಅವರು ಬಂದಾಗ ಏನು ಮಾತಾಡ್ಕೊಂಬರ್ತಾರೆ ಗೊತ್ತಾ? ಹೇಯ್ ಬೇಗ ಬಾರೇ, ಇನ್ನೂ ಇದೆ ಕಣ್ಣನ್ನಂದು. ನಾನು ಒಂದು ನಿಮಿಷ ಏನಮ್ಮ, ಬಾರೇ ಇನ್ನೂ ಇದ್ದಾರೆ ಅಂದರು. ನಾನು ಹೋಗ್ಬಿಡ್ಲಾ ಅಂದೆ. ಅಯ್ಯೋ ಅಯ್ಯೋ ಹಂಗೆ ಹೇಳಲಿಲ್ಲ, ಫೋಟೋ ತೊಗೊಂಡ್ಬಿಡ್ತೀವಿ ರೀ ಅಂದರು. ತಗೊಂಡ್ಮೇಲೆ ಹೋಗ್ಬೋದಾ? ಬಂದರು. ಬಂದ ಮೇಲೆ ದಿವಾಕರ್ ಉಳಿಯೋದೇ ಇಲ್ಲ, ಮತ್ತೆ ಶುರು ಅವ್ರದ್ದು. ಬನ್ನಿ ಬನ್ನಿದೆ, ಬಾರೇ ಬೇಗ ತೆಗಿಯೇ ಅಂದರು. ನಾನಂದು ಏನ ಕಣ್ಣ ಮಾಮನ್ ತೆಗಿಯೇ, ಫೋಟೋ ಅಂತ ಬಿಟ್ಬಿಡ್ತಾರೆ ಪದ. ಕಣ್ಣ ಮಾಮನ್ ತೆಗಿಯೇ, ಇಲ್ಲ ನಾನು ತೆಗಿತೀನಿ. ಇಲ್ಲ, ನಮ್ಮ ಮನೇಲಿ ಯಾರೇ ಬಂದರೂ ಎಲ್ಲಾರ್ದು ತೆಗಿಯೋದು ಅವಳೆ. ಈ ವಕ್ರಗತಿಗೆ ನಗಬೇಕಾ, ಇಲ್ಲ ಭಾಷೆಯನ್ನು ವಿಕೃತಗೊಳಿಸೋದಕ್ಕೆ ನಗಬೇಕಾ? ಯೋಚನೆ ಮಾಡಿ. ಇಂಥ ಒಂದು ವಿಚಿತ್ರ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಜನ. ಕಣ್ಣನವರೇ, ಅಟ್ ವಾಟ್ ಟೈಮ್ ಟೆಂಪಲ್ ಡೋರ್ ಓಪನ್ ಮಾಡ್ತೀರಾ? ದೇವರ ದರ್ಶನ ಯಾವಾಗ ಅದು ಕೇಳೋದಿಲ್ಲ. ಅಟ್ ವಾಟ್ ಟೈಮ್ ಟೆಂಪಲ್ ಡೋರ್ ಓಪನ್ ಮಾಡ್ತೀರಾ ನೀವು? ಆಯಿತು, ಟೆಂಪಲ್ ಡೋರ್ ಓಪನ್ ಮಾಡಿ ತೋರಿಸಿದ್ಮೇಲೆ ತೆಪ್ಪಕ್ಕೆ ದೇವರು ನೋಡ್ಬೇಕಾ ಬೇಡವಾ? ಭಗವಂತ ನಮ್ಮ ಯಜಮಾನರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕಣ್ಣು ಮುಚ್ಕೊಂಡು, ಅವ್ರ ಮನೆ ಯಜಮಾನರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕಣ್ಣು ಮುಚ್ಕೊಳ್ಳೋಕ್ಕೆ ಭಟ್ರ ಕಣ್ಯಾಗ ಕೆಂಪು ಮಾಡಿದೆ. ಇಷ್ಟೊಂದು ಬಾಗಲ್ ತೆಗೆದು ದೇವರನ್ನೂ ನೋಡಲಿಲ್ಲ, ದಟ್ಟೆಗೆ ದಕ್ಷಿಣೆಯೂ ಬೀಳಲಿಲ್ಲ. ಇನ್ನೊಂದು ಸತಿ ಬಂದಾಗ ಹಾಕ್ತೀವಿ, ನಾನು ಮರ್ತುಬಿಟ್ಟೆ, ತಗೊಂಬರೋದು ಮರ್ತುಬಿಟ್ಟೆ ಅಂತೇಳಿ ಹೊರಟುಬಿಟ್ರೆ ಏನು ಪ್ರಯೋಜನ ಹೇಳಿ? ಅದಕ್ಕೆ ನಾನು ಒಂದು ಚುಟುಕದಲ್ಲಿ ಹಾಕಿದ್ದೆ. ಮಗ ಕರೆದ, ಅಪ್ಪ ಬಾಪ ಎಲ್ಲಿಗೆ? ಹೇರ್ ಕಟಿಂಗಿಗೆ. ಮರುದಿನ ಮಗಳು ಕರೆದು, ಅಪ್ಪ ಬಾಪ ಎಲ್ಲಿಗೆ ಅಂದ. ಎಲ್ಲಿಗೆ? ಬ್ಯೂಟಿ ಪಾರ್ಲರಿಗೆ. ಕೊನೆಗೆ ಮರುದಿನ ಹೆಂಡತಿ ಕರೆದು, ಅಪ್ಪ ಬಾಪ ಅಂತ ಹುಡುಗಿ ಕರೆದ, ರೀ ಬನ್ನಿರಿ ಕೊಂಚ ಡ್ರಾಪ್ ಕೊಟ್ಟು ಹೋಗಿ ನನ್ನನ್ನು ಬ್ಯೂಟಿ ಪಾರ್ಲರಿಗೆ. ನನಗೆ ಗಾಬರಿ ಆಯಿತು. ತರುವ ಸಂಬಳ ನನಗೇ ಸಾಲದಾಗಿರಲು 4 ತಿಂಗಳಿಗೊಮ್ಮೆ ಚೌರಕ್ಕೆ, ಈಗ 4 ಜನರ ಜೊತೆಗೆ ಎಲ್ಲಿಂದ ತರಲಿ ಖರ್ಚಿಗೆ? ಹರಕೆ ಹೊತ್ತೆ ಒಂದೇ ಸತಿ ನೇರವಾಗಿ ಧರ್ಮಸ್ಥಳಕ್ಕೆ, ತಿರುಪತಿಗೆ ಮಂಡ್ಯ ಕೊಟ್ಟು ಗೋಳಿಸ್ಕೊಂಡು ಬರೋದಕ್ಕೆ. ಜೀವನೋತ್ಸಾಹ ಯಾವತ್ತು ನೀವು ಕಳ್ಕೊಳ್ತೀವೋ ಆವತ್ತು ನಮ್ಮ ಬದುಕು ಮುಗೀತು.
ಯಾವ ಕ್ಷಣಕ್ಕೂ ಕೂಡ ಕಳೆದುಕೊಳ್ಳಬಾರ್ದು. ಅದಕ್ಕೆ ಬಹುದೊಡ್ಡ ವಾಕ್ಯವನ್ನು ಅಧ್ಯಾತ್ಮದ ದೃಷ್ಟಿಯಲ್ಲಿ ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಅಂತಿರಲ್ಲ ಕೊಟ್ಟಂಥವರು ಅಂದರೆ ಟಿ ಪಿ ಕೈಲಾಸಂ. ಅವ್ರನ್ನ ಕೇಳ್ತಾರೆ ಜೀವನೋಲ್ಲಾಸ ಹೇಗಿರಬೇಕು ಅಂತ. ಅವರಂದರು ಸತ್ರು ನನ್ನ ಶವ ನಗನಗತಿರಬೇಕು ಅಂತ. ದಟ್ ಈಸ್ ದಿ ಗ್ರೇಟೆಸ್ಟ್ ಸೆಂಟೆನ್ಸ್. ಸತ್ರು ನನ್ನ ಶವ ನಗನಗತಿರಬೇಕು. ಎಷ್ಟು ಅದ್ಭುತವಾದ ವಾಕ್ಯ. ಸತ್ರು ನನ್ನ ಶವ ನಗನಗತಿರಬೇಕು. ಇದ್ದಾಗಲೇ ನಗಲ್ಲ, ಸತ್ತ ಮೇಲೆ ಎಲ್ಲಿ ನಗ್ತಾನೆ. ಅದು ಹಳ್ಳಿ ಭಾಷೆಯಲ್ಲಿ ನೀವು ಅವ್ರನ್ನ ಕೇಳಬೇಕು. ಅಯ್ಯಪ್ಪ ಹೋಗ್ಬಿಟ್ಟ, ಎಣೆ ಎತ್ತಂಗಿಲ್ಲ ಏನಿಲ್ಲ, ಬರೋರೆಲ್ಲ ಕತ್ತಿಯಾರೆ ಕತ್ತಿಯಾರೆ ಅಂದರೆ ಕುಂತ್ಕ ಸ್ವಾಮಿ ಯಾಕೆ ಬಡ್ಕಂತೀಯ. ಅವ್ರು ಅಳೋದು ಅವ್ರ ಹೆಣಕ್ಕೆ ಹೇಳ್ತಾರೋ ಅವನು ಕೊಟ್ಟು ದುಡ್ಡು ವಾಪಸ್ ಕೊಡ್ದಲ್ಲ ಸತ್ತಿದ್ದಕ್ಕೆ ಹೇಳ್ತಾರೋ ಯಾರೋ ಗೊತ್ತು. ಒಂದು ನಮ್ಮ ದೃಷ್ಟಿಕೋನ ನೋಡಿ ನೀವು. ನಮ್ಮ ಜೀವನಕ್ಕೆ ಯಾರಿಂದಲೂ ನಾವು ಉಪದೇಶ ಪಡಿಬೇಕಾದದ್ದಿಲ್ಲ. ಮಾಸ್ತಿ ಅವರು ಹೇಳ್ತಾಯಿದ್ರು ನಮ್ಮ ಬದುಕಿಗೆ ನನ್ನದೇ ಸಂದೇಶ ಅಂತ. ಮತ್ತು ನಿರ್ಭೀತವಾಗಿ ಮಾತಾಡೋದಕ್ಕೆ ಹೆದರ್ತೀವಿ ನಾವು. ಶಿವರಾಮ್ ಕಾರಂತರನ್ನ ಹಿರೇಮಗಳೂರಿಗೆ ಕರೆಸಿದ್ದೆ, ಬಂದರು. ನಿಜವಾಗಲೂ ಏನು ಇವತ್ತು ಹೆಂಗೆ ನಮ್ಮ ಮಾತಿಗೂ ರಾಘುಮಾಮನ್ನ ನೆನಪು ಮಾಡ್ತೀನಿ ಅಂತ ಅನ್ಕೋಬೇಡಿ. ಆತ ಕೊಟ್ಟ ಒಂದು ಶೀರ್ಷಿಕೆ ನನ್ನನ್ನು ಈಗ ಮಾತಾಡಿಸ್ತಾ ಇದೆ. ಜೀವನೋಲ್ಲಾಸ. ನನ್ನ ಮಾನಸ ಪುತ್ರಿ ನಮ್ಮ ಪುಟ್ಟಮ್ಮ, ಅವಳು ಭಾಳ ಅಪರೂಪದ ಹುಡುಗಿ, ಕಾಲೇಜಿನ ಉಪನ್ಯಾಸಕಿ. ನಾಳೆ ಬೆಳಗ್ಗೆ ಬರೋಳಿದ್ದಾಳೆ. ಅವಳ ಜೊತೆ ಜುಗುಲ್ಬಂದಿಲೂ ನೀವು ಕೇಳಬೇಕು. ನಾಳೆ ಒಂದು ಕೂತಾಗ ಜುಗುಲ್ಬಂದಿ ಹೇಗೆ ನಮ್ಮ ಬದುಕನ್ನು ವೇಳೆಯನ್ನು ಅಪವ್ಯಯಗೊಳಿಸಿದರೆ ವ್ಯಯ ಮಾಡಿ ಆಯವ್ಯಯ ಮಾಡಿಕೊಳ್ಳಬಹುದು ಅನ್ನುವುದಕ್ಕೆ ನೀವು ಉದಾಹರಣೆಯಾಗಿ ಕೊಡಬೇಕು. ಆ ದೃಷ್ಟಿಯಲ್ಲಿ ಒಂದು ಮಾತು ನಿಮಗೆ ಈ ಸಂದರ್ಭ ಕೇಳ್ತಿದ್ದೀನಿ. ನಾ ಕಸ್ತೂರಿ ಮಲಯಾಳಿ ಹಿಂದೆ, ಇದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಈಗ ಹೇಳುವ ಕವಿಗಳನ್ನೆಲ್ಲ ನೀವು ತೊಗೊಂಡ್ರೆ ಎಲ್ಲ ಪರಭಾಷೆಯವರು. ರೋಗದಲ್ಲೂ ನಗಬೇಕು ಅಂತ ಹೇಳಿಕೊಟ್ಟಿರೋರು ನಾ ಕಸ್ತೂರಿಯವರು. ಅವರು ಆಸ್ಪತ್ರೆಗೆ ಹೋಗಬೇಕಾದ್ರೂ ಹೇಳ್ತಾರೆ, ಇಲ್ಲೇ ಏನೇನೋ ಆಗೋಗ್ಬಿಟ್ಟಿದೆ ಅಂತ ಇಲ್ಲದ್ದೆಲ್ಲ ಜಾಗಗಳನ್ನೆಲ್ಲ ತೋರಿಸಿ ಅವ್ರಗಳ ಕೈಲಿ ಎಲ್ಲೆಲ್ಲೋ ಚುಚ್ಚಿಸ್ಕೊಂಡು ಯಾಕೆ ಬರ್ತೀರಾ, ಏನೋ ಆಗಿಲ್ಲ ಅಂತ ಹೋಗಿ, ಆಗ ಇರೋದು ಒಂದು ನೋವಿಗೆ ಅವನೇನಾದ್ರು ಔಷಧಿ ಕೊಟ್ಟು ಕಳಿಸ್ತಾನೆ ಅನ್ನೋದಕ್ಕೆ ಅವರು ಈ ಶುಗರ್ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಸೀದಾ ಹೋಗಿದ್ದಾರೆ, ಆ ಶುಗರ್ ಟೆಸ್ಟಿಂಗ್ ಅಂತ ಇಂಗ್ಲೀಷಲ್ಲಿ ಹಾಕಿದಾರಲ್ಲ, ಅಲ್ಲಿ ಹೋಗಿದ್ದಾರೆ. ಅವ್ರ ಶಿಷ್ಯರು 4 ಜನ ಮುಂದೆ ಬಂದಿದ್ದಾರೆ. ಸಾರ್ ಏನು ಸರ್ ನೀವಿಲ್ಲಿ, ಇದೇನು ಸರ್ ಕೈಯಲ್ಲಿ? ಅದೇ ಕಣೆಯ ಬೇಜಾರು, ನೋಡಯ್ಯ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ಏನು ಸರ್ ಇದು ಕಸ್ತೂರಿ ಅಂತ ಬರೆದಿದೆ, ಹೆಂಗಯ್ಯ ಆಗುತ್ತೆ? ಏನು ಗೊತ್ತಾ, ನನ್ನ ಉಚ್ಛೆನೇ ಇದ್ರಲ್ಲಿ ತುಂಬಿದ್ದೀನಿ, ಇದನ್ನು ಕಸ್ತೂರಿ ಅಂತ ಹೆಂಗಯ್ಯ ಬರೆಯೋದು ಅಂದರೆ ಬೇರೆಯವ್ರದ್ದು ಇಟ್ಟುಬಿಟ್ರೆ ಶುಗರ್ ಏರ್ಬಿಡುತ್ತಲ್ಲ. ಅದಕ್ಕೆ ತನ್ನ ಉಚ್ಚೆಗೆ ತನ್ನ ಇಚ್ಛೆಯಿಂದ ಕಸ್ತೂರಿ ಅಂತ ಬರೆದುಕೊಳ್ಳುವ ಹಣೆ ಬರೆದ ನಾವು ಬದುಕಿರುವವರೆಗೂ ಕಸ್ತೂರಿಯ ಸುವಾಸನೆಯಲ್ಲಿ ಬದುಕದಲ್ಲೇ ನಾವು ಮುಂಡಾ ಮುಚ್ಕೊಳ್ಳೋದಕ್ಕಾಗಿ ಬದುಕಿದರೆ ಏನು ಪ್ರಯೋಜನ ಅಂದರು. ಒಂದು ಆಸ್ಪತ್ರೆಗೆ ಹೋದರೂ ಕೂಡ ಅಲ್ಲಿರಬೇಕು, ಹೇಗಿರಬೇಕು, ಯಾವ ಥರ ವರ್ತಿಸಬೇಕು ಅನ್ನೋದಕ್ಕೆ ಜೀವನದ ಉಲ್ಲಾಸ ನೀವೆಲ್ಲೇ ಹುಡುಕಿ, ಯಾವ ಕ್ಷಣದಲ್ಲಿ ಹುಡುಕಿ ನಮಗೆ ಜೀವನಕ್ಕೆ ಉಲ್ಲಾಸ ಸಿಕ್ಕೇ ಸಿಗತ್ತೆ. ಆದರೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತೇಳಿದ್ರೆ ನಮ್ಮ ಮಾನಸಿಕ ದೌರ್ಬಲ್ಯ. ಅದಕ್ಕೆ ನನ್ನ ಅನಿಸಿಕೆಯಲ್ಲಿ ಸಾಹಿತ್ಯವನ್ನು ಯಾರು ನಿತ್ಯ ಅದನ್ನು ಜೀವನದ ಭಾಗವಾಗಿ ತೆಗೆದುಕೊಳ್ತಾರೆ ಅವನು ಆರೋಗ್ಯವಾಗಿರ್ತಾನೆ. ಯಾರು ಅದನ್ನು ಆರೋಗ್ಯವಾಗಿ ತಗೊಳ್ಳಲ್ಲ ಇಲ್ಲ. ನೋಡಿ, ಒಂದು ಸಣ್ಣ ಪದ್ಯ ಇದೆ, 3 ಸಾಲು. ಅವನಿಗೆ ಅಷ್ಟಿದೆ, ಆ ನನ್ನ ಮಗ ಏನೂ ಇರಲಿಲ್ಲ, ಬೀದಿಲಿದ್ದ, ಈಗೇನೆಯ ಅವ್ನಿಗೆ ಎಷ್ಟಿದೆ ಗೊತ್ತಾ ಅಂತಂದಾಗ ನಿಮ್ಮ ಮನಸ್ಸಿಗೂ ಅನಾವಶ್ಯಕವಾಗಿ ಹುಳಿ ಹಿಂಡದನ್ನ ಪಟ್ಟಂತ ನಿಲ್ಲಿಸಬೇಕಾದ್ರೆ ನಿಮಗೆ ಮಂತ್ರಗಿಂತ್ರ ಹೇಳ್ಕೊಂಡು ಕೂರೋಕ್ಕಾಗಲ್ಲ. ಕನ್ನಡದ ಭಾಷೆಯಲ್ಲಿ ಒಂದೇ ಕ್ಷಣಕ್ಕೆ ಹೇಳ್ಬಿಡ್ಬೋದು, ಬಿಡಯ್ಯ ಅವ್ರಿಗೆ ಅಷ್ಟಿದೆ, ಇವ್ರಿಗಿಷ್ಟಿದೆ, ಅವನಿಗೆ ಎಷ್ಟಿದೆ ಅಂತೆಲ್ಲ ಯಾಕೆ ಗೊಣಗ್ತೀಯ? ಎಲ್ಲರ ತಲೆ ಮೇಲೆ ಎವರೆಸ್ಟ್ ಇದೆ. ಚೆನ್ನಾಗಿದೆ ನೋಡಿ, ಡುಂಡಿದು, ಎಲ್ಲರ ತಲೆ ಮೇಲೆ ಎವರೆಸ್ಟ್ ಇದೆ. ನಮಗೆ ಅಹಂಕಾರ ಅನ್ನೋದು ಅಳಿಬೇಕು, ಪ್ರಕೃತಿ ಜೊತೆ ಸಮೀಕರಿಸ್ಕೊಳ್ಬೇಕು. ಸಿದ್ದಯ್ಯ ಪುರಾಣಿಕರು ಬರೀತಾರೆ, ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಬಿಟ್ಟ ಮಾವು ಬಾಗುತ್ತದೆ, ಪುಕ್ಷಟ್ಟ ದೇಹ ಬೀಗುತ್ತದೆ. ಬೀಗುವುದು ಬದುಕಲ್ಲ,
ಬಾಗುವುದು ಬದುಕು. ಬಾಳೆ ಡಾಕ್ಟರ್ KS ನಾರಾಯಣಾಚಾರ್ಯ ವಿಶ್ಲೇಷಣೆ ಮಾಡ್ತಾರೆ. ಬಾಳೆಯನ್ನು ಗಮನಿಸಿ, ನೀವು ಎಂಥ ರಸಭರಿತ ಬಾಳೆಯನ್ನು ಬೆಳೆದರೂ ಅದರ ಗೊನೆ ಭೂಮಿಯ ಕಡೆಗೆ. ಏಕೆ? ಅದು ಪಾಠ ಮಾಡುತ್ತೆ, ಈ ಧರಣಿಯಲ್ಲಿ ನನಗೆ ಬೆರಣಿಯ ಗೊಬ್ಬರವನ್ನು ಹಾಕಿ ತರುಣಿಯಂತೆ ಶೋಭಿಸಿ ತರುಣಿಯ ಜೊತೆಯ ಬೆಳಕಿನಲ್ಲಿ ನನ್ನ ಬಾಳಿಗೆ ನನಗೆ ಮಕ್ಕಳು ಮರಿಗಳನ್ನೆಲ್ಲ ಕೊಟ್ಟು ಅವರನ್ನೆಲ್ಲ ರಸಭರಿತ ಹಣ್ಣಾಗಿಸಿ ನನಗೆ ಕಣ್ಣಾಗಿಸಿ ನನ್ನ ಹೆಣ್ಣಾಗಿಸಿ ಕಾಪಾಡಿದೆ, ಸಂತೋಷ. ಆದರೆ ನನ್ನ ಬದುಕು ನಾ ಕಂಡೆ, ನನಗೆ ಸಾರ್ಥಕವಾಯಿತು. ನನ್ನ ಜೀವನೋಲ್ಲಾಸ ನನಗಾಗಿಯೇ ಅಲ್ಲ, ನನ್ನ ನೂರಾರು ಮಕ್ಕಳಿಗೂ ಇರಲಿ. ಇದನ್ನು ಕೊಟ್ಟ ಎಲೆ ಧರಣಿ, ನಿನಗೆ ನನ್ನ ಗೊನೆಯ ಮೂಲಕ ನಮನ. ಇದರ ಜೊತೆಯಲ್ಲಿ ಒಂದಿದೆ ವಾ, ಎಷ್ಟು ಜನ ಹೇಳ್ತಾರೆ ಇದರ ಜೊತೆಗೆ ಒಂದಿದೆ, ನನ್ನ ಗೊನೆಯ ಮೂಲಕ ನನ್ನದು ನಮನ ಕೊನೆ ಅಂದರೂ ಕೂಡ ನೀನು ಬೇಸರ ಪಡಬೇಡ, ಇನ್ನೊಂದು ಪಕ್ಕದಲ್ಲಿ ತೆನೆ ಕೊಟ್ಟಿದ್ದೀಯ, ನನ್ನ ಬದುಕು ಸಾರ್ಥಕ ಅನ್ನುತ್ತೆ ಬಾಳೆಗೊನೆ. ಜೀವನೋಲ್ಲಾಸಾಹ ಬಾಳೆ ಮೇಲಕ್ಕೆ ಹೇಗಿದೆ ನೋಡಿ. ತಿರುಗಿ ನಮ್ಮ ದಿವಾಕರನ್ನ ಕುಟ್ತಾ ಇದ್ದೀನಿ. ಹುಡುಗ ಬಂದ, ಪಪ್ಪ ಟೋಲ್ಡ್ ಮೀ ಅಂದ. ನನಗೆ ಅವ್ನು ನೋಡಿದೆ, ಏನು ಒಂದು ಪಪ್ಪ ಟೋಲ್ಡ್ ಮೀ ಅಂತೀನಿ. ವಾಟ್ ಐ ಸೇ, ಏನು ಹೇಳಿದ್ರು? ಪಪ್ಪ ಟೋಲ್ಡ್ ಮೀ ಆ್ಯಂಡ್ ದೆನ್ ಮಾಮಾ ಮಮ್ಮಿ ಟೋಲ್ಡ್ ಮೀ ಅಂದು. ಕೆನ್ನಿಗೆ ಹೊಡೆದು ಬಿಡ್ತೀನಿ, ಏನು ಹೇಳು ಅಂದೆ. ಟು ಬಿ ಫ್ರ್ಯಾಂಕ್ ವಿತ್ ಯು, ಅಯ್ಯೋ ಬುಟ್ಟಿ ಮಗನೇ, ಡೇ ಆಫ್ಟರ್ ಟುಮಾರೋ in our house we are performing along with father and mother truthful God festival. That's why you go and meet with Kanan mama and tell him to get it one banana sheet. ನಾಳೆ ಸತ್ಯನಾರಾಯಣ ಪೂಜೆ ಒಂದು ಬಾಳೆ ಎಲೆ ಇಸ್ಕೊಂಬಾರೋ ಅಂದಿದ್ದಕ್ಕೆ ಇವನು ಇಷ್ಟು ಇಂಗ್ಲೀಷು ಬನಾನಾ ಶೀಟ್ ಅಂತ. ಬೆಂಡೆಕಾಯಿಯಿಂದ ಅಚ್ಚುಕಟ್ಟಾಗಿ ಹುಳಿ ಮಾಡಿ ಊಟ ಮಾಡಿ ಚೆನ್ನಾಗಿದೆ ಅಂದರೆ ಆ ಬಡ್ಡಿ ಮಗ ಲೇಡೀಸ್ ಫಿಂಗರ್ ಅಂತಾರೆ. ಹುಡುಕೋದು ನೋಡಿ, ಅವ್ರು ಹುಡುಕೋ ಪದಗಳು ನೋಡಿ, ಲೇಡೀಸ್ ಫಿಂಗರ್ ಅಂತ. ಬೆಂಡೆಕಾಯಿ ಅಂದ್ರೆ ಆಗಲ್ವಾ? ಆಗೋದಿಲ್ಲ. ಅದಕ್ಕೆ ನಮ್ಮ ಬದುಕಿನಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದರೆ ಉತ್ಸಾಹ. ದೇವಸ್ಥಾನದಲ್ಲಿ ಉತ್ಸವ ಅಂತೇಳಿ, ಉತ್ಸಾಹ ಪ್ರಿಯ, ಉತ್ಸಾಹಿ ಪ್ರಿಯನೇ ಉತ್ಸವ ಅಂತಕ್ಕಂಥದ್ದು. ಶಂಕರಾಚಾರ್ಯರು ಭಗವತ್ಪಾದರು ನಮಗೆ ಅದಕ್ಕೆ ಕೊಟ್ಟರು. ನಮಗೆ ಸಾವಿದೆಯಲ್ಲ, ಆ ಸಾವಿನ ದಿವಸ ನಮ್ಮನ್ನು ಹೊತ್ಕೊಂಡು ಹೋಗ್ತಾರಲ್ಲ, ಅವತ್ತಷ್ಟೇ ನಮ್ಮ ಬದುಕಿನ ಬ್ಯಾಲೆನ್ಸ್ ಶೀಟಿನ ಅನಾವರಣ ಅಂದರು. ಯಾಕೆಂದರೆ ಅವನು ಏನಾರು ಮಾಡಿರಲಿ ಸರ್, ಆದರೆ ಇದಂತೂ ಒಂದು ಒಳ್ಳೇದು ಮಾಡ್ದ ಅಂತ ಪ್ರಾಮಾಣಿಕವಾಗಿ ಹೇಳೋದು ಸತ್ತ ದಿವಸ. ಹಾಗಂತ ರಿಪೋರ್ಟ್ಗಾಗಿ ನೀವು ಸಾಯಬೇಡಿ, ಆ ರಿಪೋರ್ಟ್ ಬರುವಾಗ ಬರುತ್ತೆ. ಅದಕ್ಕೆ ಕೆಲವರು ಅಂತಾರೆ, ಈ ಮನೆಯಲ್ಲಿ ಹೆಂಡತಿಯರು ಹೆದರಿಸೋದು ಕೆಲವು ಸತಿ ಚೆನ್ನಾಗಿರುತ್ತೆ. ಗಂಡ ಪೆದ್ದಂಬಟ್ಟ ಆಗಿಬಿಟ್ರೆ ಸಿಗಾಕೊಂಡ್ಬಿಡ್ತಾನೆ. ನನಗೆ ಸಾಕಾಗೋಗಿದೆ ನಿಮ್ಮ ಜೊತೆ, ಕರ್ಮ, ಏನೋ ನಮ್ಮಪ್ಪ ಕಟ್ಬಿಟ್ಟ ನಿಮಗೆ. ನಾನು ಅದಕ್ಕೊಬ್ಬರಿಗೆ ಅಂದೆ, ಅಲ್ರಿ ನಿಮ್ಮಪ್ಪ ಕಟ್ಬಿಟ್ಟ ಅಂತ ಅವ್ರಿಗೆ ಅಂತೀರಲ್ಲ ಅಂದರೆ, ಅಯ್ಯೋ ಕಣ್ಣನ್ನವರೇ, ಈ ಮನುಷ್ಯನ ಕಟ್ಕೊಂಡು ಏನು ಮಾಡಲಿ, ಹಾಗಾದ್ರೆ ಎದ್ರ ಮನೆಯವ್ರನ್ನ ಕಟ್ಕೊಳ್ತೀರಾ ಅಂದು. ಕಟ್ಕೊಳ್ಳೋಕ್ಕೆ ಅಲ್ವೇನ್ರಿ ಮದುವೆ ಆಗೋದು? ಆದರೆ ಡುಂಡಿ ಮೊದಲೇ ಹೇಳಿದ್ದಾರೆ, ಒಮ್ಮೆಗೆ ಮುರಳಾಗಬೇಡಿ ಇವಳ ಮೈ ಕಟ್ಟಿಗೆ, ಮುನಿದರೆ ಇವಳು ಮೈ ಕಟ್ಟಿಗೆ ಅಂದು. ತಳಿಲ್ವಾ? ಯು ಮಸ್ಟ್ ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಬ್ರೈನ್. ಒಂದು ಇಂಜಿನಿಯರ್ ಸಭೆ, ಒಬ್ಬ ವಿಕಟಕವಿ ಆಶುಕವಿ ಬರೆದ, ಬಿಲ್ ಸ್ಯಾಂಕ್ಷನ್ ಆಗ್ತಿಲ್ಲ ಅಂತ. ಅವನಂದ, ಆಗಲ್ಲ ರೀ ಗುತ್ತಿಗೆದಾರರೇ, ಒಂದು ಬಿಲ್ ಸ್ಯಾಂಕ್ಷನ್ ಆಗಲ್ಲ ಅದು. ಮುಖ್ಯಮಂತ್ರಿ ಲೋಕೋಪಯೋಗಿ ಇಲಾಖೆ ಇಬ್ಬರು ಕೂತಿದ್ರು. ಏನು ಕೂತ್ರೂ ತುಂಡು ಗುತ್ತಿಗೆ, ಅದು ಪದ ನೋಡಿ, ತುಂಡು ಗುತ್ತಿಗೆ, ಅಂಡು ಗುತ್ತಿಗೆ, 28ಕ್ಕೆ ಕೂತಿದ್ರು, ಬಿಲ್ ಸ್ಯಾಂಕ್ಷನ್ ಆಗಿಲ್ಲ. ಇವನು ಹೋಗಿ ಹೇಳ್ದ, ಕರಿಯಪ್ಪ ಅವನು ಬಂದೊಂದಿಷ್ಟು ನಗಸಾನ ಹೋಗಲಿ ಮಾರಾಯ, ಈ ಬಡ್ಡಿ ಮಕ್ಕಳೇನು ಕೊಡಲ್ಲ ಅಂದ್ರೆ. ಅವ್ನು ನಿಂತ್ಕೊಂಡ, ರೀ ನಿಮಗೆ ನೀವೇನೆಲ್ಲ ತಿಪ್ಪರ್ಲಾಗ ಹಾಕಿದ್ರು, ಮುಖ್ಯಮಂತ್ರಿಗಳಾಗಲಿ ಲೋಕೋಪಯೋಗಿ ಸಚಿವರಾಗಲಿ, ನಿಮ್ಮ ಬಿಲ್ಲಿಗೆ ದುಡ್ಡು ಸಿಕ್ಕಲ್ಲ, ನಿಮ್ಮ ದಿಲ್ಲಿ ಇಷ್ಟೇ, ಯಾಕೆಂದರೆ ನೀವು ಬಿಲ್ಡಿಂಗ್ ಸರಿಯಾಗಿ ಕಟ್ಟಿಲ್ಲ ಅಂತ. ನೀವು ಸಿಟ್ಟು ಬಂದುಬಿಡ್ತು. ಕರ್ನಾಟಕ ಗುತ್ತಿಗೆದಾರರ ಅಧ್ಯಕ್ಷನಾಗಿ ನನಗೆ ನೀನು ಏನೋ ಒಂದೆರಡು ಮಾತಾಡಯ್ಯ ಅಂದರೆ ಹಿಂಗೆ ಹೇಳೋದು ಅಂದರು. ಇಲ್ಲ ಸ್ವಾಮಿ, ಇರೋ ವಿಷಯ ಹೇಳ್ತಿದ್ದೀನಿ, ನೀವು ಸರಿಯಾಗಿ ಕಟ್ಟಿದರೆ ಬಿಲ್ ಸ್ಯಾಂಕ್ಷನ್ ಮಾಡ್ತಿದ್ರು ಒಂದೇ. ಅವನು ಮುಖ್ಯಮಂತ್ರಿ ಹೇಳಿ ಅವ್ರಿಗೆ, ಹೇಳಿ ಅದೇನು ಹೇಳ್ಬೇಕಾ ಹೇಳಿ, ಇರ್ರಿ ಅವ್ರು ಹೇಳೋವ್ರಿಗೂ ಬಿಡ್ರಿ ಅಂದು. ಅವನು ಅಂದ, ನೀವು ಕಟ್ಟೋದು ಕಟ್ತೀರಾ, ವಿಚಿತ್ರವಾಗಿ ಕಟ್ತೀರಾ ಅಂದ. ಏನು ಅಂದ ನೋಡಿ, ಮೂರೇ ಪದದಲ್ಲಿ ಹೇಳಿದೆ,
ನೋಡಿ, ನಮ್ಮವನೊಬ್ಬ ಇಂಜಿನಿಯರ್ ಇದ್ದಾನೆ ಸ್ವಾಮಿ, ಅವನು ಕಟ್ಟಿದ್ದಾನೆ 100 ವರ್ಷ ಬಾಳುತ್ತೆ, ಗೊತ್ತಾಯ್ತಾ, ಎಲ್ಲನೂ ಪಾಸ್ ಆಗಿಬಿಡುತ್ತೆ, ಬಿಲ್ ಅನ್ನೋದು ಅಷ್ಟು ಚೆನ್ನಾಗಿದೆ ಅಂದ. ಏನೇ ಅಂಥದ್ದು ಒಂದು ಅಜ್ಞಾತ ಇಂಜಿನಿಯರ್ ಮಾನವನ ದೇಹದಲ್ಲಿ 3 ಟ್ಯಾಂಕ್ ಹೀಗಿಟ್ಟ, ಹೆಡ್ ಟ್ಯಾಂಕ್ ಮೇಲೆ, ಬ್ಲಡ್ ಟ್ಯಾಂಕ್ ಒಳಗೆ, ವಾಟರ್ ಟ್ಯಾಂಕ್ ಕೆಳಗೆ. ನೀವು ವಾಟರ್ ಟ್ಯಾಂಕ್ ಮೇಲೆ ಇಟ್ಟಿದ್ದೀರಿ, ಹೆಂಗೆ ಸ್ವಾಮಿ ಸರಬರಾಜಾಗತ್ತೆ? ನೋಡಿ, ಅವರು ಇಷ್ಟು ಬೇಸರ ಪಟ್ಟಿದ್ದು ಇಂಜಿನಿಯರ್ಗೆಲ್ಲ ನಗು ಬಂದ್ಬಿಡ್ತು. ಒಂದೇ ಶಬ್ದ. ನಮ್ಮ ಭಾಷೆ ನಮಗೆ ಇಂಥ ಭಾವನೆಯನ್ನು ಉದ್ದೀಪನಗೊಳಿಸುತ್ತೆ ಅನ್ನೋದಕ್ಕೆ ನಿಮಗೆ ಅದನ್ನು ಕೊಟ್ಟೆ. ಆ ದೃಷ್ಟಿಯಿಂದ ನಾನು ಈ ಹಾಲು ಅಂತನ್ನುವಾಗ ನಮ್ಮ ತುಂಡಿರಾಜ್ ಎಂಥ ಚೆಂದಾಗಿ ಬರೆದಿದ್ದಾರೆ ಅಂದರೆ, ಆ ಹಾಲಿನ ಆ ಸ್ವಭಾವಕ್ಕೆ ಒಂದು ಕವನ ಬರೆದು ನಾನು ಅದನ್ನು ವಿಸ್ತರಣೆ ಮಾಡ್ಕೊಂಡಿದ್ದೀನಿ. ಈ ಹಳ್ಳಿಗಳ ಕಡೆ, ಇವಾಗ ನಗರ ಆಗಿಬಿಡ್ತು ಬಿಡಿ, ಹಳ್ಳಿಗಳ ಕಡೆ ಒಬ್ಬ ಹುಡುಗ ಅವನೇನಾದರೂ ಶಿಕ್ಷಕ ವೃತ್ತಿಗೆ ಬಂದದ್ದೇ ಆದರೆ ಅವನಿಗೆ ಭಾಳ ಬೇಗ ಹಳ್ಳಿಯವರು ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಯಾಕೆ ಅಂದರೆ ಮನೆ ಯಜಮಾನ ಹೇಳ್ತಾನೆ, ಸುಮ್ಕಿರು, ಯಾವರೋ ಏನ, ಮತ್ತು ಒಳಗೆ ಬಿಟ್ಕೊಂಡು ಹೊರಗಡೆ ದನನ ಒಳಗೆ ಬಿಟ್ಕೊಂಡ್ರೆ ನಮ್ಮೂರ ಹಸ ಹಾಕಿರೋ ಕರ ನೋಡ್ಕೊಂಡು ಹೋಗ್ಬಿಡ್ತಾನೆ. ಶಬ್ದ ನೋಡ್ರಿ. ಅದಕ್ಕೆ ಒಂದು ಚಣೀರು ಅಂತಾನೆ, ಅವನು ಬರ್ತಾನೆ, ಅವನು ಶಾಲಾ ಅಧ್ಯಕ್ಷ. ಇವನು ಬಂದ, ಸರ್ ನಾನು ಈ ಥರ ನಿಮ್ಮ ಶಾಲೆಗೆ ಮೇಸ್ಟ್ರಾಗಿ ಬಂದಿದ್ದೀನಿ. ಏನು ಮಾಡೋಣ ಅವನು, ಅದು ಉಳ್ಕೊಳಕ್ಕೆ ನಂಗೆ ಒಂದು ಮನೆ ಬೇಕಲ್ಲ. ಅದು ಲಗ್ನ ಆಗಿಲ್ಲ ನಿನಗೆ, ಉಳ್ಕೊಳಕ್ಕೆ ಮನೆ ಕೊಡ್ತಾರಾ? ಹಾಂ, ನೀನು ಹೆಂಗೆ ನಡ್ಕೊಂತೀಯ ಏನೋ, ಯಾವ ನೋಡ್ಕೊಂಡಿದ್ದಾನೆ ನಿನ್ನ, ಇಸ್ಕೂಲಾಗೆ ಒಂದು ಸ್ವಲ್ಪ ದಿನ ಮಂಕ ನೋಡೋಣ ಅಂತ ನೋಡಿ ಮಲ್ಕೊಳ್ತಾನೆ. ಮಲ್ಕೊಂಡ ಮೇಲೆ ಅವ್ನು ಪಾಠ ಗಿಟ್ಟ ಚೆನ್ನಾಗಿ ಮಾಡ್ತಾನೆ. ಇನ್ನು ಕೂಡಲೇ ಅವನೇನು ಮಾಡ್ತಾನೆ, ಬಂದು ಮನೆಯವ್ರಿಗೆ ಹೇಳ್ತಾನೆ, ಮೇಟ್ರು ಬಂದಾನೆ, ಹುಡುಗ ವೈನಾಗವನೇ, ನಿಯತ್ತಾಗಿ ನಡ್ಕೊಂಡವನೇ, ನೋಡಾತು, ಒಂದು ಕೆಲಸ ಮಾಡಿರಿ ಪಾಪ, ಅವನಿಗೆ ಕಾಪಿ ಗೀಪಿ ಕುಡಿಬೇಕು ಅಂತಾನೆ, ನಮ್ಮನೆ ಜಗತಿ ಮೇಲಿರೋ ಕೋಣಿದವಲ್ಲ, ಆ ಕೋಣೆ ಬಿಟ್ಕೊಟ್ರೆ ಸಾಕು ಅಂತೇಳಿ ಮನೆಗೆ ಕರೀತಾನೆ. ಕರೆದುಬಿಟ್ಟು ಸುರೇಶ್ ಮಾಮ ಎಂಥ ಎಚ್ಚರಿಕೆ ತಗೊಳ್ತಾನೆ ಅಂದರೆ, ಈಗ ಅವನ್ನ ಕೋಣೆಗೆ ಬಿಟ್ಟಿದ್ದೀವಿ, ಜಗತಿ ಮೇಕೆ, ಮನೆ ಒಳಕ್ಕಲ್ಲ, ನೀವು ನೆಟ್ಗಿಟ್ಕೊಳ್ರಿ, ನಮಗೆಲ್ಲ ನೀವು ಎಲ್ಲ ಅವನಿಗೆ ಕಾಪಿ ಕುಡ್ಕೋಬೇಕು ಅಂತಂದರೆ ಖರಾಬಿದಂತೆ ಹಾಲು ತೊಗೊಂಡು ಹಾಕ್ಬಿಟ್ಟಿರ ಅಂತಾನೆ. ಆಯಿತು ಅಂದ್ಬಿಟ್ಟು ಅವ್ನು ಕರೆದು ಹೇಳ್ತಾರೆ, ನೀನು ಒಂದು ತಮ್ಗೆ ಆಚೆಗೆ ಇಟ್ಬಿಡು, ಅದಾ ಅಕ್ಕ ಪತಾರನೆದ್ದು ನಮ್ಮವರು ಹಾಲು ಉರಿತಾರೆ, ಹಾಲು ಉಯ್ದಿರ್ತಾರಲ್ಲ, ನೀ ತಗೊಂಡು ಕಾಪಿ ಕುಡ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗು ಅಂತ. ಇದು ಸ್ವಲ್ಪ ದಿನ ನಡೆಯುತ್ತೆ. ಅವನು ಪಟಿಂಗ ಹುಡುಗ, ಅವನೆಲ್ಲ ಶಿರ್ಸಿ ಕಡೆಯೇ ಇರಬೇಕು. ಅವನು ಹಾಗೆ ನಡ್ಕೊಂಡ್ಮೇಲೆ ಈ ಯಜಮಾನಂದು ಹೃದಯ ಸಡಿಲ ಆಯಿತು. ಪರಾಯಿಲ್ಲ ಬಿಡೆ, ನಿಯತ್ತಿದ್ದಾನೆ, ಅದಕ್ಕೆ ನಾನು ಪ್ಯಾಟ್ಗೆ ಹೋಗಿ ಬರಬೇಕು, ನಂಗೆ ಹಾಕೋಕ್ಕಾಗಲಿಲ್ಲ ಅಂದಾಗ ನೀನೇ ಹೋಗಿ ಉಯ್ದುಬಿಟ್ಟು ಬಾ ಅಂಥೇಳಿ ಹೆಂಡ್ತಿನ ಬಿಡ್ತಾನೆ. ಹೆಂಡ್ತಿ 4 ದಿವಸ ಬಂದಮೇಲೆ ಈ ಭಾರಿ ನಿಯತ್ತು ಇಟ್ಕೊಂಡಿದ್ದ ಅನ್ಕಂಡ್ರಿ. ಅವನು ಕಣ್ಣೆತ್ತು ನೋಡೋಂಗಿಲ್ಲ, ಅವನು ತಲೆ ಎತ್ತಂಗಿಲ್ಲ. ತಮ್ಗೆ ಇಟ್ಟಿರ್ತೀವಲ್ಲ ಹಾಲು ಊದ್ಮೇಕೆ ನಾನು ಕಿಂಡಿಯಿಂದ ನೋಡ್ತಿರ್ತೀನಿ, ಎಷ್ಟೋ ಹೊತ್ತಾದ್ಮೇಲೆ ಬಾಗಿಲು ತೆಗೆದು ತಂಬಿಗೆ ತಗೊಂತಾನೆ. ಎಂಥ ಹುಡುಗನ್ರಿ ಅವನು ಅಂತ ಅಲ್ಲಿ ನೀವು ಲೆಕ್ಕ ಹಾಕಿ, ಅವಳ ತಾಯಿಗೆ ತನ್ನ ಮಗಳನ್ನು ಏನಾದರೂ ಕೊಟ್ಟು ಮದುವೆ ಮಾಡೋಣ ಅನ್ನೋದು ಒಂದು ಜೀವನೋತ್ಸಾಹ ಅಡಗಿದೆ. ತಂದೆ ಖುಷಿ ಆಯಿತು. ಹೋಗ್ಬಿಟ್ಟು ಹುಡುಗಿನ ಕರಿತಾನೆ, ಆತೋ ನೀನು ಹಾಲು ಉಯ್ಯಕ್ಕೆ ಹೋಗೋ, ನೀನು ಉಯ್ದು ಬಾ, ಆದರೆ ಅವನ ಮುಂದೆ ಹಲ್ಲು ಬಿಟ್ಕೊಂಡು ನಿಂತ್ಕೊಬೇಡ. ಹುಡುಗಿ ಹೋಗ್ತಾಳೆ, ಹಾಲು ಹಾಕ್ತಾಳೆ. ಇದಿಷ್ಟು ವಸ್ತು. ಈ ಕವನ ಕೇಳಿ, ಹಾಲಿನ ಒಕ್ಕೂಟ ದೇವರ ಮುಂದೆ. ಅವನು ಹಾಲು ಹಾಕುವಾಗ ಅವನು ಭಾಳ ಬುದ್ಧಿವಂತ ಹುಡುಗ. ಬಾಗಿಲು ಹಾಕಿದೆ ಅಂತ ಅಂದ್ಕೊಂಡ್ರೆ ಬಾಗಿಲಲ್ಲಿ ಒಂದು ಕಿಂಡಿ ಇರುತ್ತೆ, ಆ ಒಳಗಡೆಯಿಂದ ಹಿಂಗೆ ನೋಡ್ತಿರ್ತಾನೆ. ಆ ಹುಡುಗಿ ಹಾಲು ಹಾಕೋದನ್ನೇ ನೋಡ್ತಿರ್ತಾನೆ. ಅದು ನನ್ನ ಕವಿತೆ ಮಾಡಿದರು. ಹಾಲು ಸೇವಿಸುವ ಈ ಜೀವ ಏನನ್ನು ಬಯಸತ್ತೆ ಅನ್ನೋದು ಕೂಡ ಸಂದೇಶ ಕೊಡುತ್ತದೆ. ಹಾಲು ಮಾರುವ ಹುಡುಗಿ ಹಾಲಿನಂತೆಯ ಬಣ್ಣ, ಹಾಲು ಬಲ್ಲದ ಹೊಳಪು ನೋಡಬೇಕು. ಅವನು ಹೋಲಿಕೆ ನೋಡಿ, ಹಾಲು ಮಾರುವ ಹುಡುಗಿ ಹಾಲಿನಂತೆಯ ಬಣ್ಣ, ಹಾಲು ಗಲ್ಲದ ಹೊಳಪು ನೋಡಬೇಕು. ನಕ್ಕಾರಾಕಿಯು ಸಾಕು ಗಲ್ಲದಲ್ಲಿ ಗುಳಿ ಮೂಡಿ, ಅವಳ ಚೆಲುವಿಗೆ ಚಂದ್ರ ನಾಚಬೇಕು. ಹಾಲು ಮಾರುವ ಹುಡುಗಿ. ತಿರುಗಿ ಒಂದು 2ನೇ ಪ್ರಾಸ ಹೊಡಿತಾನೆ.
ನಸುಕಿಗೆ ಎದ್ದು ಕ್ಷೀರ ಕನ್ಯೆಯು ಬಂದು ಹಾಲೆಂದು ಉಲಿಯುವಳು ಕಿಂಡಿಯಿಂದ. ಅವಳ ಮೆಲುದನಿಗೆ ಸುಪ್ರಭಾತವು ಆಗಿ ಚಕ್ಕನೆದ್ದೇಳುವೆನು ಗೆಲುವಿನಿಂದ. ಹಾಲು ಮಾರುವ ಹುಡುಗಿ ಯಾಕೋ ಏನೋ ಹಾಲು ಹಾಕಲು ಒಂದು ದಿನ ಅವಳು ಬರಲೇ ಇಲ್ಲ. ಅವಳ ತಮ್ಮ ಬಂದ, ಬಿಳಿಯ ಗಲ್ಲದ ನಗೆಯು ಇಲ್ಲವಾಯಿತು ಗಂದು ಹಾಲು ಕುಡಿಯಲೇ ಇಲ್ಲ ದುಃಖದಿಂದ. ಎಂದಿನಂತೆಯೇ ಬಂದು ಹಾಲು ಕೊಟ್ಟಳು ತುಂಬ ಪ್ರೀತಿಯಿಂದ. ಗಲ್ಲ ಚಿವುಟಲು ಹೋದೆ ಕೊಸರಿಕೊಂಡೋಡಿದಳು ಹಾಲು ಚೆಲ್ಲುವುದೆಂಬ ಭೀತಿಯಿಂದ. ಹಾಲು ಮಾರುವ ಹುಡುಗಿ ಆಗಿ ನನ್ನಯ ಮಡದಿ ಬೆಣ್ಣೆಯಂತ ಕಂದ ಮೂಡಿ ಬರಲಿ. ಅವಳ ತಾಯ್ತನದ ಎದೆಯ ಹಾಲು ಅವ ನಿತ್ಯ ಹೀರುತ್ತಿರಲಿ. ಹಾಲು ಮಾರುವ ಹುಡುಗಿ. ಹಾಲು ಒಕ್ಕೂಟದ ಅಧ್ಯಕ್ಷರವ ನೀವು ಒಂದು ಹಾಲು ಮಾರ್ತಕ್ಕಂಥದ್ರಲ್ಲಿ ಆ ಹಾಲು ಕುಡಿಬೇಕಾದ್ರೆ ಒಬ್ಬ ಯುವಕನ ಭಾವನೆ ಹೇಗೆ ಬದಲಾವಣೆ ಆಗುತ್ತೆ ನೋಡಿ. ಹಾಲು ಮಾರುವ ಹುಡುಗಿ ಆಗಿ ನನ್ನಯ ಮಡದಿ ಬೆಣ್ಣೆಯಂತ ಕಂದ ಮೂಡಿ ಬರಲಿ. ಅವಳ ತಾಯ್ತನದ ಎದೆಯ ಹಾಲು ಅವ ನಿತ್ಯ ಹೀರುತ್ತಿರಲಿ. ಇದು ನಮ್ಮ ಜೀವನೋತ್ಸಾಹದ ಒಂದು ಸಂಸ್ಕೃತಿ. ಆದ್ದರಿಂದ ಇನ್ನೊಂದು 2 ಅಂಶಗಳನ್ನು ಹೇಳಿ ನಮ್ಮ ಈ ಸಂಸ್ಕೃತಿ, ನಮ್ಮ ಪರಂಪರೆನ ನಾವು ಅರ್ಥ ಮಾಡ್ಕೊಳ್ತೀವಿ. ಇವತ್ತಿಷ್ಟೊತ್ತು ಭಾಷೆ ನೀವು ಅಲ್ಲಲ್ಲೇ ಕವಿ ಹೇಳಿದ್ದನ್ನು ಕೇಳಿದ್ದೀರಿ. ಆ ಕವಿಗಳು ಹೇಳಿದ ಮಾತುಗಳೆಲ್ಲ ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋವಂಥದ್ದನ್ನೇ ಹೇಳಿದ್ನೇ ಹೊರತು ಅಲ್ಲದಲ್ಲೇ ಇದ್ದಿದ್ದೇನಾದರೂ ಹೇಳಿದಿರಾ? ಇಲ್ಲ. ಹಾಗಿದ್ಮೇಲೆ ನಮ್ಮ ಬದುಕು ಜೀವನೋತ್ಸವವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ನಮ್ಮ ಅಸಾದುಲ್ಲಾ ಬೇಗ್ ಒಂದು ಕೊಟ್ಟಿದ್ದಾರೆ. ಹವ್ಯಾಸ ಬದಲಾಯಿಸಿ ಹಣೆ ಬರಹ ಬದಲಾಗುತ್ತದೆ. ವೈಚಾರಿಕತೆ ಹೆಂಗಿದೆ ನೋಡಿ. ಹವ್ಯಾಸ ಬದಲಾಯಿಸಿ ಹಣೆ ಬರಹ ಬದಲಾಗುತ್ತದೆ. ದೃಷ್ಟಿ ಬದಲಾಯಿಸಿ ದೃಶ್ಯ ಬದಲಾಗುತ್ತದೆ. ಈ ದೃಷ್ಟಿ ಬದಲಾಯಿಸಿ ದೃಶ್ಯ ಬದಲಾಗುತ್ತದೆ ಅನ್ನುವಾಗ ನಮ್ಮ ಮನೆಗಳೆಲ್ಲ ನೀವು ಯೋಚನೆ ಮಾಡಿ. ಬೆಳಗ್ಗೆ ವಾಯುವಿಹಾರಕ್ಕೆ ಅಂತ ಹೊರಡುವ ಗಂಡ ಯಾವತ್ತೂ ಹೆಂಡತಿನ ಬಾರಮ್ಮ ದೇಹ ಮನಸ್ಸೆಲ್ಲ ಚೆನ್ನಾಗಿಟ್ಟಬೇಕು ಹೋಗ್ಬಿಟ್ಟು ಬರೋಣ ಅಂತ ಕರೆಯೋದೇ ಇಲ್ಲ. ಯಾಕೆಂದರೆ ಅವ್ನು ಕರೆದ್ರೆ ಅವ್ನಿಗೆ ಗೊತ್ತು ಅಪಾಯ ಅಂತ. ಅದಕ್ಕೇನು ಮಾಡ್ತಾನೆ, ಮತ್ತೆ ಬಾಗಿಲು ಹಿಡ್ಕೊಂಬಿಟ್ಟು ಹುಷಾರು ಬಾಗಿಲಾಕೋ ಅಂದ್ಬಿಟ್ಟು ಓಡಿಬಿಡ್ತಾನೆ. ಇವಳು ನೋಡೋವರು ನೋಡ್ತಾಳೆ. ಬಡ್ಡಿ ಮಗ ದಿನ ಬೆಳಗ್ಗೆ ಇವನಿಗೆ ಕಾಪಿ ಕೊಟ್ಟು ಸಾಕ್ಸ್ ತಗೊಂಬಂದಿಟ್ಟು ಬೂಟ್ಸ್ ಹಾಕಿ ಇವನ ಮುಖಕ್ಕೆ ಕೈಗೆ ಒಂದು ದೊಣ್ಣೆ ಕೊಟ್ಟು ಹೋಗ್ಬೇಕಾದ್ರೆ ಬಾರೆ ಹೋಗಿ ಬರೋಣ ಅಂತ ಕರೀಲಿಲ್ವಲ್ಲ ಇವನು. ಬಾಗ್ಲಾಕೋ ಹುಷಾರು ಅಂದ್ಬಿಟ್ಟು ಹೋದ. ನನಗಂತ ನಾನು ಹುಷಾರಾಗಿದ್ದೀನಿ ಅಂಥೇಳಿ ಒಂದು ದಿವಸ ಏನು ಮಾಡ್ತಾಳೆ, ನಾನು ಬರ್ತೀನಿ ಅಂತಾಳೆ. ಅವತ್ತು ನೋಡಿ ಇವನ ಮುಖ ಹರಳೆಣ್ಣೆ ಕುಡ್ದಂಗೆ ಆಗುತ್ತೆ. ಬೇಡ ಅಂತಂದರೆ ಯಾಕೆ ಅಂತಾಳೆ. ಬಾರೆ ಅಂತಂದರೆ ಇವನು ಬೇಕಾಗಿರೋರು ಬಂದಿರ್ತಾರೆ ಮಾತಾಡೋಕ್ಕಾಗಲ್ಲ. ಏನು ಮಾಡ್ತಾನೆ, ಕರ್ಕೊಂಡು ನೋಡ್ತಾನೆ ಬಾ. ಆದರೆ ಒಂದು ಅಲ್ಲಿ ಸರಿಯಾಗಿ ಇನ್ನೂ ಡಾಂಬರೀಕರಣ ಆಗಿಲ್ಲ, ಎಲ್ಲನ ಅಕಸ್ಮಾತ್ ಬಿದ್ದುಬಿಟ್ಟಿಯಾ ಅಲ್ಲಿ. ಓ ನೀವು ಬಿದ್ದಿಲ್ವಾ ಅಂದು. ಇಲ್ಲ ನಾನೇನು ಬಿದ್ದಿಲ್ಲ, ನಾನು ಹುಷಾರ ನಡೀತೀನಿ. ಹ್ಞೂ ನನಗೂ ಗೊತ್ತು ನೀವು ಹೆಂಗೆ ನಡೀತೀರಾ ಅಂತ. ಕಟ್ಕೊಂಡಿಲ್ವ ನಾನು ಪ್ರತಿ ದಿವಸ ನೋಡಿದ್ದೀನಲ್ಲ ಅಂತಾರೆ. ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವನಿಗೆ ಬೇಕಾದವರು ಬಂದಿರ್ತಾರಲ್ಲ, ಅವ್ರು ಎದುರಿಗೆ ಬರ್ತಿರ್ತಾರೆ. ಇವನಿಗೆ ಆವಾಗಲೇ ದುರ್ಯೋಧನ ವೈಶಂಪಾಯನ ಕೂಡ ಹೊಕ್ಕದಂಗೆ ಆಗಿರುತ್ತೆ. ಹೆಂಡತಿ ಬೇರೆ ಇರ್ತಾಳೆ ಜೊತೆಯಲ್ಲಿ. ಅದು ನೋಡ್ಕೊಂಡು ಅವಳು ಹಾಯ್ ಹೌ ಆರ್ ಯು ಅಂತಾಳೆ. ಇವನಿಗೆ ಬೇಡ ರಂಪ. ಹಾಯ್ ಹಾಯ್ ಸಾಫ್ಟ್ವೇರ್ ಆಗಿಬಿಟ್ಟಿರ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಹೆಂಡತಿ, ಈ ಹೆಣ್ಣು ಯಾವತ್ತು ಜಿಗಟ ಜಾಸ್ತಿ. ಇವನು ಒಗಟು ಇವನು ಜಿಗಟು. ಅವ್ಳು ಯಾರ್ರಿ ಅವಳು ಯಾರ್ರಿ ಅವಳು ಯಾರ್ರಿ ಸುಮ್ಮನೆ ಬಾರೆ ತಿರುಗಿ ಅವಳಿಗೆ ಬೇರೆ ನೀ ಯಾರು ಅಂತ ಹೇಳಬೇಕು ಸುಮ್ಮನೆ. ಅದಕ್ಕೆ ಕವಿ ಹೇಳ್ದ, ದೃಷ್ಟಿ ಬದಲಾಯಿಸಿ ದೃಶ್ಯ ಬದಲಾಗುತ್ತದೆ. ನಮ್ಮ ಕೃಷ್ಣೇಗೌಡರದು ಕವಣೆಕಲ್ಲೂರಲ್ಲಿ ಬರೆದಿದ್ದಾರೆ. 2 ಮಹಿಳೆಯರು ಮುಂದೆ ಹೋಗ್ತಿರ್ತಾರೆ, ಹಿಂದ್ಗಡೆ 2 ಪುರುಷರು ಬರ್ತಾ ಇರ್ತಾರೆ. ಸತ್ಯ ಹೆಂಗೆ ಬಯಲಿಗೆ ಬಂದುಬಿಡುತ್ತೆ ನೋಡಿ. ಹೋಗ್ತಾ ಇರ್ತಾರೆ, ಸುಮ್ಮನೆ ಹೋಗೋದಿಲ್ಲ. ಆ ಹೆಂಗಸರು ದೂರದಲ್ಲಿ ಹೋಗ್ತಿರ್ತಾರೆ. ಆ ಹೆಂಗಸರು ದೂರದಲ್ಲಿ ಹೋಗಲ್ಲ, ಯಾಕೆಂದರೆ ಮಾತಿರುತ್ತಲ್ಲ. ಓ ನೀವು ಸಿಕ್ಕೇ ಸಿಗ್ತೀರ ಅಂತ ಗೊತ್ತಿತ್ತು ಶಾಂತಮ್ಮ, ಆ ಎದುರು ಮನೇಲಿ ಏನೆಲ್ಲ ಆಯಿತು ಗೊತ್ತಾ ಅಂತ.
ಅದೇ ನಾನು ಕೇಳೋಣ ಅಂತಿದ್ದೆ, ನೀವು ಸಿಗ್ತೀರಲ್ಲ ಅಂಥೇಳಿ ನಾನು ಕಾಯ್ತಾ ಇದ್ದೆ. ಹಿಂಗೆ ರಾಗ ತಾನ ಪಲ್ಲವಿ ಸೇರ್ಕೊಳ್ತಿರುತ್ತೆ, ಹೋಗ್ತಿರ್ತಾರೆ. ಇವನು ಇಬ್ಬರು ಹೋಗ್ತಿರ್ತಾರಲ್ಲ, ಈ ಒಳಗಡೆ ಗುಟ್ಟು ಆಚೆಗೆ ಬಂದರೆ ಹೆಂಗಾಗುತ್ತೆ? ಗುಟ್ಟು, ಸಂಸಾರದ ಗುಟ್ಟು, ವ್ಯಾಧಿ ರಟ್ಟು ಅಂತಿದೆ ನೋಡಿ, ಅದಕ್ಕೆ ಸಾಲ ಹತ್ರ ಆಗುತ್ತೆ. ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅವನು ಏಯ್ 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 ಅಂತಾನೆ. ಏನಯ್ಯ? ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿದ್ದೆ ಕಣಯ್ಯ. ಐ ಕಾಂಟ್ ಕೆಪ್ ದಿಸ್ ಕಾನ್ಫಿಡೆನ್ಷಿಯಲ್ ಇನ್ ಮೈ ಹಾರ್ಟ್. ಅದಕ್ಕೆ ನಾನು ನಿನಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಂದೆ. ಡೋಂಟ್ ಮಿಸ್ಟೇಕ್ ಮೀ ಅಂದ. ಏನು ಅಂತಾನೆ. ಏನು? ಈ ಕಡೆ ಇವಳು ನನ್ನ ವೈಫು, ಆ ಕಡೆ ಇವಳು ಅಂತಾನೆ. ಈ ಪೆದ್ದಂಬಟ್ಟ ಕೇಳಿದ್ಮೇಲೆ ನಗಬೇಕು ಬೇಡವೋ? ನಗಲೇ ಇಲ್ಲ. ಯಾರಿಗೂ ಹೇಳಿಲ್ಲ ಮಾರಾಯ, ಇವತ್ತು ನಿನ್ನ ಹತ್ರ ತಡ್ಕೊಳಕ್ಕಾಗಲಿಲ್ಲ ಹೇಳಿಬಿಟ್ಟೆ ಅಂದೆ. ನೀನು ನಗಲೇ ಇಲ್ವಲ್ಲ ಅಂದರೆ ನನ್ನ ಹಣೆ ಬರೇನೋ ಅದೇ ಅಂದ. ಜೀವನ ಅರ್ಥ ಹೇಳ್ಬಾರು ಸ್ವಾಮಿ. ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಅದರ ಬದಲು ಸತ್ಯವನ್ನು ಹೇಳ್ಕೊಂಬಿಡೋದು ಒಳ್ಳೆಯದು. ಹಾಂ, ಹೀಗಿದೆ ಅಂದ. ಅದಕ್ಕೆ ಮನೆಯವ್ರು ಭಾಳ ಗೋಳೈಕೊಳ್ತಾರೆ ಕಣ್ಣನ್ನು. ಒಂದು ಬೇಜಾರಾಗ್ಬಿಟ್ಟಿದೆ ಅಂತ. ಅದಕ್ಕೆ ನನ್ನ ಹತ್ರ ಬಂದು ಹೇಳಿದರೆ ನಿಮ್ಮ ಮನೆಯವ್ರನ್ನ ನಾನು ಮಾತಾಡಿಸಿದ್ರೆ ನಿಮಗೆ ಗೋಳೋಗುತ್ತಾ ಅಂದೆ. ನೀವು ಎದ್ರ ಮನೆಗೆ ಹೋಗಿ ಕಾಫಿ ಕುಡಿದು ಬರ್ತೀರಲ್ಲ, ಅದನ್ನ ಯಾಕೆ ಮನೆಯವ್ರಿಗೆ ಹೇಳ್ತೀರಾ? ಕೇಳಿದ್ರು ನೀನು ಇರಲಿಲ್ವಲ್ಲ, ಏನೇ ನಿನ್ನ ಬಗ್ಗೆ ಅವ್ರು ಏನು ಎಷ್ಟೊಂದೇ ಹೇಳಿದ್ರು ಗೊತ್ತಾ? ನಿಮ್ಮ ಮನೆಯವ್ರ ಥರ ಕಾಫಿ ಹಾಕೋಕ್ಕೆ ಬರಲ್ಲ ನನಗೆ, ಅದೆಷ್ಟು ಪ್ರೀತಿ ವಿಶ್ವಾಸದಿಂದ ಕೊಡ್ತಾರೆ, ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ರು ಕಣೆ ಅಂದರೆ, ಹೌದಾ ಬನ್ನಿ ನನ್ನ ಮುಂದೆ ಹೇಳಿ ನೋಡೋಣ ಅಂತ ಇನ್ನೊಂದು ಸತಿ ಕರ್ಕೊಂಡು ಹೋಗ್ತಾರೆ. 2 ಸತಿ ನೋಡ್ಬೋದು. ಬಡ್ಡಿ ಮಗನೇ, ನೀನು ಇರಲಿಲ್ಲ, ಅಲ್ಲಿ ಹೋಗಿ ಹಾಲು ಕುಡ್ಕೊಂಬಂದೆ, ನೀನು ಯಾಕೆ ಬಡ್ಕೊಂತೀಯ ಅಂತಂದರೆ ಜಗಳ ಆಗುತ್ತೆ. ಕದಡಬಾರ್ದು ನೀರು. ಹೊಟ್ಟೆ ಕಿಚ್ಚಿನ ಜಗದ ಬಟ್ಟಿ ಕೆಡಿಸಬೇಡ್ರಿ, ಸುಮ್ಮನೆ ಕುಂತ ನೋಡ್ರಿ. ಜಲಕ್ಕೆ ಜಲ ಕೊಡ್ತದ, ನೆಲಕ್ಕೆ ನೆಲ ಕೊಡ್ತದ, ಅದಕ್ಕೆ ಗೊತ್ತಾದರೂ ಬೇರು ಕಲೆಕ್ತೀವಿ ನಾವು ನೀರು. ಬೇಂದ್ರೆ ಕೊಳದ ಜಲ ನಮ್ಮ ಮನಲೋಗ, ಅದರೊಳಗಿಳಿಗೆ ತಳ ಬಗ್ಗಡಬಹುದು. ಕಲಕದೆ ಅದ್ದದೆ ಕೊಂಚ ಬಿಟ್ಟಿದ್ದೊಡೆ ತಿಳಿಬಹುದು ಶಾಂತಿಯಲ್ಲಿ ಮಂಕುತಿಮ್ಮಾನ್. ನಮ್ಮ ಮನಸ್ಸಿನ ಈ ಭಾವನೆಗಳನ್ನು ನಾವು ಸಂತೋಷವಾಗಿ ಹಂಚಿಕೊಳ್ಳೋದಕ್ಕಾಗಿ ನಾವು ಬದುಕಿದ್ದೇವೆ ಹೊರತು ಸಂಕಟವನ್ನು ಹೆಚ್ಚಿಸೋದಕ್ಕಲ್ಲ. ಸುಳ್ಳು ಕೂಡುದು, ಸತ್ಯ ಸ್ಪಷ್ಟವಾಗಿರಬೇಕು. ಆದರೆ ಸತ್ಯತೆಯ ಸ್ಪಷ್ಟದಲ್ಲಿ ನಮ್ರತೆ ಇರಬೇಕು, ವಿನಮ್ರತೆ ಇರಬೇಕು, ಸಂಸ್ಕೃತಿ ಇರಬೇಕು. ಮದುವೆ ಮನೆಗಳಲ್ಲಿ ಮದುವೆ ಮಾಡಿಸಿ ಅಷ್ಟೊಂದು ಕಟ್ಟಿ ಕಲ್ಯಾಣ ಮಂಟಪಕ್ಕೆಲ್ಲ ದುಡ್ಡು ಸುರಿದು ಏನೆಲ್ಲ ರಣರಂಪ ಮಾಡಿರ್ತೀವಿ. ಅದಕ್ಕೆ ನಮ್ಮ ಹರಟೆ ಒಳಗೆ ನಮ್ಮ ಪ್ರಾಣೇಶ ಹೇಳಲಿಲ್ವಾ, ಹುಡುಗ ಹುಡುಗಿ ಮಾತಾಡ್ಕೊಳ್ತಾರೆ ಅಂತ. ನೀನು ಎಲ್ಲಿರಬೇಕು, ನಾನು ಅಲ್ಲೇ ಇರಬೇಕು, ನಾನೆಲ್ಲಿರಬೇಕು, ನೀನಲ್ಲಿರಬೇಕು, ನೀನು ನನ್ನಲ್ಲಿರಬೇಕು, ನಾನು ನಿನ್ನಲ್ಲಿರಬೇಕು, ನೀನು ನನ್ನಲ್ಲಿರಬೇಕು, ನಾನು ನಿನ್ನಲ್ಲಿರಬೇಕು. ಹಿಂಗೆ ಮದುವೆ ಆದವರು ಕೇವಲ 1.5 ತಿಂಗಳಿಗೆ ಇಲ್ಲ ನೀನಿರಬೇಕು, ಇಲ್ಲ ನಾನಿರಬೇಕು. ಕಲ್ಯಾಣ ಮಂಟಪದ ದುಡ್ಡು ಹೋಯ್ತು, ಅಡುಗೆ ಒಂದು ದುಡ್ಡು ಹೋಯ್ತು, ಓರ್ಗೆ ಓದೋಒಂದು ದುಡ್ಡು ಹೋಯ್ತು. ಈ ಸಂಸ್ಕೃತಿಯಲ್ಲಿ ಯಾಕೆ ಬಡ್ಕೊಳ್ತೀರಾ ಅಂದರೆ, ಅದಕ್ಕೆ ಸಂಸ್ಕೃತಿ ಅಂತಕ್ಕಂಥದ್ದಕ್ಕೆ ಭಾಳ ಕಷ್ಟಪಡಬೇಕಾದಿಲ್ಲ. ಇವತ್ತಿನ ಜೀವನೋತ್ಸಾಹದ ಮಾತಿನ ಸಮಾರೋಪಕ್ಕೆ ಪ್ರಕೃತಿಯ ನಡುವೆ ಸಂಸ್ಕೃತಿಯಲ್ಲಿ ಬದುಕ್ತಕ್ಕಂಥ ಜನ, ನಮ್ಮ ಸಂಸ್ಕೃತಿಯನ್ನು ನಾವು ನಮ್ಮ ದೇಹದಲ್ಲೇ ಕಾಣಬಹುದು. ಕಾಲು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ. ಕೈ ಪ್ರಕೃತಿ, ಬಳೆ ಸಂಸ್ಕೃತಿ. ಹಣೆ ಪ್ರಕೃತಿ, ಬೊಟ್ಟು ಸಂಸ್ಕೃತಿ. ಕಿವಿ ಪ್ರಕೃತಿ, ಓಲೆ ಸಂಸ್ಕೃತಿ. ಏನು ಹೇಳಿದ್ರೆ ಹೆಂಗಸರದೇ ಹೇಳ್ತಿರಲ್ಲ, ಗಂಡಸರು ಓಲೆ ಹಾಕಲ್ವಾ? ಹಾಕ್ತಾರೆ. ಕಿವಿ ಪ್ರಕೃತಿ, ಓಲೆ ಸಂಸ್ಕೃತಿ. ತಲೆ ಪ್ರಕೃತಿ, ಬಾಚಿಕೊಳ್ಳೋದು ಸಂಸ್ಕೃತಿ. ಈ ಗಮನಿಸಿ, ದೇಹ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಬೆಟ್ಟ ಪ್ರಕೃತಿ, ಗೊಮ್ಮಟ ಸಂಸ್ಕೃತಿ. ಭತ್ತ ಪ್ರಕೃತಿ, ಅನ್ನ ಸಂಸ್ಕೃತಿ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಬಿಟ್ವಿ ಅಂತಂದರೆ ಮುಗ್ದೇ ಹೋಯಿತು. ಆದರೆ ಮದುವೆ ಮನೆ ಒಳಗೆ ಆ ಗದ್ದಲದಲ್ಲಿ ನೋಡ್ತೀನಿ, ಪೌರೋಹಿತ್ಯಕ್ಕೆ ಅಂತ ನಾನು ಸಾಧಾರಣವಾಗಿ ಹೋಗೋದಿಲ್ಲ. ಆದರೂ ಕೆಲವು ಕಡೆ ಹೋಗಬೇಕಾಯ್ತು, ಹೋದೆ. ನಮ್ಮ ರಾಜಕಾರಣದವರೊಬ್ಬರು, ನೀವು ಬಂದು ಕಣ್ಣನ ಮಾಮೇಲಿ ಕನ್ನಡದಲ್ಲಿ ಮಂತ್ರ ಆಡಬೇಕು ಅಂದರು. ಇಲ್ಲ ಹುಡುಗ ಅವರೆಲ್ಲ ಅಮೇರಿಕದಲ್ಲೇ ಇದ್ಬಿಟ್ರು, ಇಲ್ಲಿದ್ದಾರೆ, ನಮ್ಮ ಸಂಸ್ಕೃತಿ ಬಿಡಬಾರ್ದು, ಆ ಹುಡುಗಿನೂ ಅಲ್ಲೇ ಇದ್ದಾಳೆ, ನೀವು ಬರಬೇಕು ಅಂದರು. ನಾನು ಇಲ್ಲ ಅಂದರೆ ಆಯಿತು, ಹೋಗಿದ್ದಾಯಿತು.
ಅವನಿಗೆ ಕೇಳಿದೆ, ಇನ್ ವಿಚ್ ಲ್ಯಾಂಗ್ವೇಜ್ ಯು ವಾಂಟ್ ಐ ಸೇ ಅಂದೆ. ಅವನು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಲಿ ಯು ಆರ್ ಚಾಂಟಿಂಗ್ ದಿಸ್ ಹೈಮ್ಸ್ ಆ್ಯಂಡ್ ಇನ್ ಪೊಯಿಟ್ರಿ is sound. I can't, because you see, it's a big gap to my mother tongue. I am studying actually in America since from 25 years ಅಂತ ಇಂಗ್ಲೀಷಲ್ಲಿ ಬಿಟ್ಟ. ಓಕೆ. But ಇವಾಗ tell me, when I want to chant as a priest in this time, these hymns, which language you want? Of course, you can chant better Sanskrit, but I can't explain. And I can't understand. ಎರಡು ಹೇಳ್ಬಿಟ್ಟ. ಹುಡುಗಿನ ಕೇಳಿದೆ, ನೋ I want Kannada because my mother, my father, they are actually expecting your ಕನ್ನಡ ಮಂತ್ರ ಅಂತ. ಹುಡುಗಿಗೆ ಕನ್ನಡ ಮಂತ್ರ ಬೇಕು, ಹುಡುಗನಿಗೆ ಸಂಸ್ಕೃತ ಮಂತ್ರ ಬೇಕು. ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಸರಿಯಾಗಿ ಬರೋಲ್ಲ, ಇವನಿಗೆ ಕನ್ನಡ ಅರ್ಥವಾಗಲ್ಲ. ಈಗ ನಾನು ಸಂಸ್ಕೃತನ ಬಳಸಿ ಮಾತಾಡಬೇಕು. ಈಗ ಶುದ್ಧೋದಕ ಕೊಡಬೇಕು. ಶುದ್ಧೋದಕಕ್ಕೇನು ಕೊಡಲಿ ನಾನು? ಅಪ ಉಪಸ್ಪೃಶ್ಯ, ಯು ಟೇಕ್ ದಿಸ್ ಹೋಲಿ ವಾಟರ್, ಟಚ್ ಇಟ್ ಆ್ಯಂಡ್ ಲೀವ್ ಇಟ್ ಅಂದೆ. ಮಾಡ್ದ. ಕುಸುಮಾಕ್ಷತಾಂ ಗೃಹೀತ್ವ, ಹ್ಯಾವ್ ದಿಸ್ ಯೆಲ್ಲೋ ರೈಸ್, ಧ್ಯಾನಂ, ಕಾನ್ಸಂಟ್ರೇಟ್ ಯುವರ್ ಮೈಂಡ್, ಕ್ಲೋಸ್ ಯುವರ್ ರೈಸ್ ಅಂದೆ. ಮುಡಗಂಡ ಕಣ್ಣು ಮುಚ್ಕೊಂಡು ನಿಂತುಬಿಟ್ಟ. ಮತ್ತೆ ಕಣ್ಣು ಬಿಡ್ಬೇಕಾ ಬೇಡವಾ? ಪ್ಲೀಸ್, ಅಟ್ ವಾಟ್ ಟೈಮ್ ಐ ವಾಂಟ್ ಟು ಓಪನ್ ಮೈ ಐಸ್ ಅಂದ. ನಾನ್ಯಾಕೆ ನಿನ್ನ ಹೆಂಡ್ತೀನಿ ನೋಡಲಿ, ನೀ ಕಣ್ಬಿಡೋ ಮಾರಾಯ, ಅದು ಯು ಕ್ಯಾನ್ ಸಿ, ಕಮಾನ್ ಓಪನ್ ಯುವರ್ ಐಸ್ ಅಂದೆ. ಅಂದಮೇಲೆ ಈ ಅರಿಶಿಣದ ಈ ದಾರಕ್ಕೆ ಇಷ್ಟು ದಪ್ಪದು ಮಾಂಗಲ್ಯ, ಹಳೆ ಕಾಲದ ಚಿನ್ನ ಚೆನ್ನಾಗಿ ಮಾಡಿ ಕೊಟ್ಟಿದ್ರು. ಅದು ಕೊಟ್ಬಿಟ್ಟು ಅವ್ನು ಕೇಳ್ದ, ಎಂಥ ಪದ ಹಾಕಬೇಕಾಯ್ತು ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟು ನಮಗೂ ಪ್ರಾಣ ತಿಂದುಬಿಟ್ರಿ. ಏನು ಹಿಂಗೆ ಹಿಡ್ಕೊಂಡಿದ್ದ. ನಾನು ಹೇಳಿದೆ, ದಿಸ್ ಈಸ್ ಥ್ರೆಡ್ ಸೆರೆಮನಿ ಹಿಂದೆ. ಥ್ರೆಡ್ ಸೆರೆಮನಿ ಹಿಂದೆ ಇನ್ನೇನು ಮಾಡಲಿ? ಮಂಗಳಸೂತ್ರ ಅಂದರೆ ಅವ್ನಿಗೆ ಅರ್ಥ ಆಗೋಲ್ಲ. ದಿಸ್ ಈಸ್ ಥ್ರೆಡ್ ಸೆರೆಮನಿ ಇದೆ. ಸೆರೆಮನಿನ ಸಾಧ್ಯ ತಿಥಿಗೆ ಹೇಳ್ತೀವಿ ನಾವು. ಥ್ರೆಡ್ ಸೆರೆಮನಿ, ದಿಸ್ ಈಸ್ ಥ್ರೆಡ್ ಸೆರೆಮನಿ, ಇಸ್ ಎ ವೆರಿ ಇಂಪಾರ್ಟೆಂಟ್ ಐಟಮ್, ಯು ನೋ ಅಂದ. ಓಕೆ, ಥ್ಯಾಂಕ್ ಯು ಅದೇ. ವಾಟ್ ಐ ವಾಂಟ್ ಟು ಡೂ ದಿಸ್ ಯೆಲ್ಲೋ ರೋಪ್ ಅಂದ. ಮಂಗಳಸೂತ್ರನೇ ಬರಲಿಲ್ಲ ಅವನು. ಯೆಲ್ಲೋ ರೋಪ್ ಅಂದರೆ ಕುತ್ತಿಗೆ ಕಟ್ಟಬೇಕು ಅಂತ, ಎಲ್ಲರೂ ಬಿಗಿಯಾಗಿ ಕಟ್ಟಿಬಿಟ್ರೆ ಏನು ಮಾಡಲಿ? ನಾನು ಹೇಳಿದೆ, ಐ ಸೇ ದಿಸ್ ಈಸ್ ಕಾಟ್ ಇಸ್ ಎ ಮಂಗಳಸೂತ್ರ. ಯು ವಾಂಟ್ ಟು ಆಫರ್ ಟು ಯುವರ್ ಬ್ರೈಡ್ ರೂಮ್. ಅಟ್ ದ ಟೈಮ್ ಐ ಆಮ್ ಚಾಂಟಿಂಗ್ ಮಂತ್ರ, ಇವನ್ ಸಾಂಸ್ಕ್ರಿಟ್ ಇನ್ ಕನ್ನಡ, ದೆನ್ ಡೋಂಟ್ ವರಿ ಅಂದ್ಬಿಟ್ಟು, ಆಫ್ಟರ್ ಪರ್ಫಾರ್ಮಿಂಗ್ ದಿಸ್ ಥ್ರೆಡ್ ಸೆರೆಮನಿ, ಯು ಡೂ ಒನ್ ಥಿಂಗ್, 1, 2, 3 ಟೈಮ್ಸ್ ಯು ಟೇಕ್ ದಿಸ್ ಎಲ್ಲೋ ರೋಪ್. ಅವ್ನಿಗೆ ಹಂಗೆ ಹೇಳಬೇಕು, ಗಂಟಾಕು ಅಂತೆಲ್ಲ ಹೇಳಿಬಿಟ್ಟು, ಇನ್ನೇನು ಮಾಡೋದು? ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕಲ್ಲ. ಅದಕ್ಕೆ ಆಫ್ಟರ್ ಪರ್ಫಾರ್ಮಿಂಗ್ ದಿಸ್ ಥ್ರೆಡ್ ಸೆರೆಮನಿ, ಯು ಟೇಕ್ ಯೆಲ್ಲೋ ಪೌಡರ್, ಯು ಪೇಸ್ಟ್ ಇಟ್. ಯು ಟೇಕ್ ರೆಡ್ ಪೌಡರ್, ಪೇಸ್ಟ್ ಇಟ್. ಯು ಟೇಕ್ ಯೆಲ್ಲೋ ರೈಸ್, ಸ್ಪ್ರಿಂಕ್ಲ್ ಇಟ್. ಯು ಟೇಕ್ ಫ್ಲವರ್ ಆ್ಯಂಡ್ ಯು ಆಫರ್ ಇಟ್ ಅಂದೆ. ಇಷ್ಟೆಲ್ಲ ಮಾಡ್ತಿದ್ದೆ. ನಾನು ದಿವಾಕರನ ಜೊತೆಲೇ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದ್ದರೆ ಪದಗಳು ನೆನಪಿರ್ತಿತ್ತು. ಬಟ್ ಈ ಮಗಂದು ಅಟ ಮೇಲೆ ಗುಡ್ ನೇಟು 2 ಬಂತು, 4 ಬಂತು, 5ನೇದು ಬರಲಿಲ್ಲ. ಊದುಬತ್ತಿ ಇರಿ, ಅದಕ್ಕೆ ಹೀಗೆ ಊದುಬತ್ತಿಯಿಂದ ನೀನು ಮಂಗಳಾರತಿ ಮಾಡಿ ಇಡಬೇಕಪ್ಪ ಅಂತ ಹೇಳಬೇಕು. ಊದುಬತ್ತಿ ಅನ್ನೋಕ್ಕೆ ಇಂಗ್ಲೀಷ್ ಮರ್ತೋಗ್ಬಿಡ್ತು. ನಾನೇನು ಮಾಡಿದೆ, ಅಟ ಮೇಲೆ ಒಂದು ಗುಡ್ ನೇಟ್ ಮೇಲೆ. ಆ್ಯಂಡ್ ದೆನ್ ಲಾಸ್ಟ್ ಐಟಮ್ ಈಸ್, ಯು ಡೂ ಒನ್ ಥಿಂಗ್, ಯು ಟೇಕ್ ದಿಸ್ ಸ್ಯಾಂಡಲ್ ಸ್ಟಿಕ್ ಆ್ಯಂಡ್ ಶೋ ಇಟ್ 3 ಟೈಮ್ಸ್ ಆ್ಯಂಡ್ ಕೀಪ್ ಇಟ್ ದೇರ್ ಅಂದೆ. ಬಡ್ಡಿ ಮಗ ಮಾಡಬೇಕಾ ಬೇಡ? ಐ ರೆಸ್ಪೆಕ್ಟೆಡ್ ಪ್ರೀಸ್ಟ್ ಅಂದ. ಹಲೋ, ಮುಡಗಣ ಲೈವ್ ಬೇರೆ ಆಗ್ತಾಯಿದೆ. ರೆಸ್ಪೆಕ್ಟೆಡ್ ಪ್ರೀಸ್ಟ್ ಅಂದ. ಹಲೋ, ಐ ಅಂತಾನೆ ಮುಂದಕ್ಕೆ ಬರಲೇ ಇಲ್ಲ ಒಂದು ಪದ. ವಾಟ್ ಈಸ್ ಐ? ಸಿ, ದಿಸ್ ಮ್ಯಾರೇಜ್ ಮೀನ್ಸ್ 3 ಐಸ್ ಆರ್ ದೇರ್. ಒನ್ ಈಸ್ ಐ ವಿಟ್ನೆಸ್. ಅನದರ್ EYE, ಐ ವಿಟ್ನೆಸ್. ಅನದರ್ ಒನ್ HIGH, ಐ ವಿಟ್ನೆಸ್. ಓನ್ಲಿ 3. ಓಕೆ, ಇಟ್ ಈಸ್ ಎನಫ್. ಕಮ್ ಆನ್, ಟೆಲ್ ಮೀ ಇಂದೆ. No. What you have told, it is in my mind. But practically I don't know. I think I will give you extra $1. Can you show me practically? ನೀನೇ ಕಟ್ಟಿಬಿಟ್ಟು ತೋರಿಸು ಅಂತಾನೆ. Can you show me practically? I will give you $1 extra ಅಂತಾನೆ. ನಾನಂದರೆ, ಇಟ್ ಈಸ್ ಯುವರ್ ಡ್ಯೂಟಿ, ಐ ಸೇ ಯು ಹ್ಯಾವ್ ಟು ಡೂ. ಒಂದು ಕಟ್ಕೊಂಡಿರೋದನ್ನೇ ಕಟ್ಕೊಂಡು ಸಾಕಾಗಿಲ್ಲ ಮನೇಲಿ. ಅದಕ್ಕೆ ಯಾಕೆ ಒಬ್ಬ ಕೇಳೋದಂತೆ, ಏನೋ ಯಾವ ತಲೆನೋವು ಹೇಗಿದೆ ಎಂದ. ತವ್ರ ಮನೆಗೆ ಹೋಗಿದೆ ಎಂದ. ಹಾಗೆ ಕಟ್ದ. ಈಗ ಸುರೇಶ್ ಮಾಮನಿಂದ ಗಾಯತ್ರಿ ನೀವು ನಗ್ತೀರಿ. ಪುಣ್ಯಗಂಡ ಕಟ್ದ, ಮಾಡ್ದ. ಅವನು ತಾಳಿ ಕಟ್ಬೇಕಾದ್ರೆ ಆ ಹುಡುಗಿ ನಾನೇ ನೋಡ್ತಿದ್ರೆ, ಈ
ದೂರದರ್ಶನ ಚಿತ್ರೀಕರಣ ಮಾಡೋರ ಹತ್ರ ಬಲಕಟ್ಟ. ಆ ಹುಡುಗಿನೇ ನಾನೇ ನೋಡ್ತಿರೋದನ್ನೇ ತೋರಿಸ್ಬಿಡ್ತಾರೆ. ಪೂಜಾರಪ್ಪ ಹುಡುಗಿ ಕಡೆಗೆ ನೋಡುತ್ತಿದ್ದ ಅಂತ. ಹುಡುಗ ಕಣ್ಣು ಮುಚ್ಚಿದ್ದಾನೆ, ಹುಡುಗನಿಗೆ ಮೋಸ ಮಾಡಿದ ಅಂದ ಕೂಡಲೇ ಪೊಲೀಸ್ನವ್ರು ಎನ್ಕ್ವೈರಿಗೆ ಬರ್ತಾರೆ. ಇವೆಲ್ಲ ಗೋಳು. ನಾನು ಕಣ್ಣು ಮುಚ್ಕೊಂಡು ನಿಂತಿದ್ದೆ. ಕಣ್ಣು ಬಿಟ್ಟೆ, ಕೈಯಲ್ಲಿ ಊದ್ಬತ್ತಿ ಇಲ್ಲ ಅವನಿಗೆ. ನಾ ಕೇಳಿದೆ, ವೇರ್ ಯು ಕೆಪ್ ದಟ್ ಸ್ಯಾಂಡಲ್ ಸ್ಟಿಕ್ ಅಂದೆ. ಯಾ ಐ ಕೀಪ್ ಇಟ್ ದೇರ್ ಅಂದ್ಬಿಟ್ಟು ಹುಡುಗಿ ಜಡೆಗೆ ಇಟ್ಬಿಟ್ಟಿದ್ದಾರೆ. ಜೀವನೋಲ್ಲಾಸ ಅಂತ ಕೊಟ್ಟಿದ್ದಾರೆ ರಾಗಣ್ಣ, ಇಲ್ಲಿ ನೋಡಿ. ಐ ಕೀಪ್ ಇಟ್ ದೇರ್ ಅಂತ ಜಡೆಗೆ ಇಟ್ಬಿಟ್ಟಿದ್ದಾನೆ. ಪೆದ್ದ ಬಡ್ಡಿಗೆ ಕರ್ಪೂರ ಏನಾದ್ರು ಕೊಟ್ಟಿದ್ರೆ ನನ್ನ ಗತಿ ಏನೇ. ಅದಕ್ಕೆ ನಾವು ನಮ್ಮ ಜೀವನದ ಉಲ್ಲಾಸವನ್ನು ಏನು ನಕ್ಕಿದ್ರೋ ಈ ನಗು ನಿಮಗೆ ಮಾಸದಿರಲಿ. ಕೈಯಾರ ಕವಿತೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಂಪನ್ನಗೊಳಿಸ್ತಾ ಇದ್ದೀನಿ. ಬದುಕಬೇಕೆಂಬ ಬಯಕೆ ಒಂದಿಲ್ಲದಿರೆ, ಎಷ್ಟು ಚೆನ್ನಾಗಿದೆ ಸಾಲು ಗಮನಿಸಿ. ಬದುಕಬೇಕೆಂಬ ಬಯಕೆ ಒಂದಿಲ್ಲದಿರೆ ಬಾಳ್ಗೆ ಪೌರುಷವಿಲ್ಲ, ಪಂಥವಿಲ್ಲ. ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ, ಇಂದಿನಳು ನಾಳೆಯನ್ನು ಬೆರೆಸಲೇಕೆ. ಇನ್ನು ಚೆನ್ನಾಗಿದೆ ನೋಡಿ. ಬದುಕಬೇಕೆಂಬ ಬಯಕೆ ಒಂದಿಲ್ಲದಿರೆ ಬಾಳ್ಗೆ ಪೌರುಷವಿಲ್ಲ, ಪಂಥವಿಲ್ಲ. ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ, ಇಂದಿನಳು ನಾಳೆಯನ್ನು ಬೆರೆಸಲೇಕೆ. ಈ ಕ್ಷಣವು ನಗುತ್ತಿರಲು, ಈ ದಿನವೂ ನಗುತ್ತಿರಲು ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ. ಹಾಡು ಕವಿಯೇ ಹಾಡು, ಹೊಸತಂದು ಹಾಡು ಹಾಡು. ಜಗದ ಕಲ್ಯಾಣಕ್ಕೆ, ಮನದ ಕಲ್ಯಾಣಕ್ಕೆ, ಸೊಗಸಾದ ಬದುಕಿನ ಕಲ್ಯಾಣಕ್ಕೆ ಹೊಸತಂದು ಹಾಡು ಹಾಡು. ದುಡಿಮೆಯೇ ದೇವರು, ಲೋಕವೇ ದೇವಕುಲ, ಬೆವರೇ ಹೂವು ಹಣ್ಣು ಕಾಯಿ, ಕಣ್ಣೀರೇ ತೀರ್ಥ. ಎಮ್ಮೊಂದಿಗರ ಸಾವು ಬಾಳು ನೋವು ಗೋಳ ಉಂಡಿಹವಯ್ಯ, ನಮಗದುವೆ ಮೋಕ್ಷಂ, ನಮಗದುವೆ ಮೋಕ್ಷಂ ಅಂದರು. ಆದ್ದರಿಂದ ನಮ್ಮ ಜೀವನದಲ್ಲಿ ಈ ಕ್ಷಣ ನಗುತ್ತಾ ಇದೆ ಅಲ್ವಾ, ನಗುತ್ತಾ ಕೊಡು, ನಗುತ್ತಾ ಬಾಳನ್ನು. ಆದರೆ ಕಣ್ಣನ್ನು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ನಾಳೆ ಸುಮ್ಮನೆ ಒಬ್ಬರು ನೋಡಿ ನಕ್ಕಿಬಿಟ್ರೆ, ಯಾಕೆ ನಗ್ತೆ, ಕಣ್ಣನ್ನು ಹೇಳೋದನಲ್ಲ ಅಂದ್ಬಿಟ್ಟು ನನಗೆ ಹೆಸರು ತಂದುಬಿಡ್ಬೇಡಿ. ಒಬ್ಬರೇ ನಗಬೇಡಿ, ಒಬ್ಬರ ಜೊತೆಯಲ್ಲಿ ನಗುತ್ತೀರಿ, ಆಗ ನಿಮ್ಮ ನಗುವಿಗೆ ಒಂದು ಅರ್ಥ ಹೊಳೆಯುತ್ತೆ ಅದು. ಹಾಗಾಗಿ ಇಂಥ ನಗುವನ್ನು ಕಳೆದುಕೊಳ್ಳಬಾರದು. ಈ ಕಡೆಯದಾಗಿ ನೀವು ಯಾವುದೇ ಸಂದರ್ಭದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಬೇಸರ ಅನ್ನೋದು ಬರಬಾರ್ದು. ಬೇಸರ ಬರುತ್ತಾ ನೇಸರ ನೋಡಿ, ಅವಸರ ಏನಿದೆ. ಆದ್ದರಿಂದ ಕಡೆಯ ಮಾತು ಕೂಡ ನಗ್ತಾ ಇರಬೇಕು ಅನ್ನುವುದಕ್ಕಾಗಿ ನಮ್ಮ ಹಾಲಿನ ಒಕ್ಕೂಟದ ಸುರೇಶ್ ಜಿ ಅವರು ಬಿಟ್ಟಿರುವ ಮೀಸೆ ನೋಡಿ, ಅವರನ್ನೇ ಕೇಳ್ತೀನಿ, ಗಂಡಸರೇ ಮೀಸೆ ಬಿಡುತ್ತಾರೆ ಏಕೆ? ಅದಕ್ಕೆ ಒಂದು ಮಹಡೆ ಕೇಳಿದ್ರು, ಏನು ಕರ್ಮ ರೀ, ಬಿಟ್ಟುಬಿಡ್ತಾರೆ ಮೀಸೆ ಅಂದು. ಬಿಡಬೇಕು ಅಂದು. ಯಾಕೆ ಬಿಡಬೇಕು ಅಂದು. ಅದಕ್ಕೆ ನೋಡಿ, ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಹೇಳಿಮ್ಮ ನೀವೇ ಹೇಳಿ, ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಗಂಡ ಅನ್ಸ್ಕೊಂಡವನು ಮನೆಗೆ ಬಂದ ಕೂಡಲೇ, ಏನಮ್ಮ ಮಧ್ಯಪ್ರದೇಶ ಲಾವ್ ಅಂತಿದೆ, ಉತ್ತರ ಪ್ರದೇಶ ಸುಸ್ತಾಗಿದೆ, ಬಡಿಸ್ತೀಯಾ ಅಂದರೆ ಕೂತ್ಕೊಳ್ಳಿ ಬಡಿಸ್ತೀನಿ ಅಂತಾರೆ. ಈ ಪ್ರಾರಬ್ಧಗಳು ಮಾಡಲ್ವೇ? ಬಡಿಸೇ ನರಸಿಂಹ ಅವತಾರ, ಬಡಿಸೇ ಅವಳಿಗೂ ಸೇರಿ ಕುಕ್ಕರ್ಸ್ಕೊಳ್ರಿ ಬಡಿಸ್ತೀನಿ ಅಂತ. ಕುಕ್ಕರ್ಸ್ಕೊಂಡಿದ್ದೀನಿ, ಬಡಿಸೇ ಉಸಿರೋಗತ್ತೆ ಅಂದರೆ ಕುಕ್ಕರ್ಸ್ಕೊಳ್ರಿ, ಉಸಿರೋದ್ಮೇಲೆ ಬಡಿಸ್ತೀನಿ ನೀವು. ಉಸಿರೋದ್ಮೇಲೆ ಏನೇ ಬಡಿಸೋದು, ಮುಂಡಾಮೋಸ್ತು ಮೇಷ್ಟ್ರ ಕೆಲಸದಲ್ಲಿ ದಾಂಡಿ ಪಿಂಡಿಕ್ಕಿದ್ದೀರಿ, ಕುಕ್ಕರ್ ಉಸಿರು ಹೋದ್ಮೇಲೆ ಬಡಿಸ್ತೀನಿ ಅಂದೆ, ಕುಕ್ಕರ್ಸ್ಕೊಳ್ರಿ ಕೂತ. ಆ ಕುಕ್ಕರ್ ಉಸಿರು ನೀವು ಬರಲಿಲ್ಲ ನೆನಪಿಗೆ. ಆಮೇಲೆ ಅವಳು ಅಷ್ಟು ಹೇಳಿದ ಮೇಲೆ ಬಡಿಸ್ಬೇಕಾದ್ರೆ ಊಟ ಮಾಡಬೇಕು ಬಿಡುವ, ಯಾವ ತಿಂತಾನೆ ದನ ನಾನು ಹೋಟ್ಲಿಗೆ ಹೋದರೆ ಹೆಂಗೆ ಕೊಡ್ತಾನೆ, ನಿಮ್ಗೇನು ಬಂದಿದೆ ರೋಗ, ಯಾಕೆ ತಂದು ಹಾಕ್ಬೇಕು ನಾವು, ಮಾಡ್ತೀರಲ್ಲ ನೀವು ಅಂತ ಹಿಂಗೆ ತಿಂತಾನೆ. ಆಗ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಗೊತ್ತಿದೆ, ಅವರದೊಂದು ಈ ನಮ್ಮ ದೇಶದ ಸಂವಿಧಾನವನ್ನು ಮಾತಾಡ್ತೀವಲ್ಲ, ಆ ರೀತಿಯಾಗಿ ಒಂದು ಸಂವಿಧಾನದ ಮಾತಾಡ್ತಾರೆ. ಏನಂತ ಅಂದರೆ, ನಾವು ಮಾಡಾಕದೇ ಹೀಗೆ, ಬೇಕಾದರೆ ತಿನ್ನಿ, ಬೆಳೆದಿದ್ರೆ ಬಿಡಿ, ಅಷ್ಟು ಹೇಳಿದ್ರು ಪರವಾಗಿಲ್ಲ, ಇನ್ನೊಂದು ಸೇರಿಸ್ಬಿಡ್ತಾರೆ. ಅದು ಯಾವಳ ಕೈಲಿ ತಿನ್ನಬೇಕೋ ಹೋಗಿ ತಿನ್ಕೊಂಬನ್ನಿ ಅಂತ. ಅದು ಹೇಳಿಬಿಟ್ರು, ಅಡ್ರೆಸ್ ಕೊಟ್ಟಿದ್ರೆ ಹೋಗ್ಬಿಡೋರು. ಅಡ್ರೆಸ್ ಕೊಡೋದಿಲ್ವೇ, ಅದು ಯಾವಳ ಕೈಲಿ ತಿನ್ಬೇಕೋ ಹೋಗಿ ತಿನ್ಕೊಂಬನ್ನಿ, ನಾನು ಮಾಡೋಕ್ಕದು ಹೀಗೆ ಅಂದ್ಬಿಟ್ಟು ಇನ್ನೊಂದು ಕುಟುಕ್ತಾರೆ.
ಕೇಳಿಬೇಕಾದ್ರೆ ನಮ್ಮ ಸೋದರನ ಕೇಳಿ ಇನ್ನೊಂದು ಕೊಡುತ್ತಾರೆ. ಒಲ್ಲದ ಗಂಡನಿಗೆ ಮೊಸರಿನಲ್ಲೂ ಕಲ್ಲು. ನೋಡಿ ಎಷ್ಟು ಚೆನ್ನಾಗಿ ಗೊತ್ತು. ಒಲ್ಲದ ಗಂಡನ ಕನ್ನಡ ಎಲ್ಲೂ ಹೋಗುತ್ತೆ, ಇಲ್ಲೇ ಇದೆ. ಒಲ್ಲದ ಗಂಡನಿಗೆ ಮೊಸರಿನಲ್ಲೂ ಕಲ್ಲು ಅಂದು. ಆಗ ನಮ್ಮ ಹಾಲು ಒಕ್ಕೂಟದ ಅಧ್ಯಕ್ಷರು ಗಂಡಸರ ಪರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಲ್ಲದ ಗಂಡನಿಗೆ ಮೊಸರಿನಲ್ಲೂ ಕಲ್ಲು, ಏಯ್ ಒಲ್ಲದ ಹೆಂಡತಿಗೆ ಗಂಡನ ಮೀಸೆಯು ಮುಳ್ಳು. ಆದ್ದರಿಂದ ನಿಮ್ಮ ಮೀಸೆಯನ್ನು ರಕ್ಷಿಸಿ. ಮೀಸೆ ಬಿಡ್ತಿದ್ದವರೆಲ್ಲ ಮೀಸೆ ಬಿಡಿ, ಜೀವನವನ್ನು ಸಹ ಕಳ್ಕೋಬೇಡಿ. ಆ ದೃಷ್ಟಿಯಿಂದ ಇವತ್ತಿನ ಸಂತಸದಲ್ಲಿ ಯು ಕಾಂಟ್ ಗಿವ್ ಹ್ಯಾಪಿನೆಸ್ ಆ್ಯಂಡ್ ಐ ಕಾಂಟ್ ಗಿವ್ ಹ್ಯಾಪಿನೆಸ್, ಆ್ಯಂಡ್ ಯು ಕಾಂಟ್ ನೀಡ್ ಎನಿಥಿಂಗ್, ಐ ಕಾಂಟ್ ನೀಡ್ ಎನಿಥಿಂಗ್. ನಾನು ನೀವು ಒಬ್ಬರಿಗೊಬ್ಬರು ಏನೂ ಕೊಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಒಂದು ಮಾತ್ರ ಹಂಚಿಕೊಳ್ಳಬಹುದು. ವಾಟ್ ಈಸ್ ದಟ್ ಒನ್ ಅಂದರೆ ಸ್ಮೈಲ್, ನಗು ಒಂದೇ. ಈ ನಗುವನ್ನು ಕೊಡಲಾಗದು, ನಗುವನ್ನು ಹಂಚಿಕೊಳ್ಳಬಹುದು. ಆದ್ದರಿಂದ ಇವತ್ತು ಮುಖಾಮುಖಿಯಾಗಿದ್ದೀರಿ. ವಿಶ್ವಶಾಂತಿಯ ಸೇವಾ ಟ್ರಸ್ಟ್ ನಮ್ಮನ್ನು ಮುಖಾಮುಖಿ ಆಗಿಸುವುದರ ಮೂಲಕ ಆಗಿಸಿ ಸದಾ ಸುಖವಾಗಿರಲಿ ಅಂತ ನಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ. ಈ ಒಂದು ಬದುಕಿನ ಉತ್ಸಾಹ ಯಾವತ್ತೂ ನಮಗೆ ಬರ್ತದಿರಲಿ. ನಮಸ್ಕಾರ. ನಮಸ್ಕಾರ. ಇವತ್ತೇಕೋ ಈ ಜೀವ ನೋ ಉಲ್ಲಾಸ ಅಂತಿತ್ತು, ನಿಮ್ಮ ಮಾತು ಕೇಳಿ ಜೀವನೋಲ್ಲಾಸ ಬಂತು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಟ್ಟಂಥ ಶ್ರೀ ನಾರಾಯಣ್ ಭಾಗವತ್ ಅವರಿಗೆ ಹಿರೇಮಗಳೂರು ಕಣ್ಣನವರು ಗೌರವವನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ಅವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ಈಗ ಶ್ರೀ ಕಣ್ಣನ್ ಅವರಿಗೆ ಡಾಕ್ಟರ್ ಶಿವರಾಮ್ ಕೆ, ನಮ್ಮ ನೆಚ್ಚಿನ ಕಣ್ಣಿನ ಡಾಕ್ಟ್ರು, ಹಾಗೂ ಶ್ರೀ ಸತೀಶ್ ಹೆಗ್ಡೆ ತೋಟಗಾರಿಕೆ ಅಧಿಕಾರಿಗಳು ಬಂದು ಗೌರವಯುತ ವಂದನೆಯನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ವಿಘ್ನೇಶ್ವರ ಹೆಗಡೆ ಬೊಮ್ಮನಹಳ್ಳಿ ಸ್ವರ್ಣವಳ್ಳಿ ಸಂಸ್ಥೆಯ ಅಧ್ಯಕ್ಷರು, ಹಾಗೂ ಶ್ರೀ ನರೇಂದ್ರ ಹೆಗಡೆ ವಿಶ್ವಶಾಂತಿ ಟ್ರಸ್ಟಿನ ನಿರ್ದೇಶಕರು. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಶ್ರೀ ಸುಬ್ರಾಯ್ ಬಕ್ಕಳ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರು, ಹಾಗೂ ಶ್ರೀ ವಿನಯ್ ಭಟ್ ವೈದಿಕರು ದೊಡ್ಡಬಳ್ಳಾಪುರ, ಇವರಿರುವರು ಬಂದು ಶ್ರೀ ದೀಪಕ್ ದೊಡ್ಡೂರು ಅವರಿಗೆ ಗೌರವಯುತವಾದ ವಂದನಾರ್ಪಣೆಯನ್ನು ಅರ್ಪಿಸಬೇಕೆಂದು ಕೇಳ್ಕೊಳ್ತೇನೆ. ನಮ್ಮೊಂದಿಗೆ ಇರಬೇಕಾಗಿತ್ತು, ಆದರೆ ಹಲವಾರು ವೈಯಕ್ತಿಕ ತೊಂದರೆಯಿಂದ ಇರಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಶ್ರೀ ರವೀಂದ್ರ ಬಿಸಿಕೊಟ್ಟಂಥ ಉದಯ್ ಅವರು, ಹಾಗೂ ಈ ಕಾರ್ಯಕ್ರಮಕ್ಕೆ ಈ ಹಾಲನ್ನು ನೀಡಿದಂಥ TMS ಸೊಸೈಟಿ, ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರೋತ್ಸಾಹ ನೀಡಿದ ಎಲ್ಲರಿಗೆ, ಮತ್ತು ವಿಡಿಯೋ ಮಾಡ್ತಾ ಇರೋರಿಗೆ, ಫೋಟೋಗ್ರಾಫರ್ಗೆ ಎಲ್ಲರಿಗೂ ವಂದನೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ.